ಪ್ರಾಕ್ಟೀಸ್ ಮಾಡೋದು ಸಾಕಾಯ್ತು ನಿನ್ನೆಗೆ. ಓಕೆ ಓಕೆ, ಇವತ್ತು ಯಶೋಧರ ಚರಿತ್ರೆ ಮತ್ತು ಜನ್ನ ಮತ್ತು ನಾಗಚಂದ್ರ ಇಬ್ರು ಕವಿಗಳದ್ದು ಎಷ್ಟಾಗುತ್ತೋ ಅಷ್ಟು ಮುಗಿಸೋಣ ಅಂತ ಇವತ್ತು. ಓದಿದ್ದೀರಾ ಯಶೋಧರ ಚರಿತ್ರೆ ಓದ್ಕೊಂಡ್ ಬಂದಿದ್ದೀರಲ್ವಾ? ಸೊ ಹಾಗಾದ್ರೆ ನಾವು ಕತೆ ಬಗ್ಗೆ ಅಷ್ಟೊಂದು ಹೇಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಪ್ರಶ್ನೆಗಳು ಹೋಗ್ಬೋದಾ? ಪ್ರಶ್ನೆ ಚರ್ಚೆ ಮಾಡೋಣ ಅಂತ. ಮೊದಲನೇ ಪ್ರಶ್ನೆ ನೋಡ್ಬೋದು ಇಲ್ಲಿ, ಜೀವದಯೆ ಜೈನ ಧರ್ಮದ ಸಾರ ಅಂತ ಇದೆ. ಇವಾಗ ನಿನ್ನೆನೂ ಕೂಡ ನಾವು ಒಡ್ಡರಾದಿ ಓದ್ಬೇಕಾದ್ರೆ ಸಾಮಾನ್ಯ ಅಂಶಗಳು ಅಂತ ನೋಡ್ತಾ ಇದ್ವಿ. ಜೈನ ಧಾರ್ಮಿಕ ಏನು ಕವಿಗಳು ಏನೇನು ಬರಿತಾ ಇದ್ದಾರೋ, ಸೊ ಅವ್ರು ಯಾವ ನೆಲೆಯಲ್ಲಿ ಬರಿತಾ ಇದಾರೆ ಅನ್ನೋದು ಕೂಡ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಜೀವದಯೆ ಜೈನ ಧರ್ಮದ ಸಾರ ಎಂಬ ಉಕ್ತಿ ಜನ್ನನ ಯಶೋಧರ ಚರಿತ್ರೆಯಲ್ಲಿ ಸೊ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಶೋಧರ ಚರಿತ್ರೆಯಲ್ಲಿ ಸಾಕಾರಗೊಂಡ ಬಗೆಯನ್ನು ವಿಷದ ಪಡಿಸಿರಿ ಅಂತ ಇದೆ. ಓಕೆ, ಸೊ ವಿಷದ ಪಡಿಸಿರಿ ಅಂತ ಅದ್ರ ಬಗ್ಗೆ ಅಂದ್ರೆ ಗೊತ್ತಿದ್ಯಾ ಏನು ಹಾಗಾದ್ರೆ? ಓಕೆ, ವಿಸ್ತಾರವಾಗಿ ಹೇಳೋದು ಮತ್ತೆ ಓಕೆ ಅಂದ್ರೆ ಕೇವಲ ಇಲ್ಲಿ ನೋಡಿ ವಿಶ್ಲೇಷಿಸಿರಿ ಅಂತ ಇದೆ, ವಿಶ್ಲೇಷಿಸಿರಿ ಅಂತ ಇದೆ, ವಿವೇಚಿಸಿರಿ ಅಂತ ಇದೆ, ಚರ್ಚಿಸಿ ಅಂತ ಇದೆ. ಸೊ ಒಂದೊಂದು ಪ್ರಶ್ನೆಯಲ್ಲೂ ಕೂಡ ಕೀವರ್ಡ್ಸ್ ನೋಡ್ತಾ ಇರ್ಬೇಕಾದ್ರೆ ಲಾಸ್ಟ್ ಕೊನೆಯಲ್ಲಿ ಸೊ ಬೇರೆ ಬೇರೆ ರೀತಿ ಕೊಟ್ಟಿದ್ದಾರೆ. ನಿನ್ನೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ವಿ. ಟರ್ನ್ ಆಫ್ ಮಾಡ್ತಾರೆ. ಏನಿದೆ ಗೊತ್ತಿಲ್ಲ. ಏನು ಇಲ್ಲ ಆಪ್ಷನ್ಸ್ ಗೊತ್ತಿಲ್ಲ ಆ ಕಡೆ ಕಾಣಿಸ್ತಾ ಇದೆ. ಸೊ ಕೀವರ್ಡ್ಸ್ ಗಳು ಏನೋ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ ಅಥವಾ ಎಲ್ಲ ಒಂದೇನಾ? ವಿಷಯದ ಪಡಿಸಿರಿ ಅಂತ ಹೇಳಿದ್ರೆ ನಾವು ಇಲ್ಲಿ ಬೇಕಾದ್ರೆ ನಾವು ಒಂದೆಡೆ ಕ್ಲಾರಿಟಿ ಕೊಡಿ ಅಂತ ಕೇಳ್ಬೋದು. ಅಂದ್ರೆ ಜೀವದಯೆ ಜೈನ ಧರ್ಮದ ಸಾರ ಅಂತ ಜನ್ನ ಏನ್ ಯಶೋಧರ ಚರಿತ್ರೆ ಹೇಳಿದ್ನಲ್ಲ, ಸೊ ಅದ್ರ ಬಗ್ಗೆ ತಿಳಿಸಿರಿ ಅಂತ ಆಗ್ಬೋದು, ತಿಳಿಸಿ ಅಂತ ಹೇಳ್ಬೋದು, ಅಥವಾ ಕ್ಲಾರಿಫೈ ಮಾಡಿ ಅಂತ ಹೇಳ್ಬೋದು ಇಂಗ್ಲಿಷಲ್ಲಿ ಆದ್ರೆ. ಓಕೆ, ಸೊ ಅವ್ರು ಯಾವ ರೀತಿ ಹೇಳಿದಾರೆ ಅನ್ನೋದನ್ನು ತಿಳಿಸ್ಬೇಕು ಅನ್ನೋದೇ ವಿಷಯದ ಪಡಿಸಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡನೇದಲ್ಲಿ ವಿವೇಚಿಸಿರಿ ಅಂತ ಇದೆ. ಯಾವುದ್ರ ಬಗ್ಗೆ? ಕನ್ನಡ ವಿಮರ್ಶೆ ಬೆಳಕಿನಲ್ಲಿ ಜನ್ನನ ಅಮೃತಮತಿಯ ಪಾತ್ರವನ್ನು ವಿವೇಚಿಸಿರಿ ಅಂತ ಇದೆ. ಸೊ ವಿವೇಚಿಸಿರಿಗೆ ಮತ್ತು ಇದಕ್ಕೂ ಡಿಫ್ರೆನ್ಸ್ ಇದೆಯಾ ಅಥವಾ ಎರಡು ಒಂದೇನಾ? ಡಿಫ್ರೆನ್ಸ್ ಇದೆಯಲ್ಲ. ವಿವೇಚನೆ ಅಂದ್ರೆ ಮಾರ್ಗದರ್ಶನ ನಮಗೆ, ಸೊ ಆಲೋಚನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ, ಯೋಚನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಕೇವಲ ಜನ್ನನ ಹೇಳಿರುವಂತ ಯಶೋಧರ ಚರಿತ್ರೆ ಬಗ್ಗೆ ಕೇಳ್ತಾ ಇಲ್ಲ. ಸೊ ಅಮೃತಮತಿ ಪಾತ್ರವನ್ನ ನೀವು ವಿವೇಚಿಸಿರಿ, ಯಾವ ಆಧಾರದ ಮೇಲೆ? ಕನ್ನಡ ವಿಮರ್ಶೆಯ ಬೆಳಕಿನಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಅದು ಆಕ್ಚುಲಿ ಇದು ಈ ರೀತಿನೇ ಕೇಳ್ಬಹುದು ಪ್ರಶ್ನೆನ, ಈ ರೀತಿನೇ ಕೇಳ್ಬಹುದು. ಕನ್ನಡ ವಿಮರ್ಶೆ ಬೆಳಕಿನಲ್ಲಿ ಅಮೃತಮತಿ ಪಾತ್ರನ ವಿವೇಚಿಸಿರಿ ಅಂತ ಒಂದಾದ್ರೆ, ಜನ್ನನ ಅಮೃತಮತಿಯ ಪಾತ್ರವನ್ನು ವಿವೇಚಿಸಿರಿ ಅಂತ ಕೇಳ್ಬಹುದು. ಸೊ ಆನ್ಸರ್ ಎರಡಕ್ಕೂ ಒಂದೇ ಬರುತ್ತಾ ಡಿಫ್ರೆಂಟ್ ಆಗುತ್ತಾ? ಎಕ್ಸಾಂಪಲ್, ಕನ್ನಡ ವಿಮರ್ಶೆ ಬೆಳಕಿನಲ್ಲಿ ಜನ್ನನ ಅಮೃತಮತಿಯ ಪಾತ್ರವನ್ನು ವಿವೇಚಿಸಿರಿ ಅಂತ ಒಂದಿದೆ. ನೆಕ್ಸ್ಟ್ ಇದನ್ನ ಕೊಡಲ್ಲ, ಕೇವಲ ಜನ್ನನ ಅಮೃತಮತಿಯ ಪಾತ್ರ ಅಂತ ಆ ರೀತಿನ ಪ್ರಶ್ನೆ ಬಂದಿದೆ. ಇದು ಈ ರೀತಿನೇ ಕೇಳಿದರೆ, ಆ ರೀತಿನೇ ಕೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ಆನ್ಸರ್ ಒಂದೇ ರೀತಿ ಇರಬೇಕಾ ಸ್ವಲ್ಪ ಡಿಫ್ರೆಂಟ್ ಆಗ್ಬೇಕಾ? ಓಕೆ, ಓಕೆ ಓಕೆ ಅಲ್ವಾ? ಸೊ ಇಲ್ಲಿ ಕನ್ನಡ ವಿಮರ್ಶೆ ಬೆಳಕಿನಲ್ಲಿ ಅಂತ ಕೇಳಿದ್ರೆ ಅವರೇ ಮೆನ್ಷನ್ ಮಾಡಿದ್ರಿಂದ ಇಲ್ಲಿ ಜಾಸ್ತಿ ನಮ್ಗೆ ಎಷ್ಟಾಗುತ್ತೋ 10 ಮಾರ್ಕ್ಸ್ ಅಲ್ಲಿ ಆಗಿರ್ಬೋದು, 20 ಮಾರ್ಕ್ಸ್ ಅಲ್ಲಿ ಎಷ್ಟು ಜನ ವಿಮರ್ಶಕರು ಏನೇನ್ ಹೇಳಿದಾರೋ ಅವ್ರನ್ನೆಲ್ಲರನ್ನ ಸಮಗ್ರವಾಗಿ ಕೇಳೋ ತರ ಆಗಿರ್ಬೇಕು. ಸೊ ಯಾವ್ಯಾವ ನೆಲೆಯಲ್ಲಿ ಹೇಳಿದ್ದಾರೆ, ಒಬ್ಬೊಬ್ಬರು ಒಂಥರ ವಿಮರ್ಶೆ ಮಾಡಿದ್ದಾರೆ, ಸೊ ಅದನ್ನ ಹೇಳ್ಬೇಕಾಗುತ್ತೆ. ಈ ರೀತಿ ಕೇಳಿದಾಗಲೂ ಸಹ ನಾವು ಕೇವಲ ಜನ್ನನ ಹೇಳಿದ ಅಮೃತಮತಿ ಪಾತ್ರ ಅಷ್ಟೇ ಬರೆಯಂಗಿಲ್ಲ, ಜೊತೆಯಲ್ಲಿ ಅಟ್ಲೀಸ್ಟ್ ಒಂದು 40% ಆದ್ರೂ ಕೂಡ ಮತ್ತೆ ವಿಶ್ಲೇಷಣೆ ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಮೃತಮತಿ ಪಾತ್ರ ಮತ್ತೆ ಹೋದ್ರೆ ಅರ್ಥ ಇಲ್ಲ. ಹಾ, ಇಲ್ಲಿ ಮಾಡ್ಬೇಕು, ಇಲ್ಲಿ ಮಾಡಿದ್ರೆ ಮಾರ್ಕ್ಸ್ ಸಿಗುತ್ತೆ.
ಇಲ್ಲಿ ನೀವು ಅವ್ರು ಬರ್ದಿರೋಂತ ವಿಶ್ಲೇಷಣೆ ಮಾಡಿ ಹೆಸರು ಉಲ್ಲೇಖ ಮಾಡೋದು ಬೇಡ, ಅದು ನಿಮ್ಮದೇ ಅಂತ ಅನ್ಕೋಬಹುದು. ಓಕೆ, ಸೊ ಆ ರೀತಿ ನಾವು ಪ್ರಶ್ನೆದೆಲ್ಲ ಅರ್ಥ ಮಾಡ್ಕೊಂಡು ಡಿಕೋಡ್ ಮಾಡ್ಕೋಬೇಕಾಗುತ್ತೆ. ಮೂರನೇ ನೋಡ್ಬೋದು ಇಲ್ಲಿ, ಯಶೋಧರ ಚರಿತ್ರೆಯಲ್ಲಿ ಚಿತ್ರಣಗೊಂಡಿರುವ ಹಿಂಸೆಯ ವಿವಿಧ ಸ್ವರೂಪವನ್ನು ವಿಶ್ಲೇಷಿಸಿರಿ ಅಂತ ಇದೆ. ಇಲ್ಲೂ ಕೂಡ ವಿಶ್ಲೇಷಿಸಿ ಅಂದ್ರೆ ಅನಾಲಿಸಿಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೇವಲ ಹಿಂಸೆಯ ಸ್ವರೂಪಗಳ ಬಗ್ಗೆ ವಿವರಿಸಿ ಅಂತ ಕೇಳ್ತಾ ಇಲ್ಲ, ವಿವರಣೆ ಮಾಡಿ ಅಥವಾ ವಿಷದಪಡಿಸಿ ಅಂತ ಕೇಳ್ತಾ ಇಲ್ಲ, ವಿಶ್ಲೇಷಣೆ ಮಾಡಿ ಅಂತ. ವಿಶ್ಲೇಷಣೆ ಅಂತ ಹೇಳಿದ್ರೆ ಮತ್ತೆ ನಾವಿಲ್ಲಿ ವಿಮರ್ಶಾತ್ಮಕ ನೆಲೆಯಲ್ಲಿ ಬರೀಲೇಬೇಕಾಗುತ್ತೆ. ಸೊ ಹಿಂಸೆಯ ಸ್ವರೂಪ ನಮ್ಗೆ ಸಂಕಲ್ಪ ಹಿಂಸೆ ಬಗ್ಗೆ ಗೊತ್ತಿದೆ, ಸೊ ಅದರಿಂದ ಏನೇನ್ ಪರಿಣಾಮ ಆಗುತ್ತೆ ಅಂತೆಲ್ಲ ಗೊತ್ತಿದೆ, ಆದ್ರೆ ಅದನ್ನ ನಾವು ವಿಶ್ಲೇಷಣೆ ಮಾಡಿ ಹೇಳ್ಬೇಕಾಗುತ್ತೆ. ಕೇವಲ ಕಥೆ ರೂಪಕ ಹೇಳಕ್ಕಾಗಲ್ಲ ಇಲ್ಲಿ. ಹಿಟ್ಟಿನ ಕೋಳಿ ಇಲ್ಲಿ ಪ್ರಶ್ನೆ ಏನಾಗಿದೆ? ಸೊ ಹಿಟ್ಟಿನ ಸಂಕಲ್ಪ ಹಿಂಸೆ ಇದೆಯಲ್ಲ, ಅದ್ರ ಕುರಿತು ಕಥೆ ತರ ಬರೆದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ಸಿಗಲ್ಲ. ಅಲ್ಲಿ ವಿಶ್ಲೇಷಣೆ ಅಂತ ಕೇಳಿದ್ರಿಂದ ನಾವು ಕಂಪ್ಲೀಟ್ ಆಗಿ ಹಿಂಸೆ, ಸೊ ಅಂದಿಗೂ ಇಂದಿಗೂ ಕೂಡ ಹಿಂಸೆ ಬಗ್ಗೆ ನಾವು ಸಮಕಾಲೀನತೆ ಕೂಡ ನಾವು ಇಲ್ಲಿ ಕಂಪೇರ್ ಮಾಡ್ಕೊಂಡು ಬರಿಬಹುದು ಇಲ್ಲಿ. ಅದೆಲ್ಲಾನು ಬರಿಬೇಕಾಗುತ್ತೆ. ಆಮೇಲೆ ಜನ್ನ ಕವಿಯ ಯಶೋಧರ ಚರಿತ್ರೆ ಕಾವ್ಯದ ರತಿ ವಿರತಿ ಅಂತ ಇದೆ. ರತಿ ಅಂದ್ರೆ ಏನ್ ಹೇಳುತ್ತೆ ಇಲ್ಲಿ? ಓಕೆ, ಸೊ ಆ ರೀತಿನ ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಅದಕ್ಕಿಂತ ನಾವು ರತಿ ಅಂದ್ರೆ ಏನಂತ ಹೇಳಿದ್ರೆ, ನಾವು ಆಲ್ಮೋಸ್ಟ್ ಯಶೋಧರ ಚರಿತ್ರೆನ ಒಂದು ಶೃಂಗಾರ ಕಾವ್ಯ ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಕೂಡ ಅಧ್ಯಯನ ಮಾಡಿ ಸುಮಾರು ಜನ. ಈಗ ಅಮೃತಮತಿ ಪಾತ್ರ ಸಮಸ್ಯೆಗಳು ಏನೇನಿದೆವಲ್ಲ, ಸೊ ಅದನ್ನ ಶೃಂಗಾರ ಕಾವ್ಯ ಆ ನಿಟ್ಟಿನಲ್ಲಿ ನೋಡಿದ್ರಿಂದನೇ ಇರೋದಂಥದ್ದು. ಸೊ ರತಿ ಅಂತ ಹೇಳಿದ್ರೆ ನಾವು ಇದು ಶೃಂಗಾರ ಬಗ್ಗೆ ಆಗ್ಬೋದು, ಅಥವಾ ಪ್ರಣಯ ಪ್ರಸಂಗ ಇರ್ಬೋದು. ಪ್ರಣಯ ಪ್ರಸಂಗ ಬರುತ್ತಲ್ಲ, ಸೊ ಅದನ್ನ ನಾವು ರತಿ ಅಂತ ಕರಿಬಹುದು. ವಿರತಿ ಅಂತ ಹೇಳಿದ್ರೆ ಇದು ಇಲ್ದೆ, ಇದ್ರ ಅಪೋಸಿಟ್ ಅದು ರತಿ ವಿರತಿ. ಇಂದ್ರಿಯಗಳನ್ನು ಎಲ್ಲ ನೀಗಿಸ್ಕೊಂಡ್ಬಿಟ್ಟು ಹೇಗೆ ವೈಭೋಗದ ಹೇಳ್ತೀವಲ್ಲ, ಭೋಗದ ತುತ್ತದಲ್ಲಿ ವೈರಾಗ್ಯ ಅಂತೀವಲ್ಲ, ಸೊ ಆ ತರ ಭೋಗ ಮತ್ತು ವೈರಾಗ್ಯ ತರ ಇದೆ ಆಕ್ಚುಲಿ. ನಾವು ಕಂಪೇರ್ ಮಾಡ್ಕೊಂಡು ನೋಡೋದಾದ್ರೆ ಇಲ್ಲಿ ಭೋಗ ಇದೆ, ಭೋಗ ಜೊತೆಯಲ್ಲಿ ವೈರಾಗ್ಯ ಯಾವ ರೀತಿ ಬರುತ್ತೆ ಅಂತ. ಸೊ ರತಿಯಿಂದ ವಿರತಿ ಕಡೆ ಹೋಗ್ತಾ ಇರೋದನ್ನ ಚಿತ್ರಣ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಯಶೋಧರ ಚರಿತ್ರೆ ಕಾವ್ಯದಲ್ಲಿ ನೋಡ್ತೀವಿ. ಯಾಕಂದ್ರೆ ಒಂದು ಧರ್ಮ ಪರಿಪಾಲನೆ ಮಾಡ್ಲೇಬೇಕು, ಅವನ ಉದ್ದೇಶ ಹೇಳಲೇಬೇಕಾಗುತ್ತೆ. ಸೊ ಅದನ್ನ ನಾವು ಈ ಪ್ರಶ್ನೆಯಲ್ಲಿ ನೋಡ್ಬೋದು. ಇಲ್ಲಿ ಚರ್ಚಿಸಿ ಅಂತ ಕೇಳಿದ್ರಿಂದ ಆ ಕಾವ್ಯದಲ್ಲಿ ಎಲ್ಲೆಲ್ಲಿ ಯಾವ ರೀತಿ ತೋರಿಸಿದಾರೆ ಅದನ್ನ ಹಂತ ಬರ್ಕೊಂಡು ಹೋಗ್ಬೇಕಾಗುತ್ತೆ. ಯಾವಾಗ ಬದಗ ಹಾಡಾಡ್ತಾ ಇರ್ತಾನೋ, ಅಮೃತಮತಿ ಮನಸ್ಸೋತ್ ಹೋಗ್ತಾ ಇರ್ತಾರಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದಬೇಕಾದ್ರೆ ನೀವು. ಅದು ರತಿ. ನವಿರತಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಯಶೋಧರ ಅದನ್ನ ನೋಡ್ಬಿಟ್ಬಿಟ್ಟು ಸಂಕಲ್ಪ ಹಿಂಸೆಗೆ ಈಡಾರಾಗುತ್ತೆ. ಸೊ ಅಲ್ಲಿಂದ ಕೊನೆವರೆಗೂ ಕತೆ ಎಲ್ಲಿವರೆಗೂ ಹೋಗುತ್ತೆ, ಮಾರಿದತ್ತನವ್ರಿಗೆ ಹೋಗಿ ಅವನು ಕೂಡ ಪರಿವರ್ತನೆ ಆಗಿ ಮಾರಿ ದೇವತೆ. ಹೌದೌದು. ವಿರತಿ ಅಂತ ಹೇಳಿದ್ರೆ ಇವೆಲ್ಲಾನು ಕೂಡ ಲೌಕಿಕ ಜೀವನದಲ್ಲಿ ಇರುವಂತ ಎಲ್ಲಾ ಅಂಶಗಳನ್ನ ನಿಗ್ರಹಿಸ್ಕೋಬೇಕು, ಬಿಡ್ಬಿಡ್ಬೇಕು ಅನ್ನೋ ತರದ್ದು ನಾವು ವಿರತಿ ಅಂತ ನೋಡ್ತೀವಿ. ಆಮೇಲೆ ಜನ್ನನ ಯಶೋಧರ ಚರಿತ್ರೆ ಮತ್ತು ಅನಂತನಾಥ ಪುರಾಣಗಳನ್ನು ತೌಲನಿಕವಾಗಿ, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಸೊ ಸ್ವಲ್ಪ ಏನಾದ್ರು ಅಧ್ಯಯನ ಮಾಡ್ಬೇಕಂತ ಹೇಳಿದ್ರೆ ತೌಲನಿಕವಾಗಿ ಅಧ್ಯಯನ ಮಾಡಿ, ಅಂದ್ರೆ ನಿಮ್ಮ ಆನ್ಸರ್ ಅಲ್ಲೇ ಒಂದಿಷ್ಟು ಇದ್ರೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅಂತ. ಸೊ ಪ್ರಶ್ನೆನೂ ಕೂಡ ಅದೇ ರೀತಿ ಕೇಳಿದ್ದಾರೆ. ಸೊ ಇಲ್ಲಿ ಹೆಚ್ಚಾಗಿ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ಕೃತಿಯ ಹಿನ್ನೆಲೆ ಒಂದಿಷ್ಟು ಬರಿಬಹುದು. ಸೊ ಯಾವ ನೆಲೆಯಲ್ಲಿ ಅವರು ಬರೆದಿದ್ದಾರೆ ಅನ್ನೋದು. ಜೊತೆಯಲ್ಲಿ ಮುಖ್ಯವಾಗಿ ಇಲ್ಲೂ ಸಹ ನಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಎರಡು ಪಾತ್ರವನ್ನು ಇಟ್ಕೊಂಡ್ಬಿಟ್ಟು ನಾವು ಹೆಚ್ಚಾಗಿ ತೌಲನಿಕ ಮಾಡ್ಬೇಕಾಗುತ್ತೆ, ಕಾಂಪ್ಯಾರಿಟಿವ್ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಅಮೃತಮತಿ ಮತ್ತು ಚಂಡಶಾಸನನ ಪಾತ್ರ ಬರುತ್ತೆ ನಮಗೆ. ಸೊ ಆ ನಿಟ್ಟಿನಲ್ಲಿ ಮಾಡಿದಾಗ ನಮಗೆ ಎರಡು ಕೃತಿಯಲ್ಲಿ ಯಾವ ಮುಖ್ಯವಾದ ಉದ್ದೇಶ ಇಟ್ಕೊಂಡಿದ್ದಾನೆ ಜನ್ನ, ಏನ್ ಹೇಳಕ್ ಹೊರಡ್ತಾ ಇದ್ದಾನೆ ಅನ್ನೋದು ಹೇಳ್ಬೇಕಾಗುತ್ತೆ. ಇಲ್ಲಿ ತೀರ್ಥಂಕರ ಕಥೆ ಅಂತ ಹೇಳಕ್ ಹೊರಟರು ಕೂಡ ಮುಖ್ಯವಾಗಿ ಬರೋದಲ್ಲಿ ಚಂಡಶಾಸನ ಹೇಳಿ ಸಮೀಕ್ಷಿಸಿರಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಮತ್ತೆ ಅನಾಲಿಸಿಸೇ ಬರುತ್ತೆ. ಎಕ್ಸಾಂಪಲ್ ನಾವು ಸಮೀಕ್ಷೆ ಮಾಡ್ಬೇಕಾದ್ರೆ ಸರ್ವೆ ಮಾಡ್ಬೇಕಂತ ಏನಂತೀವಲ್ಲ, ಅದನ್ನ ಸಂಶೋಧನೆ ಭಾಗದಲ್ಲಿ ನೋಡ್ಬೇಕಾಗುತ್ತೆ ಅಲ್ವಾ. ಜೊತೆಲಿ ಕಂಪೇರ್ ಮಾಡ್ಬಿಟ್ರೆ ಇನ್ನೂ ಒಳ್ಳೇದು. ಹೌದೌದು. ಆ ರೀತಿ ಮಾಡಿದ್ರೆ ಸ್ವಲ್ಪ ಬೆಟರ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಮಗೆ ತೌಲನಿಕ ಅಂತ ಹೇಳಿದ್ರಿಂದ ಹಂತ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ಆ ಕತೆ ಡೆವಲಪ್ ಹಾಕೊಂಡು ಹೇಗೆ ಹೋಗ್ತಾ ಇರುತ್ತೆ ಅನ್ನೋ ತರದ್ದು. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಯಶೋಧರ ಚರಿತ್ರೆ ಬಗ್ಗೆ ಒಂದು ಪಾರ್ಟ್ ಮಾಡ್ಕೊಂಡಿರ್ತಾರೆ, ನೆಕ್ಸ್ಟ್ ಇನ್ನೊಂದು ಪೇಜ್ ಅಲ್ಲಿ ಯಾವ್ದ್ರ ಬಗ್ಗೆ ಅನಂತನಾಥ ಪುರಾಣ ಬಗ್ಗೆ ಮಾಡ್ತಾರೆ. ಇದಕ್ಕೆ ನಾವು ತೌಲನಿಕವಾಗಿ ನೀವು ಬರ್ದಿದ್ದೀರಾ ಅಂತ ನಾವು ಹೇಳಕ್ ಆಗಲ್ಲ. ಓಕೆ, ಸೊ ಹೇಗಂತ ಹೇಳಿದ್ರೆ ಅಕ್ಕಪಕ್ಕ ಇಟ್ಟು ನೋಡ್ಬೇಕು. ಇಲ್ಲಿ ಅಮೃತಮತಿ ಪಾತ್ರೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಚಂಡಶಾಸನ ಬಗ್ಗೆ ಒಂದು ಪಾತ್ರ ಇಟ್ಕೊಂಡ್ಬಿಟ್ಟು ಇದನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಅಂತ ಬರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನಾದ್ರೂ ತೌಲನಿಕವಾಗಿ ಸಮೀಕ್ಷಿಸಿರಿ ಅಂತ ಹೇಳ್ಬೋದು, ತೌಲನಿಕವಾದ ಅಧ್ಯಯನ ಅಂತ. ಹೌದೌದು.
ಸ್ನೇಹ ಬರುತ್ತೆ, ಅದರಲ್ಲೂ ಕೂಡ ಮತ್ತೆ ಸ್ತ್ರೀ ಮುಖ ಪುರುಷ ಮುಖ ಅಂತ ಏನ್ ಹೇಳುತ್ತೆ ಅದನ್ನು ಬರುತ್ತೆ. ಪ್ರಣಯ ಪ್ರಸಂಗದನ್ನ ಬೇರೆ ನೆಲೆ ನೋಡ್ತೀವಿ. ಸೊ ಒಂಥರ ಎಪಿಕ್ ಲೆವೆಲ್ ಹೋಗೋ ತರ ಇದೆ ಅಲ್ಲೂ ಕೂಡ. ಹೆಂಗೆ ನಾವು ಸಾಮಾನ್ಯವಾಗಿ ಸತ್ಯ ಸಹಗಮನ ಪದ್ಧತಿ ನೋಡ್ತೀವಲ್ಲ, ಬಟ್ ಅಲ್ಲಿ ಅವನೇ ಹಾರ್ಬಿಡ್ತಾನೆ ಜೊತೆಗೆ. ಸೊ ಆ ನೆಲೆಲ್ಲ ನೋಡ್ಬೇಕಾಗುತ್ತೆ. ಆಮೇಲೆ ಯಶೋಧರ ಚರಿತ್ರೆಯಲ್ಲಿ ಪ್ರತಿಭವಾಗಿರುವ ಜೈನ ಧರ್ಮದ ತಾತ್ವಿಕತೆ. ಸೊ ಕೆಲವೊಂದ್ಸಲ ಈ ಅಂಶಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಇದು ನೋಡ್ಬೋದು, ಇದು ಜೀವದಯ ಜೈನ ಧರ್ಮದ ಸಾರ ಎನ್ನೋದೇ ತಾತ್ವಿಕತೆ ಅಲ್ವಾ. ಸೊ ಇದಕ್ ಬರ್ದಿರೋಂತ ಆನ್ಸರ್ನ ಅಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಅಲ್ಲಿ ಏನಂತ ಹೇಳಿದ್ರೆ ವಿಷದ ಪಡಿಸಿ ಅಂತ ಕೇಳಿದ್ದಾರೆ, ಇಲ್ಲಿ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಎರಡೂ ಕೂಡ ಸ್ವಲ್ಪ ಸೇಮ್. ಅದು ವಿವರಿಸಿ ಅಂತ ಹೇಳಿ ವಿವರಣೆ ಮಾಡೋದು ಯಾವ ರೀತಿಯಲ್ಲಿ ಬಂದಿದೆ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ತಾತ್ವಿಕತೆ ತತ್ವ, ಅದು ಉದ್ದೇಶ ಆಗಿರ್ಬೋದು, ದಯ ಉದ್ದೇಶ ಆಗಿರ್ಬೋದು. ಇವಾಗ ಜೈನ ಧರ್ಮದ ಜೀವದಯ ಅನ್ನೋದಿಲ್ಲ ಒಂದು ತತ್ವ ಅದು. ಓಕೆ, ಅಹಿಂಸೆ ಅನ್ನೋದೊಂದು ತತ್ವ ಅದು. ಸೊ ಅದನ್ನ ನಿರೂಪಣೆ ಮಾಡ್ಬೇಕಾಗುತ್ತೆ ಇಲ್ಲಿ. ಲಾಸ್ಟ್ ಕ್ವಶನ್ ಕಾಣ್ತಾ ಇಲ್ಲ. ಓಕೆ, ಅದು ಆಕ್ಚುಲಿ ಲಾಸ್ಟ್ ಕ್ವಶನ್ ಇದೆ ಅಂತ ಹೇಳಿದ್ರೆ, ಯಶೋಧರ ಚರಿತ್ರೆಯಲ್ಲಿ ಅಮೃತಮತಿ ಪಾತ್ರ ಇದೆ ಅಂದಿಲ್ಲ, ಅದು ವಿಧಿ ಆಟದಿಂದ ಈ ರೀತಿ ಇತ್ತ ಅನ್ನೋದ್ ಬಗ್ಗೆ ಪ್ರಶ್ನೆ ಇರೋದು. ಸೊ ಅದು ವಿಧಿನೇ ಮೂಲ ಕಾರಣನ ಅಂತ. ಸೊ ಆ ಪ್ರಶ್ನೆ ಇದೆ. ಒಂದ್ ಕಡೆ ನಾವು ಹೌದು ವಿಧಿನು ಅಂತ ಹೇಳ್ಬೋದು, ವಿಧಿ ಆದ್ರೆ ಹೇಗೆ ಅಂತ ನಿರೂಪಣೆ ಮಾಡ್ಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಜೈನ ಕವಿಗಳು ಯಾವುದೇ ಒಂದು ಕೃತಿ ಓದ್ಬೇಕಾದ್ರೆ ಅವ್ರು ಬಳಸೋದೇ ಇದು ಅಲ್ವಾ. ಇವಾಗ ಮುಂದೆ ನಾನು ನಾಗಚಂದ್ರ ರಾವಣ ನೋಡ್ಬೇಕಾದ್ರೂ ಕೂಡ ಅವನು ಕೂಡ ವಿಧಿ ಆಟದಿಂದ ಹೀಗಾಯ್ತು ಅಂತ ಹೇಳ್ತಾ ಇರ್ತಾರೆ. ಹ್ಮ್ ಅದೇ ಇದ್ರೆ ಚರ್ಚೆ ಮಾಡಿ ಅಂತ ಇರೋದು, ಅದಕ್ಕೆ ವಿಶ್ಲೇಷಣೆ ಮಾಡಿ ಅಂತ. ನೀವು ವಿಧಿ ಹೇಳೋದು. ಹೌದೌದು ಹೌದೌದು, ಅದೇ ಆ ನೆಲೆಯಲ್ಲಿ ಅದು ಆಧುನಿಕತೆಯನ್ನ ನೋಡಿದಾಗ ಆ ತರ ಆಗುತ್ತೆ. ಬಟ್ ಜನನ ಕಲ್ಪನೆಯಲ್ಲಿ ಅದನ್ನು ವಿಧಿಯ ತರ ತಂದಿರ್ಬೋದಾ, ಸಾಮಾನ್ಯವಾಗಿ ಹಾಗೆ ಇತ್ತಾ. ಸೊ ಆ ಸುಮಾರು ಚರ್ಚೆಗಳಿದಾವೆ, ಅದಕ್ಕೆ ಮುಗಿಯಲಾರದಂತ ಚರ್ಚೆ ಅಮೃತಮತಿ ಪಾತ್ರದ. ಆಕ್ಚುಲಿ ಇವಾಗಲೂ ಕೂಡ ನಮ್ಗೆ ಸಂಶೋಧನೆ ಮಾಡಿದ್ರೆ ಹೊಸದಾಗಿ ಮಾಡ್ಬೋದು, ಹೊಸ ರೀತಿಯಲ್ಲಿ ಅದನ್ನ ಅಧ್ಯಯನ ಮಾಡ್ಕೊಂಡು ಒಂದು ಪರಿಗಣನೆ ತಗೋಬಹುದು. ಓಕೆ, ಸೊ ನಾವು ಯಶೋಧರ ಚರಿತ್ರೆ ಅಂತ ಓದ್ಬೇಕಾದ್ರೆ ನಮ್ಮ ಆನ್ಸರ್ಗಳಲ್ಲಿ ಅಟ್ಲೀಸ್ಟ್ ಒಂದಿಷ್ಟು ಈ ಅಂಶಗಳಿದಾವಲ್ಲ ಇದನ್ನ ಬರ್ಬೇಕಂತ. ಸೊ ಈ ನೆಲೆಲ್ಲ ಒಂದು ಕೃತಿನೂ ಕೂಡ ಅರ್ಥ ಮಾಡ್ಕೋಬಹುದಾ. ಸ್ಟಾರ್ಟಿಂಗ್ ಅಲ್ಲಿ ಇದೆ, ಅಭಯ ರುಚಿ ಕುಮಾರ ಮಾರಿದತ್ತಂಗೆ ಹಿಂಸಾ ರವಸಿಮತೆಗೆ ಸ್ವಯಂ ಪೇಡ್ದ ಧರ್ಮಕ್ಕೆ ತಂದೆ ಶುಭ ಕಥನ. ಇದೇ ಅದರ ಮುಖ್ಯವಾದ ತತ್ವ, ಹೇಳ್ಬೋದ ತತ್ವ ಅಂತ ಇದನ್ನ. ಸೊ ಉದ್ದೇಶ. ಸೊ ಮಾರಿದತ್ತ ಹೇಳ್ತಾರೆ ಏನಕ್ಕಂತ ಹೇಳಿದ್ರೆ ಅವನು ಹಿಂಸಾರ ಬಸಮತಿ, ಹಿಂಸೆ ಮಾಡ್ತಾ ಇರ್ತಾನೆ. ನಮಗೆ ಮಾರಿದತ್ತನ ವರ್ಣನೆ ಬರುತ್ತೆ ಮಾರಿ ದೇವಸ್ಥಾನದಲ್ಲಿ ಅಲ್ವಾ. ಸೊ ಅದನ್ಗೋಸ್ಕರ ಇವರು ಅಭಯ ರುಚಿ ಮತ್ತು ಅಭಯಮತಿ ಅವರು ಅವನಿಗೆ ಕಥೆಯ ಮೂಲಕ ಹೇಳ್ಬಿಟ್ಬಿಟ್ಟು ಕೊನೆಗೆ ಅವನಿಗೆ ಹಿಂಸೆಯಿಂದ, ನಾವು ನಿನ್ನೆ ನೋಡಿದ್ವಲ್ಲ, ಹಿಂಸೆಯಿಂದ ಅಹಿಂಸೆ ಕಡೆಗೆ. ಸೊ ಇವರ ಮುಖ್ಯವಾದ ಉದ್ದೇಶನೇ ಇದೆ, ಹಿಂಸೆಯಿಂದ ಅಹಿಂಸೆ ಕಡೆ ಹೇಗೆ ಹೋಗ್ಬೇಕು ಅದಕ್ಕೋಸ್ಕರ ಒಂದು ಕಥೆ ಹೇಳಿಸ್ತಾರೆ. ಯಾರ ಹತ್ರ ಹೇಳಿಸ್ತಾ ಇದ್ದಾರೆ ಇಲ್ಲಿ. ಸೊ ಅವರ ಕೈಯಲ್ಲಿ ಕಥೆನ ಹೇಳಿಸ್ತಾ ಇದ್ದಾರೆ. ಸ್ವಲ್ಪ ಕೇಳ್ಬೋದು, ಇದನ್ನು ಕೂಡ ನಾವು ನಿನ್ನೆ ಇದ್ರಲ್ಲಿ ನೋಡಿದ್ವಿ, ಧರ್ಮದಿಂದ ಆಗೋದಾದ್ರೆ ಏನಿದೆ ಅಂತ. ಧರ್ಮದಿಂದ ಏನಾಗೋದಂತ ಏನದಂತ ಹೇಳೋದನ್ನೇ ಮತ್ತೆ ಅದೇ ಕಥೆ ಹೇಳ್ತಾರೆ ಇವರು ಅಲ್ವಾ. ಒಂದಕ್ಕೊಂದು ಲಿಂಕೇಜ್ ಇದೆ. ಹಂಗಾಗಿ ನಮ್ಮ ಆನ್ಸರ್ ಅಲ್ಲಿ ಮಧ್ಯದಲ್ಲಿ ಈ ರೀತಿ ಪ್ರಶ್ನೆ ಹಾಕೊಂಡು ಬರೆದಾಗ ನಮಗೆ ಲಿಂಕೇಜ್ ಮಾಡಕ್ ಹೆಲ್ಪ್ ಆಗುತ್ತೆ ಅದು. ಆಮೇಲೆ ಅವ್ರು ಹೇಳ್ತಾರೆ, ನಿಮ್ಗೆ ಕತೆ ಓದೋ ಗೊತ್ತಾಗ್ಬಿಡುತ್ತೆ, ಕೊನೆ ಆಶೆ ನಿಮ್ಗೆ ಏನಾದ್ರೂ ಇದ್ರೆ ಹೇಳಿ ಅಂತ. ನಿರ್ಮಲ ಧರ್ಮದಿಂದ ಪಾಲಿಸು ಧರೆ ಅಂತ ಆ ರಾಜರಿಗೆ ಹೇಳೋದು. ಪಾಪ ಧರ್ಮದಿಂದ ನೀನು ಪಾಲನೆ ಮಾಡು ಅಂದ್ರೆ, ಧರ್ಮದಿಂದ ಪಾಲನೆ ಮಾಡು ಅಂತ ಹೇಳಿದ್ರೆ ಅಹಿಂಸೆಯಿಂದ, ಅಹಿಂಸೆ ವರ್ತನೆಯನ್ನ ವ್ರತಗಳನ್ನ ಕೈಗೊಳ್ಳು ಅಂತಾನೆ ಹೇಳ್ತಾ ಇರೋದಲ್ಲಿ. ಆಮೇಲೆ ಜೀವದಾಷ್ಟಮಿಯ ನಂಪಿಕತೆ ಅಂತ ಕೂಡ ಹೇಳ್ತೀವಿ. ಓಕೆ, ಹೇಗೆ ನಾವು ನಮ್ಮ ದುರ್ಗಾಷ್ಟಮಿ ಅಂತ ಹೇಳ್ತೀವೋ ಅದೇ ರೀತಿಯಲ್ಲಿ ಜೀವದಾಷ್ಟಮಿ ಅಂತ. ಸೊ ಆ ದಿನದಲ್ಲಿ ಒಂದು ಕಥೆಯನ್ನ ಹೇಳುವಂಥದ್ದು. ಅವತ್ತು ಕೇಳಿದ್ರೆ ನಿಮ್ಗೆ ಮಾಡಿರುವಂತ ಎಲ್ಲಾ ಪಾಪ ಕರ್ಮಗಳೆಲ್ಲ ಇದಾವಲ್ಲ ಎಲ್ಲವೂ ಸಹ ಬಗೆಯಿರುತ್ತೆ ಅಂತ. ದುರ್ಗಾಷ್ಟಮಿ ದಿವಸ ನಾವು ಏನ್ ಮಾಡ್ತೀವಿ, ಬಲಿ ಕೊಡ್ತೀವಿ. ಆದ್ರೆ ಇಲ್ಲಿ ಬಲಿ ಕೊಡಬಾರ್ದು, ಜೀವನ ಉಳಿಸಿ ಅಂತ ಹೇಳ್ತಾರಂಥದ್ದು. ಸೊ ಅದಕ್ಕೆ ಮತ್ತೆ ಜೀವದಯ ಜೈನ ಧರ್ಮ ಅಂತ ಬರುತ್ತೆ. ಇವೆಲ್ಲವೂ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಪೀಠಿಕೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಳಸ್ಕೋಬೇಕಾದ್ರೆ. ಈಗ ಸ್ಟಾರ್ಟಿಂಗ್ ಕ್ವಶನ್ ಇತ್ತಲ್ವಾ, ಯಶೋಧರ ಚರಿತ್ರೆಯಲ್ಲಿ ಜೈನ ಧರ್ಮದ ಸಾರವನ್ನು ಹೇಳಿ ಅಂತ ಇತ್ತು. ಸೊ ಅಂತದ್ರಲ್ಲಿ ಇದನ್ನ ಯಾವ್ದಾದ್ರೂ ಸಾಲು ಕೂಡ ಬಳಸ್ಕೋಬಹುದು, ನೀವು ಹೇಗ್ ಬೇಕಾದ್ರೂ ಪ್ರಾರಂಭ ಮಾಡ್ಬೋದು. ಆಮೇಲೆ ಮುಂದೆ ಕಥೆಯಲ್ಲಿ ನೋಡೋದಾದ್ರೆ
ಅವರು ಯಶೋಧರ ಬಗ್ಗೆನೂ ಬರುತ್ತೆ. ನೋಡುವ ಕಣ್ಗಳ ಸಿರಿ, ಮಾತಾಡುವ ಬಾಯಿಗಳಿಗೆ ಅವನು ಯಾವ ರೀತಿ ಇದ್ದ ಅಂತ ವರ್ಣನೆ ಕೂಡ ಬರುತ್ತೆ ಯಶೋಧರ ಬಗ್ಗೆ. ತದನಂತರ ಆದ್ರೂ ಸಹ ಏನಾಯ್ತು, ಅಮೃತಮತಿ ಒಂದ್ ದಿವಸ ಒಂದ್ ರಾತ್ರಿ ಮಲ್ಗೋಬೇಕಾದ್ರೆ ಪಟ್ಟದಾನೆಯಿಂದ ಬದಗನ ಹಾಡಾಡ್ತಾ ಇರ್ತಾನೆ. ಅದನ್ನ ಕೇಳ್ಬಿಟ್ಬಿಟ್ಟು ಅವಳು ಪಟ್ಟನೆ ಅವಳ ಮನಸ್ಸನ್ನ ಪಟ್ಬಿಟ್ಬಿಡ್ತಾಳೆ. ಓಕೆ, ಸೊ ಈ ರೀತಿ ಕೆಲವೊಂದು ಪದಗಳು ನಾವು ಲೀಸ್ಟ್ ಮಾಡ್ಕೊಳ್ಳಿ ಅಂತ. ತದನಂತರ ಏನಾಗುತ್ತೆ, ಕುತೂಹಲ ಆಗುತ್ತಲ್ವಾ. ಕುತೂಹಲ ಆದ್ಮೇಲೆ ಅವಳು ಕೆಳಗೆ ಕಳಿಸ್ತಾಳೆ, ಅವ್ನ್ ಯಾರು ಎತ್ತ ವಿಚಾರಿಸ್ಕೊಂಡ್ ಬಾ ಹೇಗಿದ್ದೇನೆ ಅಂತ. ಅವಳು ಬರ್ತಾಳೆ. ಅವಳು ಬಂದಾದ್ಮೇಲೆ ಅವನ ರೂಪ ದಮನ ಮಾಡ್ತಾಳೆ. ರೂಪ ದಮನ ಅಂತ ಹೇಳಿದ್ರೆ ಸುಮಾರು ಬರುತ್ತೆ. ಅವನು ಎಷ್ಟು ವಿಕೃತವಾಗಿದ್ದಾನೆ, ನೋಡಕ್ಕೆ ಹೀಗಿದ್ದಾನೆ, ಅವನ ಕಣ್ಣುಗಳು, ಒಂದ್ ಮುಖ ಜೊಲ್ಸರ್ಸ್ಕೊಂಡು ಸುಮಾರು ಅಂಶಗಳು ಬರುತ್ತೆ. ಅಷ್ಟೆಲ್ಲ ಹೇಳಿದ್ರು ಕೂಡ ಒಂದು ಕ್ಷಣ ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೇಳ್ತಾಳೆ ಅವಳು, ಪೊಲ್ಲೆ ಮೈಯ ಲೇಸು ನಲ್ಲರ ಮೈಯೊಳೆ ಅಂತಾಳೆ. ಹಾಗಂದ್ರೆ ಏನು ಪೊಲ್ಲೆ ಮೈಯ ಲೇಸು? ಅದೇ ಅದೇ ಅಂದ್ರೆ ಅವಳು ಎಷ್ಟೆಲ್ಲ ಹೇಳಿದ್ದವನು ಎಷ್ಟು ದುರ್ಗಂಧವಾಗಿದ್ದಾನೆ, ಅಷ್ಟು ಅಸಹ್ಯಕರವಾಗಿದ್ದಾನೆ, ಅದಕ್ಕೆ ಅಷ್ಟವಂಕ ಅಂತ ಹೇಳೋದು. ಅಷ್ಟವಂಕ ಹೆಸರಲ್ಲೇ ಇದೆ, ಎಷ್ಟು ಇದಾಗಿದ್ದಾನೆ ಅನ್ನೋ ತರದು. ಅಷ್ಟೆಲ್ಲ ಹೇಳಿದ್ರು ಕೂಡ ನಾವು ಹೇಳ್ತಾ ಇರೋದು ಎಷ್ಟು ಹೊಲಸಿರುತ್ತೋ, ಬಟ್ ನನ್ನ ಪ್ರಿಯಕನಾಗಿದ್ದವನು ಅದೇ ನನಗೆ ತುಂಬಾ ಖುಷಿ ಕೊಡುತ್ತೆ. ಹೇಳ್ತಾರಲ್ಲ ದೇವರು, ದೇವ್ರು ಕೂಡ ನನಗೆ ಇಷ್ಟ ಆಗುತ್ತೆ ಅಂತಾರಲ್ಲ, ಸೊ ಆ ತರದ್ದು. ಸೊ ಅದಕ್ಕೋಸ್ಕರ ಏನ್ ಬರುತ್ತೆ ಇಲ್ಲಿ, ಮೆಚ್ಚಿದವರಿಗೆ ಮಸಣ ಸುಖ ಅನ್ನೋದಿದೆಯಲ್ಲ, ಸೊ ಆ ರೀತಿ ಅಂತ ವರ್ಡ್ಸ್ ನಾವು ಯೂಸ್ ಮಾಡ್ಕೋಬಹುದು. ಆಮೇಲೆ ಒಲವಾದೊಡನೆ ರೂಪಿನ ಹೋಟೆಲ್ ಯಾವುದು, ಪ್ರೀತಿಗೆ ಕಣ್ಣಿಲ್ಲ ಅಂತಾರಲ್ಲ, ಸೊ ಆ ತರ. ತದನಂತರ ಕರಿದಾದೊಡೆ ಕಸ್ತೂರಿಯಂ. ಸೊ ಇವೆಲ್ಲ ನಾವು ಆನ್ಸರ್ ಅಲ್ಲಿ ನಮ್ಗೆ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲೆಲ್ಲ ಬಳಸ್ಬೇಕು ಅಂತ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವಳ ಕೆಳದಿ ಅವಳು ಹೇಳ್ತಾರೆ ಅಂತದ್ದು, ಚಿತ್ರಮ್ಮ ಪಾತ್ರೆ ರಮತೆ ನಾರಿ ಅಂತ ಹೇಳ್ತಾಳೆ. ಸೊ ಇದನ್ನು ಸಹ ನಾವು ಅಮೃತಮತಿ ಪಾತ್ರ ಬಗ್ಗೆ ಬರಿಬೇಕಾದ್ರೆ ನಾವು ಬರಿಬೋದು, ಉಲ್ಲೇಖ ಮಾಡ್ಬೋದು. ಅಂದ್ರೆ ಅಯೋಗ್ಯನನ್ನ ಅವಳು ರಮಿಸ್ತಾಕ್ ಹೋಗ್ತಾ ಇದ್ದಾಳೆ, ಇಂಥ ರಾಜಕುಮಾರಿ ಅಂತವನ್ನ ರಾಜನೇ ಬಿಟ್ಬಿಟ್ಟು ಅವಳು ಯಾವ್ದೋ ಬೀದಿಲಿರುವಂತ ಅಯೋಗ್ಯ ಜೊತೆ ಅವಳು ರಮಿಸಕ್ ಹೋಗ್ತಾ ಇದ್ದಾಳೆ, ಪ್ರಣಯ ಪ್ರಸಂಗಕ್ಕೆ ಹೋಗ್ತಾ ಇದ್ದಾಳೆ ಅನ್ನೋದು ಕೂಡ ಹೇಳ್ತಾ ಇರೋದು. ತದನಂತರ ಏನ್ ಬರುತ್ತೆ, ನೀವು ಲಿಂಕೇಜ್ಗಳು ಸಿಗುತ್ತೆ, ಒಂದೊಂದು ನೋಡ್ಕೊಂಡು ಹೋಗ್ಬೋದು. ಬೆಂದ ವಿಧಿಗೆ ಕಣ್ಣಿಲ್ಲಕ್ ಅಂತ ಹೇಳ್ತಾರೆ, ಅಂದ್ರೆ ಸುಟ್ಟ ವಿಧಿ. ಸೊ ವಿಧಿ ಇಲ್ಲಿ ಬಂತು ನೋಡಿ ಅಲ್ವಾ. ಸೊ ಅವಳು ಮೇ ಬಿ ಅವಳು ಹೇಳೋವಂಥದ್ದೇ ಅವಳು ಬಡಿಸಿದನು ಆಕ್ಚುಲಿ. ಸೊ ಅವ್ಳು ಹೇಳ್ಕೊಳ್ಳೋದು ಕೆಳದಿ ಅವಳು ಹೇಳೋದು. ಸೊ ಸುಟ್ಟೋದಂತ ವಿಧಿಗೆ ಕಣ್ಣೇ ಇಲ್ಲ, ಎಲ್ಲವೂ ಸರಿ ಕಾಣಿಸ್ತಾ ಇರುತ್ತೆ, ಅನ್ಕೊಂಡಿದ್ದೆಲ್ಲನೂ ಚೆನ್ನಾಗಿದೆ ಅನ್ಸುತ್ತೆ. ಅಂತ ಸಮಯದಲ್ಲಿ ಯಾರು ಬುದ್ಧಿ ಹೇಳಿದ್ರು ಕೂಡ ಅವ್ರಿಗೆ ಹೋಗಲ್ಲ ಅನ್ನೋಗೋಸ್ಕರ. ಆಮೇಲೆ ಜೀವ ಮೆಚ್ಚಿದ ಕಾಗಿಗೆ ಮಾವಿ ಬಂದ್, ಜೀವಂ ಅಂದ್ರೆ ಬೇವು ಅಂತ ಇದು. ಓಕೆ, ಬೇವು ಬೇವು ಮೆಚ್ಚಿದ ಕಾಯಿಗೆ ಮಾವು ಏನೋ ಸಿಕ್ಬಿಟ್ಬಿಟ್ರೆ ಅದು ಇಷ್ಟ ಆಗತ್ತಾ? ಆಗಲ್ಲ. ಸೊ ಅದಕ್ಕೆ ಬೇವುನೇ ಸಾಕು ಅನ್ನೋ ತರ ಪಾತ್ರ ಅಲ್ಲಿ ಚಿತ್ರಣ ಮಾಡಿದ್ದಾರೆ. ಆಮೇಲೆ ಅವನೇನೋ ಇಂದ್ರ ಕಾಮದೇವ ಎಲ್ಲ ಒಂದಿಷ್ಟು ವಿವರಣೆ ಬರುತ್ತೆ, ಅದನ್ನೆಲ್ಲಾನು ಸಹ ಅಮೃತಮತಿ ಹೇಳ್ತಾಳೆ. ಆಮೇಲೆ ಈ ಪ್ರಸಂಗವನ್ನು ಕೂಡ ನೋಡ್ಬೋದು ಅಲ್ವಾ, ಇದು ಬರುತ್ತಲ್ವಾ, ತೋರ ಮಿಡಿಬಿಡಿದು ನಾರ ತದೆವಂತೆ ತದೀತಾನೆ. ಯಾರು ಹೊಡೆಯೋದು? ಅಷ್ಟವಂಕ ಅಲ್ವಾ. ಏನಕ್ಕೆ ಲೇಟಾಗಿ ಹೋಗಿದ್ದಕ್ಕೆ, ಅದಕ್ಕೆ ಅವಳು ಕೆರೆ ಪೊರಳುವಂತೆ ಕಾಲ ಮೇಲೆ ಹೊಳ್ಳಾಡ್ತಾ ಇರ್ತಾಳೆ. ಆದ್ರೂ ಕೂಡ ಅವಳು ಏನ್ ಹೇಳ್ತಾಳೆ, ಏನಕ್ಕೆ ಅಂತ ಕಾರಣ ಕೊಡ್ತಾಳೆ. ಗಂಡನ್ ಬೈತಾ ಇರ್ತಾಳೆ, ಆ ಗಂಡ ರಾತ್ರಿ ಬೇಗ ನಿದ್ದೆ ಮಾಡ್ಲಿಲ್ಲ, ಅದಕ್ಕೆ ನನ್ಗೆ ಬರಕ್ ತಡವಾಯ್ತು. ಅದಕ್ಕೋಸ್ಕರ ಅವಳು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಏನಕ್ಕೆಂದ್ರೆ ಅವನಿಗೆ ಕೊಡ್ಬೇಕಲ್ಲ, ಲೈಕ್ ಅಸೂರೆನ್ಸ್ ಕೊಡ್ಬೇಕಲ್ವಾ, ನನಗೆ ಮಿಕ್ಕ ಗಂಡಸರ್ ಸೋದರ ಸಮಾನರು, ನೀನು ಒಬ್ಬನೇ ನನಗೆ ಪುರುಷೋತ್ತಮ, ಕಾಮದೇವ, ಇಂದ್ರ ಎಲ್ಲಾನು ಹೇಳ್ತಾ ಇರ್ತಾಳೆ. ಸೊ ಈ ರೀತಿ ಬರುತ್ತೆ ಅಲ್ಲಿ ಅಲ್ವಾ. ತದನಂತರ ಜೀವದಯ ಜೈನ ಧರ್ಮಂ ಜೀವಹಿತಂ ಅಂತ, ಇದು ಆಕ್ಚುಲಿ ಯಶೋಧರ ಹೇಳುವಂಥದ್ದು. ಯಾಕಂದ್ರೆ ಯಶೋಧರಲ್ಲಿ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ, ಫಾಲೋ ಮಾಡ್ಕೊಂಡು ಹೋದನ್ನು ಗೊತ್ತಾಗ್ಬಿಟ್ಬಿಡುತ್ತೆ ಈ ರೀತಿ ಆಗಿದೆ ಅಂತ. ಕಡಗ ತೊಡಿಬೇಕನ್ನಿಸ್ತಾ ಇರ್ತಾನೆ. ಸೊ ಇದರಿಂದ ಆದ್ರೆ ನಾನು ಇನ್ನೂ ಇದಾಗ್ಬಿಡ್ತೀನಿ, ಬೇಡವೇ ಬೇಡ, ಇದು ಸವಾಸನೆ ಬೇಡ, ಸುಮ್ಮನೆ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಒಂದ್ಸಲ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ನೈದಿಲೆ ಅದರಿಂದ ಹೊಡೆದಾಗ ಅವ್ಳು ಬಿದ್ದೋಗ್ಬಿಟ್ಟು ಮೂರ್ಛೆ ಬಿದ್ದೋಗ್ಬಿಡ್ತಾಳೆ. ನೈದಿಲೆ ಹೊಡೆದಾಗ ಅವನು ಆತರ ತಲೆ ಹಿಡ್ಕೊಂಡು ನಾರು ಬಡ್ದಂಗೆ ಅಂತ ಹೇಳಿದ್ರೆ, ರೈತ ಬಡಿತಾನಲ್ಲ ಆ ತರ ಬಡಿದ್ರು ಕೂಡ ಏನು ಆಗದೆ ಇರೋಂಥವ್ಳು ಒಂದು ಕೇವಲ ನೈದಿಲೆ ಹೊಡೆದ್ರೆ ಮೂರ್ಛೆ ಬೀಳುತ್ತಾನಲ್ಲ. ಸೊ ಆ ಸಮಯದಲ್ಲಿ ಅವಳಿಗೆ ಕೂಡ ಗೊತ್ತಾಗ್ಬಿಟ್ಬಿಡುತ್ತೆ, ನನ್ನ ಗಂಡನ್ ಗೊತ್ತಾಗ್ಬಿಟ್ಟಿದೆ ಈ ವಿಷಯ ಅಂತ. ಅದಕ್ಕೋಸ್ಕರ ಯಶೋಧರನ್ ಕೂಡ ಮುಖ ಬಾಡಿ ತರ ಇರುತ್ತೆ, ಅವ್ರ ತಾಯಿ ಗಮನಿಸ್ತಾಳೆ. ಗಮನಿಸಾದ್ಮೇಲೆ ಇದಕ್ಕೆ ಒಂದು ಸಂಕಲ್ಪ, ಹಿಂಸೆನೆ ಮಾಡ್ಬೇಕು, ಕುರಿ ಬಲಿ ಕೊಡ್ಬೇಕಂತ ಹೇಳೋದು. ಸೊ ಆ ಸಮಯದಲ್ಲಿ ಈ ರೀತಿ ಬರುತ್ತೆ ಆ ಅಂಶ ಅಲ್ವಾ. ಸೊ ತದನಂತರ
ಮೇಘಂ ಬಗೆವಡೆ ಒದಹಿತಮಾಗೋದು ಮರ್ತಂಗಿ ಅಂತಾನು ಕೂಡ ಹೇಳ್ತಾರೆ. ಸೊ ಅದೇ ಪರಿಹಾರ ಅಲ್ಲ ಅಂತೆಲ್ಲ ಅವ್ರ ತಾಯಿಗೆ ಮತ್ತು ಅವ್ರಿಬ್ಬರ ನಡುವೆ ಒಂದಿಷ್ಟು ಸಂಭಾಷಣೆ ಬರುತ್ತೆ. ಓಕೆ. ಸೊ ತದನಂತರ ಕೊನೆಗೆ ಏನು ಮಾಡಕ್ಕಾಗಲ್ಲ, ತಾಯಿ ಮಾತಿನಂತೆ ಸಂಕಲ್ಪ ಹಿಂಸೆ ಮಾಡ್ಲೇಬೇಕಾಗತ್ತೆ. ಇಲ್ಲ ನಾವು ಚಂದ್ರಮತಿ ಪಾತ್ರನ ಹೇಗ್ ನೋಡ್ಬೋದು ಅಂತ ಹೇಳಿದ್ರೆ, ಯಾವುದೋ ಸಾಮಾನ್ಯ ಒಬ್ಬ ಮೂಢನಂಬಿಕೆಯನ್ನ ಉಳಿಯುವಂತ ಒಬ್ಬ ಮಹಿಳೆಯರಾಗಿ ನೋಡ್ಬೋದಿಲ್ಲ ನಾವು. ಅಂದ್ರೆ ಯಶೋಧರ ಗೊತ್ತಿದೆ, ಯಾಕಂದ್ರೆ ಯಶೋಧರ ಇಲ್ಲಿ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ ಇದರಿಂದ ತಪ್ಪಾಗುತ್ತೆ, ಹಿಂಸೆ ಮಾಡಬಾರಂತ ಅರಿವಿದೆ. ಆದ್ರೆ ಚಂದ್ರಮತಿಗೆ ಆ ರೀತಿ ಯಾವುದೇ ರೀತಿಯಲ್ಲಿ ಯೋಚನೆ ಕೂಡ ಮಾಡಲ್ಲ. ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಮಗನಿಗೆ ಈ ರೀತಿ ಸಮಸ್ಯೆ ಆಗಿದೆ, ಆ ಸಮಸ್ಯೆನ ನಾವು ಪರಿಹರಿಸಬೇಕು ಅನ್ನೋದಷ್ಟೇ ತಲೆಯಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ನೋಡ್ಬೋದು ಇಲ್ಲಿ. ಸೊ ಆಮೇಲೆ ಹಿಟ್ಟಿನ ಕೋಳಿ ಬಲೆ ಕೊಡ್ತಾರೆ. ಅದು ಕೊಟ್ಟಿದಾಗ ಏನಾಗುತ್ತೆ, ಜೀವಂತ ತರಾನೇ ಕಟ್ ಮಾಡ್ದಂಗೆ ಆಗ್ಬಿಟ್ಟು ಕೂಗ್ಕೊಂಡು ಹೋಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಅನ್ಸ್ಬಿಡುತ್ತೆ ಇಲ್ಲ ಅದು ನಿಜವಾದ ಬಲಿನೇ ಆಗಿದೆ. ಸೊ ಅಮೃತಮತಿ ಎಂಬ ಪಾತಕಿಯೇ ಮಾಯೆ ಬನವಾಯ್ತು. ಸೊ ಇದೊಂದು ಮಾಯನ ಒಂದು ಕಾಡು. ಚಂದ್ರಮತಿ ಮಾತೆಯ ಆ ಬಲೆಗೆ ಸಿಕ್ಕಾಕೊಂಡವನು ಯಾರು? ಯಶೋಧರ ಸಿಕ್ಕಾಕೊಂಡ. ಹಾಗಾಗಿ ಹಿಂಸೆಯ ಅಮೋಘ ಶರವಾಯ್ತು. ಹಿಂಸೆ ಎಂಬ ಬಾಣ, ಶರ ಅಂದ್ರೆ ಬಾಣ. ಸೊ ಒಂದು ಜಿಂಕೆಗೆ ಓಡ್ಬಿಟ್ಟು ಸಾಯಿಸ್ಬಿಟ್ರು ಅನ್ನೋ ತರ ಆ ಅರ್ಥದಲ್ಲಿ ಇದು ಬರುತ್ತೆ ಅಲ್ವಾ. ಸೊ ಸಂಕಲ್ಪ ಹಿಂಸೆ ಈ ರೀತಿ ಆಯ್ತು. ಸೊ ಕೊನೆಯಲ್ಲಿ ಈ ಹಿಂಸೆ ಎಲ್ಲ ಹೇಳಾದ್ಮೇಲೆ ಭವಾಳಿಗಳು ಬರುತ್ತೆ. ಸ್ವತಃ ಲೈಕ್ ಅಮೃತಮತಿ ಕೂಡ ಇವರಿಗೆ ವಿಷದ ಲಡ್ಡುಗಳ ತಿನ್ಸ್ಬಿಟ್ಟು ಸಾಯಿಸ್ಬಿಡ್ತಾರೆ. ಸಾಯಿಸಾದ್ಮೇಲೆ ಭವಾಳಿಗಳು ಬರುತ್ತೆ. ಬಂದಾದ್ಮೇಲೆ ಈ ಕಥೆನ ಯಾರು ಹೇಳ್ತಾರೆ? ಇದು ಅಭಯರುಚಿ ಮತ್ತು ಅಭಯಮತಿ ಮಾರಿದತ್ತನಿಗೆ ಹೇಳ್ತಾರೆ ಅದು. ಸೊ ಅದನ್ನೆಲ್ಲಾ ಕೇಳಿದರೆ ಮಾರಿದತ್ತ ಅಲ್ಲ, ಚಂಡಮಾರಿ ದೇವತೆನೇ ಪ್ರತ್ಯಕ್ಷರಾಗ್ಬಿಟ್ಬಿಟ್ಟು ನಾಳೆಯಿಂದ ನನಗೆ ಏನು ಕೊಡಕ್ ಹೋಗ್ಬೇಡಿ, ನನಗೆ ಏನಿದ್ರು ಕೂಡ ಸಾತ್ವಿಕ ಆಹಾರ ಕೊಡಿ, ಸೊ ನಾನು ಇನ್ ಮುಂದೆ ವೆಜ್ಜು ಅನ್ನೋ ತರ. ಸೊ ಆ ರೀತಿ ಹೇಳ್ತಾರೆ. ಅದಕ್ಕೆ ನನಗೆ ಬಲಿಯ ನಿತ್ತದೆ ಮುನಿಯಂ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಬಲಿ ಕೊಟ್ಬಿಟ್ರೆ ನನಗೆ ಕೋಪ ಮಾಡ್ಕೊಳ್ತೀನಿ ಅನ್ನೋ ತರ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಬೇರೆ ಬೇರೆ ವಿಮರ್ಶಕರು ಯಾರ್ಯಾರೆಲ್ಲ ಏನೇನೆಲ್ಲ ಹೇಳಿದ್ದಾರೆ ಈ ಕೃತಿ ಬಗ್ಗೆ ಒಂದಿಷ್ಟು ಅಂಶಗಳು ಇಲ್ಲಿ ಹಾಕಿದ್ವಿ. ಉದಾಹರಣೆಗೆ ರಮಶ್ರೀ ಮುಗುಳಿಯವರು ಏನ್ ಹೇಳಿದ್ದಾರೆ ಅಂದ್ರೆ, ಇದು ನೀತಿಯನ್ನು ಬೋಧಿಸುವ ಧರ್ಮದ ಸಂಕಟವನ್ನು ವಿವರಿಸುವ ಅಸಾಧಾರಣ ಕಲೆಯ ಮತೀಯ ಮತ್ತು ಮತಾತೀತ ಕಥೆಯಾಗಿದೆ. ಮತಿ ಅಂದ್ರೆ ಒಂದು ಧರ್ಮ ಬಿಟ್ಟು ಕೂಡ ಬೇಡ ಕೂಡ ಹೇಳುವುದೂ ಆಗಿದೆ. ಸೊ ಆ ರೀತಿ ನೋಡ್ಬೋದು. ತದನಂತರ ಜನ್ನ ಕಾವ್ಯ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿ ಜೈನ ಧರ್ಮ ತತ್ವವನ್ನು ಬೋಧಿಸಿದ್ದಾನೆ. ಜೊತೆಯಲ್ಲಿ ವಿಶ್ವ ಧರ್ಮದ ರಹಸ್ಯವನ್ನು ಸೂಚಿಸಿದ್ದಾನೆ. ಈ ರಹಸ್ಯವೇ ಯಶೋಧರ ಕಾವ್ಯದ ವಿಶ್ವ ತತ್ವವಾಗಿದೆ ಮತ್ತು ಕನ್ನಡ ಅಭಿಜಾತ ಪರಂಪರೆಯ ಸಾರ್ವಕಾಲಿಕವಾದ ತತ್ವವಾಗಿದೆ. ಸೊ ಇದನ್ನ ಬೇಕಾದ್ರೆ ನೀವು ಎಲ್ಲಿ ಅಂತ ಹೇಳಿದ್ರೆ, ನೀವು ಉಪಸಂಹಾರದಲ್ಲಿ ಒಟ್ಟಾರೆಯಾಗಿ ಯಶೋಧರ ಕೃತಿಯ ಬಗ್ಗೆ ಕೇಳಿದಾಗ ಅಲ್ಲಿತ್ತಲ್ಲ ಜೈನ ಧರ್ಮದ ಸಾರ ಅಂತೆಲ್ಲ ಇತ್ತಲ್ಲ. ಸೊ ಆ ರೀತಿ ಕೇಳಿದಾಗ ನೀವು ಇಲ್ಲಿ ಯಾರಾದ್ರೂ ಒಬ್ಬರ ವಿಮರ್ಶಕರ ಬಳಸ್ಬೋದು ನೀವು. ರಮಶ್ರೀ ಮುಗುಳಿಯವರು ಈ ರೀತಿ ಹೇಳಿದ್ದಾರೆ ಅಂತ. ಸೊ ಇನ್ನು ವ್ಯಾಲ್ಯೂಡ್ ಆಗುತ್ತೆ. ತದನಂತರ ಇದು ಎಸ್ಪೆಷಲಿ ಆಕ್ಚುಲಿ ಇದಕ್ಕೆ ಅಮೃತಮತಿ ಪಾತ್ರಕ್ಕೆ ಇದು ಆಕ್ಚುಲಿ ನಾವು ಯೂಸ್ ಮಾಡ್ಕೋಬಹುದು. ಇದು ಯಾರು ರಾಯ ಧಾರವಾಡಕರ್ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಶೋಧರ ಚರಿತ್ರೆ ಲೌಕಿಕವಾಗಿ ಪ್ರಣಯ ಕಥೆಯಾಗಿ ಪರಿಣಮಿಸಿದ್ರು, ಅವನ ಉದ್ದೇಶವು ಧಾರ್ಮಿಕವಾದದ್ದು ಅಲ್ವಾ. ಸೊ ಜನ್ನನ ಯಶೋಧರ ಚರಿತ್ರೆ ಅವರು ಸಾಹಿತ್ಯ ಸಮೀಕ್ಷೆಯಲ್ಲಿ ಹೇಳಿರುವಂತ ಮಾತಿದು. ಪ್ರಣಯ ನಿರೂಪಣೆಯಂತೂ ಕೈವ ಇಚ್ಛೆ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಸೊ ಅದು ತರಬೇಕಾಗಿತ್ತು ಅಷ್ಟೇ ಅವನ, ಏನಕ್ಕಂದ್ರೆ ಧರ್ಮ ಬಗ್ಗೆ ಬೋಧನೆ ಮಾಡೋಗೋಸ್ಕರ. ಪ್ರಣಯ ತರಲೇಬೇಕು ಅಂತ ಅವನೇನು ಪ್ಲಾನ್ ಮಾಡ್ಕೊಂಡು ಮಾಡ್ಲಿಲ್ಲ. ಆದ್ರೂ ಕೂಡ ಕಾಮವಿಕಾರ ನಿರೂಪಣೆ ಎಂದರೂ ಕೂಡ ಇಲ್ಲಿ ಬರೀ ಕಾಮದ ಕುರಿತು ನಿರೂಪಣೆ ಅಲ್ಲ ಅಂತಾನೆ ಹೇಳ್ತಾರೆ ಅವರು. ಸೊ ಒಬ್ಬೊಬ್ಬರು ಅನ್ನೋ ರೀತಿ ಹೇಳಿದ್ದಾರೆ. ಇವನ್ ಕುವೆಂಪುರು ಸಹ ಅದೇ ಹೇಳ್ತಾರೆ. ಸೊ ಅವರು ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು ರೀತಿಯಲ್ಲಿ ಅಧ್ಯಯನ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಬೇರೆ ರೀತಿ ಆಗ್ತದೆ. ಸೊ ಈ ರೀತಿ ನಾವು ಯಾವ್ದಾದ್ರು ಒಂದು 4-5 ಎಕ್ಸಾಂಪಲ್ ಬಂತಲ್ಲ, ಕನ್ನಡ ವಿಮರ್ಶೆಯ ಬೆಳಕಿನಲ್ಲಿ ಅಮೃತಮತಿಯ ಪಾತ್ರ ಬಗ್ಗೆ ಬರೀರಿ ಅಂತ ಹೇಳಿದಾಗ, ಸೊ ಎರಡನ್ನೂ ಕೂಡ ನೀವು ಬಳಸ್ಬೋದು ನೀವು. ಆಮೇಲೆ ಕುವೆಂಪು ಅವರು ಹೇಳಿರುವಂತದ್ದು ಇದು, ಯಶೋಧರ ಚರಿತ್ರೆಯಲ್ಲಿ ಕಾಮ ವಿಕಾರಣ ನಿರೂಪಣೆಯ ಉದ್ದೇಶ ಎಂಬ ಲೇಖನದಲ್ಲಿ ಅಮೃತಮತಿಯ ಪ್ರಣಯ ಒಂದು ವಿಪರೀತ ಮನೋವಿಕಾರ ಅಂತ ಹೇಳ್ತಾರೆ. ಸೊ ಇವರು ಬೇರೆ ದೃಷ್ಟಿಕೋನ. ಯಾಕಂತ ಹೇಳಿದ್ರೆ ಅವ್ರಿಗೆ ಏನೂ ತಿಳಿದಿಲ್ಲ, ದೈಹಿಕ ಬಯಕೆ ಅಷ್ಟೇ ಬೇಕಾಗಿತ್ತೇನೋ. ಸೊ ಅವ್ರಿಗೆ ಯಾರು ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ನೆಲೆಯಲ್ಲಿ ನೋಡ್ಬಿಟ್ರೆ ಅಮೃತಮತಿ ಪಾತ್ರ ಅಂತದ್ದು ಯಾರು ಕೂಡ ಸ್ವೀಕರಣ ಮಾಡಕ್ ಆಗಲ್ಲ. ಸೊ ಆ ರೀತಿ ಚಿತ್ರಣ ಯಾರು ಜನ್ನ ಮಾಡಿದ್ದಾನೆ ಅಂತ ಕುವೆಂಪು ಹೇಳ್ತಾರೆ ಅಲ್ವಾ. ಸೊ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವಳ ಮನಸ್ಸಿನಲ್ಲಿ ಸ್ವಲ್ಪ ಹೋರಾಟವಿಲ್ಲ, ಗೊಂದಲವಿಲ್ಲ. ಯಾಕಂದ್ರೆ ಆರಾಮಾಗಿ ಹೋಗ್ತಾ ಇದ್ದಾಳೆ, ಯಶೋಧರನ್ನ ಬಿಟ್ಬಿಟ್ಟು ಆರಾಮಾಗಿ ಅಷ್ಟಮಗ್ನ ಜೊತೆ ಹೋಗ್ತಾ ಇದ್ದಾಳೆ, ಅದಕ್ಕೋಸ್ಕರ ಹೇಳ್ತಾರೆ. ಸೊ ಅವನು ಅಂದ್ರೆ ಜಾರ ಪಾತ್ರ ಅಂತ ಹೇಳ್ಬೋದು ಅಂತ ಅವ್ರು ಹೇಳ್ತಾರೆ. ರೋಗ ರೂಪ ಕಾಮ ವಿಕಾರೂಪ ಶ್ರೀರಾಮಶ್ರೀ ಅವರು ಪ್ರಣಯ ನಿರೂಪಣೆ ಕಂಡರೆ, ಕುವೆಂಪು ಅವರಿಗೆ ಅದು ಕಾಮ ವಿಕಾರ ರೂಪ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನೀವು ತೌಲನಿಕವಾಗಿ ಕೂಡ ಇದನ್ನ ಬಳಸಬಹುದು. ಸೊ ಒಬ್ಬೊಬ್ಬರು ಯಾವ ರೀತಿ ಹೇಳಿದ್ದಾರೆ ಅನ್ನೋ ತರ ಇದು.
ಕುರ್ತಕೋಟಿ ಅವರು, ಇವರು ಕೂಡ ಖ್ಯಾತ ವಿಮರ್ಶಕರು. ಆಲ್ಮೋಸ್ಟ್ ಸುಮಾರು ಜನ ಆನ್ಸರ್ ಕುರ್ತಕೋಟಿ ಅವ್ರ ಬಗ್ಗೆ ಉಲ್ಲೇಖ ಮಾಡೇ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಫೆಮಿಲಿಯರ್ ಇರುವಂತವ್ರು. ಬೇರೆಯವರೆಲ್ಲ ಕೂಡ ಸ್ವಲ್ಪ ಅವರು ಬರೀ ಕಥೆ ಕವನಗಳು ಬರ್ಕೊಂಡಿರುವಂತಾರ ಅನ್ಕೋತಾರೆ. ಇವರಾದ್ರೆ ವಿಮರ್ಶೆ ನೆಲೆಲೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಸೊ ಇವರು ಹೇಳಿಕೆ ಅದು, ಯಶೋಧರನ ಮನಪ್ರಿಯ ಇದ್ದಂತ ಕುರೂಪಿಯಾದ ಮಾವಿಕನನ್ನು ಪ್ರೀತಿಸಿದ್ದು ಹೇಗೆ, ಈ ವಿರೋಧ ಒಂದು ಒಡೆಯಲಾಗದ ಒಗಟಾಗಿದೆ ಅಂತ ಹೇಳ್ತಾ ಇದಕ್ಕೆ ಕಾವ್ಯದಲ್ಲಾಗಿರ್ಬೋದು ಕಾರಣಗಳನ್ನು ಹುಡುಕಲು ತೊಡಗುತ್ತಾರೆ. ಮನುಷ್ಯನ ವ್ಯಕ್ತಿತ್ವದಲ್ಲಿ ದೈಹಿಕತೆಯ ಪ್ರಶ್ನೆ ಇದೆ. ಸೊ ಇದು ದೈಹಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಯಾಕಂತ ಹೇಳಿದ್ರೆ ಅಮೃತಾಂಬತಿ ಅಷ್ಟಮಂಕನ್ನ ಪ್ರೀತಿ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಳು ದೈಹಿಕ ಬಗ್ಗೆ ಯೋಚನೆ ಮಾಡಿಲ್ಲ, ಆ ರೂಪ ಬಗ್ಗೆ ತಲೆಯಲ್ಲೇ ಇರ್ಲಿಲ್ಲ. ಅವಳು ಬೇಕಾಗಿದ್ದೇನು ಅದನ್ನ ಅವಳು ಪಡೆಯಕ್ ಹೋಗಿದ್ಲು ಅನ್ನೋ ತರ ಇವರು ಹೇಳ್ತಾ ಇದ್ದಾರೆ. ಸೊ ಪ್ರತೀಕವನ್ನು ಕೊಲ್ಲಲು ಹೋದಾಗಲೇ ದುರಿತ ಕರ್ಮಗಳು ಕೂಗಿ ಕರೆಯುವ ದುರಂತವನ್ನು ಜನ್ನನು ಕಾವ್ಯದಲ್ಲಿ ಸಮರ್ಥವಾಗಿ ಹೇಳಿದ್ದಾನೆ ಅನ್ನೋ ತರ ಹೇಳ್ಬೋದು ಅಲ್ವಾ. ಸೊ ನಾವು ಸಂಕಲ್ಪ ಹಿಂಸೆಯಲ್ಲಿ ಈ ಅಂಶನ ನೋಡ್ತೀವಿ. ಪ್ರತೀಕ ಒಂದು ಎಕ್ಸಾಂಪಲ್, ಇವಾಗ ಆ ಹಿಟ್ಟಿನ ಕೋಳಿ ಇದೆಯಲ್ಲ, ಸೊ ಅದನ್ನ ನಾವು ನಿಜವಾದ ಕೋಳಿ ಅನ್ಕೊಂಡು ಒಂದು ಪ್ರತಿಮೆ ಮಾಡ್ತೀವಲ್ಲ, ಸೊ ಅದನ್ನ ಕಡೆಗೆ ಹೋಗಿರೋದು. ಬಟ್ ಅಲ್ಲಿ ಆಗಿರುವಂತ ದುರಂತ ನಿಜವಾದ ದುರಂತಗಳದು, ನಿಜವಾದ ಕೊಲೆ ಆಗಿದೆ, ನಿಜವಾದ ಹಿಂಸೆ ಆಗಿದೆ ಅನ್ನೋ ತರ ಹೇಳ್ತಾರೆ ಅಂತದ್ದು. ಸೊ ಅದಕ್ಕೋಸ್ಕರ ಅವರು ಹಾ ಹಾ ಹೌದೌದೌದು. ಇವನ್ ಅದ ಹೇಳ್ತಲ್ಲ, ಯಶೋಧರ ಯೋಚನೆ ಮಾಡಿದಾಗಲೇ ಸ್ಟಾರ್ಟ್ ಆಗುತ್ತೆ, ಅವನ ಪತನ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಬಟ್ ಇನ್ನು ಸುಮಾರು ಚರ್ಚೆ ಇದೆ ಆಕ್ಚುಲಿ ಇಲ್ಲಿ. ಯಶೋಧರ ಕೇವಲ ಯೋಚನೆ ಮಾಡಿ ಸಂಕಲ್ಪ ಹಿಂಸೆ ಮಾಡಿದಕ್ಕೆ ಅವ್ರು ಹಲವಾರು ಜನ್ಮಗಳು ಭವಾವಳಿಗಳು ತಕ್ ಬರ್ತಾರೆ. ಅದೇ ರೀತಿ ಮಾರಿದತ್ತ ದಿನ ಸಾಯಿಸ್ತಾ ಇರ್ತಾನೆ, ಎಷ್ಟು ಜನ ಇದ್ ಮಾಡ್ತಾ ಇರ್ತಾನೋ ಲೆಕ್ಕನೇ ಇಲ್ಲ. ಅವ್ನು ಡೈರೆಕ್ಟ್ ಆಗಿ ನೆಕ್ಸ್ಟ್ ಜನ್ಮದಲ್ಲೇ ಮೋಕ್ಷ ತಗೊಂಡ್ತಾನ, ದೇವನಾಗ್ ಬಿಡ್ತಾನ ಅವನು. ಹ್ಮ್ ಹೌದು. ಅದೇ ಆ ನಿಟ್ಟಿನಲ್ಲಿ ಹೇಳಿದ, ಆ ನಿಟ್ಟಿನಲ್ಲಿ ಕೂಡ ಇದೆ. ಹಂಗ್ ನೋಡೋದಾದ್ರೆ ಬೇಕಾದ್ರೆ ಚಂದ್ರಮತಿ ಕೂಡ ಗೊತ್ತಿಲ್ಲ, ಅರಿವಿಲ್ಲ. ಚಂದ್ರಮತಿ ಕೂಡ ಸಾಮಾನ್ಯ ಸ್ತ್ರೀ ಅವಳು, ಬಟ್ ಯಶೋಧರ ಮಾಡಿದಗೋಸ್ಕರ ಆಗ ನೋಡಿ ನಿಜವಾದ ಕಾರಣ ಇಲ್ಲಿ ಅಮೃತಮತಿ ಅಂತ ಬರುತ್ತೆ ಅಲ್ವಾ. ಸೊ ಇಷ್ಟೆಲ್ಲ ಮೂಲ ಕಾರಣ ಹಿಂಸೆಯಿಂದ ಏನಾಗಿದ್ದು ಅಮೃತಮತಿಯಿಂದ ಅನ್ನೋದನ್ನು ಕೂಡ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ಸುಮಾರು ಜನ ವಿಮರ್ಶಕರು ನೋಡಿದ್ದಾರೆ. ಹ್ಮ್ ಹಾ ಅವ್ರು ಫುಲ್ ಇದ್ರಲ್ಲಿ ಬರ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ವಿಕಾರ, ಕಾಮ ವಿಕಾರ ಅಂತಾನೆ ಹೇಳ್ತಾರೆ ಅವರು. ಸೊ ಎಚ್.ಎಸ್. ರಾಘವೇಂದ್ರ ಅವರು ಆಮೇಲೆ ಹೇಳಿದ್ನಲ್ಲ ಬಲಿ, ನಾಟಕದಲ್ಲಿ, ಕಾನೂರು ಹೆಗ್ಗಾಡತಿಯಲ್ಲಿ, ಸೊ ಅಲ್ಲಲ್ಲಿ ಕೂಡ ಕನ್ನಡ ಸಾಹಿತ್ಯದಲ್ಲಿ ಮತ್ತೆ ಮತ್ತೆ ಅಮೃತಮತಿ ಪಾತ್ರ ನೆನಪಾಗುವಂತಹ ಬೇರೆ ಬೇರೆ ನಾಟಕಗಳು, ಕಾದಂಬರಿಗಳು ಸಹ ಬಂದಿದ್ದಾವೆ ಅಂತಾನು ಕೂಡ ಇವ್ರು ಎಚ್.ಎಸ್. ರಾಘವೇಂದ್ರ ಅವರು ಕೂಡ ಹೇಳಿದ್ದಾರೆ. ಗಿರಡ್ಡಿ ಗೋವಿಂದರಾಜ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಶೋಧರ ಅಮೃತಮತಿಯರ ಪ್ರಣಯ ಪ್ರಸಂಗವೇ ಯಶೋಧರ ಚರಿತ್ರೆ ತಿರುಳು ಎಂದು ಹೇಳುವುದಾದರೆ ಆ ಕಾವ್ಯದ ಉದ್ದೇಶವನ್ನು ನಾವು ಸರಿಯಾಗಿ ಗ್ರಹಿಸಿದಂತಾಗುವುದಿಲ್ಲ ಅಂತ. ಸಾಮಾನ್ಯವಾಗಿ ನಾವು ಸ್ಟಾರ್ಟಿಂಗ್ ಓದ್ಬೇಕಾದ್ರೆ ಹಂಗೆ ಅನ್ಕೊಂಡ್ಬಿಟ್ಬಿಡ್ತೀವಿ. ಓಕೆ, ಸೊ ಅದು ಮೇ ಬಿ ಅಮೃತಮತಿ ಸುತ್ತಮುತ್ತನೇ ಇರಬಹುದು ಪ್ರಣಯ ಪ್ರಸಂಗ. ಯಾಕಂದ್ರೆ ಈಗ ಯಾವಾಗ ನಾವು ಚರ್ಚೆ ಮಾಡ್ತಾ ಅದನ್ನಿಲ್ಲ ಇವಾಗ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ರು ಕೂಡ ನಮಗೂ ಕೂಡ ಅದೇ ಅನ್ಸ್ಬೋದು, ಈಗ ಯಾವ್ದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ಬಟ್ ಅದು ಅಲ್ಲ ಅನ್ನೋ ತರ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದು ಅಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ ಒಳವಾಗಿ ಆಳವಾಗಿ ಅರ್ಥ ಮಾಡ್ಕೋಬೇಕಂತ. ಏನ್ ಹೇಳಿ, ಬನ್ನಿ ಗಿರೀಶ್ ಕಾರ್ನಾಡದು ನಾಟಕದ. ಹಾ, ಸೊ ಅದರಲ್ಲಿ ಅಮೃತಮತಿ ಇದು ಯಶೋದಲ್ಲಿ ಬರುತ್ತಂತ ಈ ಪಾತ್ರಗಳು ಇಟ್ಕೊಂಡೇ ಬರೆದಿದ್ದಾರೆ. ಅಲ್ಲೂ ಕೂಡ ಯಶೋಧರ ಬರ್ತಾನೆ, ಅಮೃತಮತಿ ಬರ್ತಾಳೆ, ಚಂದ್ರಮತಿ ಬರ್ತಾರೆ, ಅವನು ಅಷ್ಟವಂತ ಅವನು ಇದ್ದಾನೆ, ಸೇಮ್ ಅದೇ ಇರೋದು. ಅಲ್ಲೂ ಅಮೃತಮತಿ ಡೈರೆಕ್ಟ್ ಆಗಿ ಅವಳು ಹೋಗ್ತಾಳೆ, ಅವನಿಗೆ ಗೊತ್ತೇ ಇರಲ್ಲ ನೀನ್ ಯಾರು ಅಂತಾನೆ ಕೇಳ್ತಾ ಇರ್ತಾನೆ, ಕತ್ಲಲ್ಲಿ ಇರ್ತಾರೆ. ಅದು ಸ್ವಾರಸ್ಯಕವಾಗಿ ಚೆನ್ನಾಗಿದೆ. ಯಶೋಧರ ಅವನು ಜೊತೆಲೆ ಹೋಗ್ಬಿಡ್ತಾನೆ ಅವನು ಕೂಡ ಹಾಗೆ. ಅದನ್ನು ಬೇಕಾದ್ರೆ ನೀವು ಉಲ್ಲೇಖ ಮಾಡಿ, ಬಲ್ಲಿ ನಾಟಕದಲ್ಲಿ ಗಿರೀಶ್ ಕನ್ನಡ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಸುಮಾರು ಬರೆಯೋ ಅವಶ್ಯಕತೆ ಇಲ್ಲ ಅಷ್ಟೊಂದು, ಜಸ್ಟ್ ಉಲ್ಲೇಖ ಮಾಡಿದ್ರೆ ಇವರಿಗೆ ಗೊತ್ತಿದೆ ಇದ್ರ ಬಗ್ಗೆನು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿ ಹೆಲ್ಪ್ ಆಗುತ್ತೆ. ಸೊ ಅವ್ನು ಬೇಕಾದ್ರೆ ಉಪಸಂಹಾರದಲ್ಲಿ ಬಳಸ್ಬೋದು ಇದನ್ನ. ಸೊ ಸುಮಾರು ಜನ ಬೇರೆ ಬೇರೆ ರೀತಿ ಚರ್ಚೆ ಆಗಿದೆ. ಇವ್ರು ವೆಂಕಟರಾಮಪ್ಪರ್ ಅವರಂತೂ ಸುಮಾರು ಸಲ ಹೇಳ್ತಾರೆ. ಅವ್ರಂತ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಾರಿದತ್ತ ಅಭಯ ರುಚಿ ಮತ್ತು ಅಭಯಮತಿ ಏನಾಗ್ಬೇಕು ಅವನಿಗೆ ಆಕ್ಚುಲಿ, ಅವನ ಸ್ವಂತ ಹಳೆಯಂದ್ರು ಸೋದರಳಿಯವರು ಅಲ್ವಾ, ಅವರ ತಂಗಿನ ಮಕ್ಕಳವರು ಮಾರಿದತ್ತನ. ಆ ತಂಗಿ ಮಕ್ಕಳೇ ಇರಿದರೆ ಅವನು ಅಷ್ಟು ವರ್ಷದಿಂದ ಇದ್ದಾನೆ, ಆ ರಾಜ್ಯಭಾರ ಮಾಡ್ತಾ ಇದ್ದಾನೆ, ಜೊತೆಲಿದ್ದಾನೆ, ಆ ತಂಗಿ ಮಕ್ಕಳು ಅಂತ ಅವ್ನಿಗೆ ಗೊತ್ತೇ ಆಗ್ಲೇ ಇಲ್ವಾ ಅಂತ ಸುಮಾರು ಆತರ ಸಮಸ್ಯೆ ಹುಡ್ಕೊಂಡು ಹೋದ್ರೆ ಸುಮಾರು ಅಂಶಗಳಿದ್ದಾವೆ. ಓಕೆ, ಡೈರೆಕ್ಟ್ ಆಗಿ ಅವನು ಸಾಯ್ಸಕ್ ಬರ್ತಾನೆ, ಅವ ಮುಖ ನೋಡೋದು ಗೊತ್ತಾಗಲ್ವಾ ಅಂತ. ಸೊ ಅದನ್ನು ಕೂಡ ನೋಡ್ಬೋದು ನಾವು. ಇವ್ರು ಆ ರೀತಿ ಹೇಳಿದ್ದಾರೆ. ಆಮೇಲೆ ಸಂಗೀತಕ್ಕೆ ಬದುಕಿ ಮುಳುವಾಯ್ತು, ಮೇನ್ ಸಂಗೀತನೇ ಅಲ್ವಾ.
ಬದಗ ಹಾಡಿದಕ್ಕೆ ಹೀಗಾಯ್ತು. ಒಂದ್ ವೇಳೆ ಹಾಡ್ಲಿಲ್ಲ ಅಂದಿದ್ರೆ, ಒಂದ್ ವೇಳೆ ಬದಗ ಬದಲು ಒಂದು ಹೆಣ್ಣೆ ಹಾಡ್ತಾ ಇದ್ರೆ ಅವಾಗ ಏನಾಗ್ತಾ ಇತ್ತು? ಒಂದ್ ವೇಳೆ ಅವರು ಲೈಕ್ ಸೋಲಂಗೆ ಅದನ್ನು ಬರುತ್ತೆ, ಲೈಕ್ ಸೇಮ್ ಸೆಕ್ಸ್ ಅಂತ ಬರುತ್ತಲ್ಲ, ಅದನ್ನು ಕೂಡ ಬರುತ್ತೆ. ಆ ತರ ಏನಾದ್ರು ಆಗ್ತಾ ಇತ್ತು, ಅವಳು ಜಾಗೃತರಾಗ್ಬಿಟ್ಬಿಟ್ಟು ಇದಕ್ಕೆಲ್ಲ ಕಾರಣ ಆಗ್ತಾನೆ ಇರ್ಲಿಲ್ಲ. ಸೊ ಈ ರೀತಿಯ ವಿಶ್ಲೇಷಣೆ ಅಂತ ಹೇಳಿದ್ರೆ, ವಿಮರ್ಶೆ ಅಂತ ಹೇಳಿದ್ರೆ ಈ ರೀತಿ ಇದೆಲ್ಲ ಮಾಡ್ಬೇಕಾಗುತ್ತೆ. ಯಾಕೆ ಯಾಕೆ ಒಂದ್ ವೇಳೆ ಇದಿಲ್ಲ ಅಂದ್ರೆ ಹಿಂಗಾಗ್ತಾ ಇತ್ತು, ಇದಿದ್ರೆ ಹೀಗಾಗ್ತಾ ಇತ್ತು, ಆ ತರ. ಸೊ ಇದಕ್ಕೆ ಒಂದು ಆನ್ಸರ್ ಬರೀತೀರಾ? ಇಷ್ಟೊತ್ತು ಅಮೃತಮತಿ ಪಾತ್ರ ಬಗ್ಗೆ ಚರ್ಚೆ ಮಾಡಿದೀವಿ, ಬಟ್ ಆನ್ಸರ್ ಬರಿಬೇಕಾದ್ರೆ ನಾವು ಹೆಂಗ್ ಬರ್ಬೇಕು ಅನ್ನೋದು ಅದು ಇರೋದು ಮೇನ್. ನೀವು ಪೀಟಿಗೆ ಹಾಕೊಂಡು ಇದು 20ಕ್ಕೂ ಬರಿಬೋದು, 10 ಅಂಕಕ್ಕಂತ ಇದೆ, 10 ಅಂಕಕ್ಕೆ ಬರೀರಿ.
ಓಕೆ ಆಯ್ತಾ. ಆಕ್ಚುಲಿ 10 ಮಾರ್ಕ್ಸ್ಗೆ ಟೈಮು ಇನ್ನೂ ಜಾಸ್ತಿ ಆಯಿತು. ಇನ್ನು ಕಮ್ಮಿ ಟೈಮಲ್ಲೇ ಬರೀಬೇಕು. ಆಕ್ಚುಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇನ್ನೂ ಬೇಗ ಬೇಗ ಬರೀಬೇಕು. ಪಿ ಟಿಗೆ ಯಾವ ರೀತಿ ಬಂದಿದೆ ಹೇಳ್ತೀರಾ? ನೋಡೋಣ ಒಬ್ಬೊಬ್ಬರಲ್ಲಿ ಏನೇನು ಅಂಶ ಬಂದಿದೆ ಅಂತ. ಜಸ್ಟ್ ಕೀವರ್ಡ್ಸ್ ತರ ಆದ್ರೆ ಹೇಳಿ, ಹೇಗೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಹೇಳಿ. ಇಷ್ಟು ಪೀಠಿಕೆನಾ? ತುಂಬಾ ಜಾಸ್ತಿ ಆಯ್ತದು. ಆ ಫಸ್ಟ್ ಪಾರ್ಟ್ ಇದೆಯಲ್ಲ, ಆ ಫಸ್ಟ್ ಪಾರ್ಟ್ ನ ಸ್ವಲ್ಪ ಕಟ್ ಮಾಡಕ್ ಟ್ರೈ ಮಾಡಿ. ಸೆಕೆಂಡ್ ಪಾರ್ಟ್ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟ್ ಆಕ್ಚುಲಿ ಅದನ್ನು ಸರಿಯಾಗುತ್ತೆ. ಫಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ನೀವು ಯಶೋಧರ ಚರಿತ್ರೆಯ ಕೃತಿಯ ಬಗ್ಗೆ ಬರ್ದಂಗಿದೆ ಒಟ್ಟಾರೆ ಸಮಗ್ರವಾಗಿ ಅಲ್ವಾ. ಸೊ ನೀವು ಕೌಂಟ್ ಮಾಡಿದ್ರೆ ಅಲ್ಲೇ ನಿಯರ್ಲಿ 50 ವರ್ಡ್ಸ್, 40-50 ವರ್ಡ್ಸ್ ಆಗುತ್ತೆ ಅಲ್ವಾ. ಅದೇ, ಸೊ 25 ವರ್ಡ್ಸ್ ಅಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ, ಯಾಕಂದ್ರೆ 10 ಮಾರ್ಕರ್ ಅಲ್ವಾ. ಸೊ ಹಾಗಾಗಿ ನೀವು ಹೇಗೆ ಬರ್ದಿದ್ದೀರಾ ಪೀಠಿಕೆ? ಓಕೆ, ಹೇಳಿ ಪರವಾಗಿಲ್ಲ, ಅದು ಚೇಂಜ್ ಮಾಡ್ಕೋಣ, ಕಲಿಯಕ್ಕೆ ಅಂತಾನೆ ಇದ್ದೀವಲ್ಲ. ಓಕೆ, ಹಾ, ಓಕೆ. ಅಂದ್ರೆ ಯಶೋಧರ ಚರಿತ್ರೆ ಬಗ್ಗೆನೇ ಜಾಸ್ತಿ ಇಲ್ಲಿ ಫೋಕಸ್ ಆಗಿದೆ ಅಲ್ವಾ. ನೀವು ಕೂಡ ಯಶೋಧರ ಚರಿತ್ರೆ ಬಗ್ಗೆ ಮತ್ತು ಪ್ಲಸ್ ಜನ್ನನ ಬಗ್ಗೆ. ಸೊ ಹಾ ಹಾ, ಆ ಟೈಮ್ ಕೂಡ ಹಾಕಿದೀಯ. ಓಕೆ ಓಕೆ ಓಕೆ, ಇರ್ಲಿ. ಸೊ ಅದು ಒಂಥರ ಹೇಳ್ತಲ್ಲ, ಸುಮಾರು ತರ ಇಂಟ್ರೊಡಕ್ಷನ್ಗಳು ಆಗ್ತವೆ, ಒಂದೇ ರೀತಿ ಅಂತ ಆಗಲ್ಲ. ಬಟ್ ನಾವು ಪ್ರಶ್ನೆ ಏನಿದೆ ಅಂತ ಅದ್ರ ಮೇಲೆ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡೋದು. ನೀವು ಯಾವ ರೀತಿ ಬರ್ದಿದ್ದೀರಾ ಹೇಳಿ ಹೇಳಿ. ಓಕೆ, ಒಟ್ಟಲ್ಲಿ ಈ ಪಾತ್ರ ಕುರಿತು ಒಂದಿಷ್ಟು ಬಂದಿದೆ ಅಲ್ಲಿ ಅಲ್ವಾ. ಸೊ ನೀವು ಹೇಗೆ ಬರ್ದಿದ್ದೀರಾ? ಏನ್ ಹೇಳಿ. ಓಕೆ, ಹಾ ಹಾ ಹಾ. ಸೊ ಅದನ್ನು ಅದೇ ಹೇಳ್ತಲ್ಲ, ಸುಮಾರು ಸಲ ಹೆಂಗಾಗುತ್ತೆ ಅಂತ ಹೇಳಿದ್ರೆ ನಾವು ಇವನು ವಾದಿರಾಜನ ಬಗ್ಗೆ ಬರೆಯೋದಾಗಿರ್ಬೋದು. ಆಮೇಲೆ ಇನ್ನೊಂದು ಡೈಲಾಗ್ ಇದೆಯಲ್ಲ, ನಿಂದಿರೆ ದಂಡಾಧೀಶಂ, ಕುಳ್ಳಿರೆ ಮಂತ್ರಿ. ಆಮೇಲೆ ಸೊ ಅದು ಒಂಥರ ಫೇಮಸ್, ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ನೋಡ್ಬೇಕಾದ್ರೆ ಇಂಟ್ರಡಕ್ಷನ್ಸ್ ಅಲ್ಲಿ ಅದು ಬರೀತಾರೆ. ಆಮೇಲೆ ಕವಿ ಚಕ್ರವರ್ತಿ ಆದಂತ ಜನನು, ಆಮೇಲೆ ಯಶೋಧರ, ಅಲ್ಲಿ 2 ಲೈನ್ ಆಗ್ಬಿಡುತ್ತೆ ಅಲ್ವಾ. ಸೊ ಅದೊಂದು ಬಿರುದುಗಳೇ ಆಗ್ಬಿಟ್ಟು, ಒಂದು ಅವ್ನು ಮಂತ್ರಿ ಆಗಿದ್ದ, ದಂಡಾಧೀಶ ಆಗಿದ್ದ, ಹೌದು ಕರೆಕ್ಟ್. ಮತ್ತೆ ಆಮೇಲೆ ಅವ್ನು ಕವಿ ಚಕ್ರವರ್ತಿ ಕೂಡ ಆಗಿದ್ದ, ಕರೆಕ್ಟೇ. ಬಟ್ ನಮ್ ಪ್ರಶ್ನೆ ಏನ್ ಕೇಳ್ತಾ ಇರ್ತದೆ ಅಂತ ಹೇಳಿದ್ರೆ, ಏನ್ ಹೇಳಿ, ಬೇಕಾಗಿಲ್ಲ. ಸೊ ಅದು ಇದು ಅದಕ್ಕೂ ಬರೀತಾರೆ ಅಂತ ಹೇಳ್ತಾರೆ, ಅದು ಎಕ್ಸಾಂಪಲ್. ಸೊ ಇದಕ್ಕೆ ನೀವು ಜಸ್ಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೆಕ್ಸ್ಟ್ ಇಲ್ಲಿ ನೋಡಿ ನಾವೊಂದು ಮಾಡಿದೀವಿ ಯಾವ ರೀತಿ ಅಂತ. ಜನ್ನನ ಯಶೋಧರ ಚರಿತ್ರೆಯಲ್ಲಿ ಜನ್ನನು ಬಂದ, ಇಲ್ಲಿ ಯಶೋಧರ ಚರಿತ್ರೆ ಒಂದು ಕೃತಿನೂ ಕೂಡ ಬಂತು, ಯಾಕಂದ್ರೆ ಮೆನ್ಷನ್ ಮಾಡ್ಲಿಲ್ಲ ಅದಕ್ಕೋಸ್ಕರ. ಕನ್ನಡದ ವಿಮರ್ಶಕರು, ಓಕೆ, ಯಾಕಂತ ಹೇಳಿದ್ರೆ ಕನ್ನಡ ವಿಮರ್ಶೆ ಬಗ್ಗೆನೇ ಕೇಳಿದ್ದಾರೆ. ಕನ್ನಡದ ವಿಮರ್ಶಕರು ಅಮೃತಮತಿಯ ಪಾತ್ರದಲ್ಲಿ ಕಾಮವನ್ನೇ ಪ್ರಧಾನವಾಗಿ ಗುರುತಿಸಿ, ಯಾಕಂದ್ರೆ ಸುಮಾರು ಚರ್ಚೆ ಮಾಡ್ತಾ ಇರೋದು ಎಲ್ಲಾನು ಇದು ಸುತ್ತಾನೆ ಆಗ್ತಾ ಇದೆ. ಅಮೃತಮತಿ ಪಾತ್ರ ಅಂತ ತಕ್ಷಣ ಚರ್ಚೆ ಆಗದೆ ಅದು ಕಾಮದ ಕುರಿತು ಅಥವಾ ಪ್ರಣಯ ಪ್ರಸಂಗ ಏನಿದೆ ಅದ್ರ ಕುರಿತು ಗುರುತಿಸಿ ನೈತಿಕತೆಯ ಮತ್ತು ಕಾಮ ವಿಕಾರದ ಪ್ರಶ್ನೆಯಾಗಿ ನೋಡಿದ್ದಾರೆ. ಸೊ ಆ ಪ್ರಶ್ನೆಯಾಗಿ ನೋಡಿದ್ದಾರೆ ಅನ್ನೋದನ್ನ ಪೀಠಿಗೆ ಹಾಕೊಂಡ್ರೆ ಯಾವ್ಯಾವ ರೀತಿ ನೋಡಿದ್ದಾರೆ, ಯಾಕೆ ನೋಡಿದ್ದಾರೆ ಅನ್ನೋದನ್ನ ನಾವು ಮುಂದೆ ಚರ್ಚೆ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಈ ರೀತಿ ಒಂದು ಮಾಡ್ಕೊಂಡು ಮಾಡ್ಬೋದು ಅಂತ. ಸೊ ನೀವು ಬರ್ದಿರೋದು ಕೂಡ ಫುಲ್ ತಪ್ಪಂತ ಅನ್ನಲ್ಲ, ಪೀಠಿಗೆ ಸರಿನೇ. ಬಟ್ ನಮ್ಗೆ ಇನ್ನೂ ಚೂರು ಇಂಪ್ರೂವೈಸ್ ಮಾಡ್ಕೋಬೇಕು, ಇನ್ನೂ ಕ್ವಶನ್ ತಕ್ಕಂತೆ ಬರಿಬೇಕಂತ ಹೇಳಿದ್ರೆ ಈ ಅಂಶಗಳು ನೋಡ್ಕೊಳ್ಳಿ, ಏನೇನು ಕೇಳಿದ್ದಾರೆ. ಬಟ್ ನೀವು ಬೆಟರ್ ಹಂಗ್ ನೋಡಿದ್ರೆ ಚೆನ್ನಾಗಿ ಬರ್ದಿದ್ದೀರಾ. ಇನ್ನು ಕೆಲವರು ಕಾಲ ಬರೀ ಹೆದ್ರ ಬಗ್ಗೆನೇ ಬರೆಯೋದು ಸುಮಾರು ಇದ್ದಾರೆ, ಆತರ ಎಲ್ಲ ಹಾಗೆ ನೋಡಿದ್ರೆ. ಸೊ ಆ ಪ್ರಶ್ನೆಗೆ ತಕ್ಕಂತೆ ಪೀಠಿಕೆದಲ್ಲಿ ಬಂದಿದ್ಯಾ ಇಲ್ಲ ಅಂತ ರಿಫ್ಲೆಕ್ಷನ್ಸ್ ನಾವು ನೋಡ್ಕೋಬೇಕು. ಅದಕ್ಕೆ ನಾವು ಮುಂಚೆನೆ ಸ್ವಲ್ಪ ಈ ರೀತಿ ಪ್ರಿಪೇರ್ ಆದ್ರೆ ಎಕ್ಸಾಮ್ಸ್ ಎಲ್ಲ ತುಂಬಾ ಈಸಿ ಆಗುತ್ತೆ. ಅದಕ್ಕೆ ಸ್ವಲ್ಪ ವರ್ಕ್ ಮಾಡ್ಲೇಬೇಕು, ಇದಕ್ಕೆ ಸಾಮಾನ್ಯವಾಗಿ ಬರಲ್ಲ. ಒಂದು 4-5 ಸಲ ಕ್ವಶನ್ ನೋಡ್ಬಿಟ್ಟು ಅನಾಲಿಸಿಸ್ ಮಾಡ್ಕೊಂಡು ಹೆಂಗೆ ಕಂಟೆಂಟ್ ತೆಗಿಬೇಕು ಅಂತ ಯೋಚನೆ ಮಾಡಿದಾಗ ಮಾತ್ರ ನಾವು ಒಂದಿಷ್ಟು ಹತ್ರ ಬರಿಬಹುದು. ಸೊ ಒಟ್ಟಾರೆ ಈ ಕ್ವಶನ್ಗೆ ಹಿಂಗೆ ಇದೆ ಅಂದ್ರೆ ನೇರವಾಗಿ, ಎಲ್ಲೂ ಕೂಡ ಜಾಸ್ತಿ ಆದ ಹಿನ್ನೆಲೆ ಏನು ಬೇಡ. ಕವಿ ಬಗ್ಗೆ ಕೇಳ್ತಾ ಇಲ್ಲ ಅವರು. ಒಂದ್ ವೇಳೆ ಜನನ ಕವಿ ಬಗ್ಗೆ ವಿವರಿಸಿರಿ ಅಥವಾ ಟಿಪ್ಪಣಿ ಬರಿ ಅಂತ ಹೇಳಿದ್ರೆ ಅವ್ನು ಇರಾಬರ ಬಿರುದು ಮನೆತನ ಎಲ್ಲ ಬರೀಬಹುದು ಅಲ್ವಾ. ಸೊ ಹಾಗಾಗಿ
ಸೊ ತದನಂತರ ಯಾಕೆ ಹಂಗಾಯ್ತು ಅಂತ, ಬಿಕಾಸ್ ಆಫ್ ಪಟ್ಟದಾನೆ ಬದುಕನ್ನು ಅವ್ನು ವಿನೋದಕ್ಕಾಗಿ ಹಾಡ್ತಾ ಇದ್ದ. ಅದನ್ನ ಕೇಳಿದಂತ ಅಮೃತಮತಿ ಮನಸ್ಸನ್ನು ಇಲ್ಲಿ ಬೇಕಾದ್ರೆ ಕಾವ್ಯದ ಸಾಲನೆ ಬಳಸ್ಬೋದು ನೀವು. ಸೊ ನಾವು ಎಲ್ಲಾ ಕಡೆ ಬೇಡ ಅಂತ ಅಷ್ಟೊಂದು ಬಳಸಿಲ್ಲ. ಸುಮಾರು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಕಾವ್ಯದ ಸಾಲುಗಳು ಜಾಸ್ತಿ ಬಳಸ್ಬಿಟ್ಬಿಟ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅನ್ನೋದು ಕೂಡ ಒಂದು ಕಲ್ಪನೆ ಇದೆ. ಅಷ್ಟೊಂದು ಏನ್ ಬೇಕಾಗಿಲ್ಲ, 20% ಇದ್ರೆ ಸಾಕು, 10 to 20%. ಯಾಕಂತ ಹೇಳಿದ್ರೆ ಇಲ್ಲಿ ವಿಮರ್ಶೆ ಮಾಡಕ್ ಹೇಳಿದಾಗ ನಾವು ಬರೀ ಕಾವ್ಯದ ಸಾಲುಗಳು ಹಾಕಿದ್ರೆ ಇಲ್ಲಿ ವಿಮರ್ಶೆ ಬರಲ್ಲ, ಅಲ್ಲಿ ಕೇವಲ ಕಾಪಿ ಪೇಸ್ಟ್ ಆಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಅವ್ನು ಹಾಡು ಕೇಳ್ತಾಳೆ, ಕೇಳಾದ್ಮೇಲೆ ಅವ್ಳು ಕೇಳಿದೆ ಕಳಿಸಿದ್ರು ಕೂಡ ರೂಪದಮನ ಅಂತ ಅಷ್ಟೇ ವರ್ಡ್ ಯೂಸ್ ಮಾಡಿದೀವಿ, ಜಾಸ್ತಿ ಬೇಕಾಗಿಲ್ಲ. ಅಲ್ಲಿ ರೂಪದಮನ ಅರ್ಥ ಆಗುತ್ತೆ, ಅಲ್ಲಿ ಆ ವರ್ಣನೆ ಅಷ್ಟಮಾಂಕನ ವರ್ಣನೆಯಲ್ಲಿ ಬಂದಿದೆ ಅಂತ. ಅಷ್ಟು ಮಾಡಿದ್ರು ಸಹ ಅಲ್ಲಿ ಅವಳು ಮೆಚ್ಚಿದವರಿಗೆ ಮಸಣೆ ಸುಖ ಎಂಬಂತೆ ಕೊಲ್ಲ ಮೇಲೆಸು ನಲ್ಲರ ಮೈಯೊಳೆನ್ನುತ್ತಾಳೆ ಅಲ್ವಾ. ಅದ್ರ ಜೊತೆಯಲ್ಲಿ ಮತ್ತೆ ಒಲವಾದಡೆ ರೂಪಿನ, ಅದಕ್ಕೆ ಅಲ್ವಾ ಇಷ್ಟೊಂದು ವಿಮರ್ಶೆ ನಡೀತಾ ಇರೋದಿಲ್ಲಿ. ಸೊ ಈ ರೀತಿ ಅವಳು ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದಾಳೆ, ಈ ರೀತಿ ಪ್ರಶ್ನೆ ಹಾಕೊಳ್ತಾ ಇದ್ದಾಳೆ. ಈ ಪ್ರಶ್ನೆಗೋಸ್ಕರ ಉತ್ತರ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ವಿಮರ್ಶಕರು ಮಾಡ್ತಾ ಇರೋದು, ಉತ್ತರ ಹುಡ್ಕೊಂಡು ಹೋಗ್ತಾ ಇರೋದು ಅದಕ್ಕೋಸ್ಕರ. ಯಾಕೆ ಅಮೃತಮತಿಗೆ ಯಶೋಧರ ಅಂತ ಸುಂದರವಾದ ರಾಜ್ಯ ಇದ್ದ. ಇಲ್ಲಿ ಬೇಕಾದ್ರೆ ನೀವು ಸಾಲು ಬರುತ್ತಲ್ಲ ಯಶೋಧರನ್ ಕುರಿತಾದಂತಹ ನೋಡೋ ಕಣ್ಗಳಿಗೆ ಯಾವ ರೀತಿ ಇದ್ದ, ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಹಾಕ್ಬಹುದು. ಸೊ ಇಲ್ಲಿ ಮಧ್ಯದಲ್ಲಿ ಯಾರೇನೇನು ಹೇಳಿದಾರೆ ಅಂತ ಬಳಸಿ. ಅಮೃತಮತಿ ಅಂತ ರಾಣಿ ಯಶೋಧರನಂತ ಸುಂದರವಾದ ಗಂಡನನ್ನು ಬಿಟ್ಟು ಜಾರ ಅಷ್ಟವಂಕನಂತ ಕೀಳು ಕುರೂಪಿಯನ್ನು ಅಳುಕಿ ಬಯಸಿದಳು ಎಂದು ನಿರೂಪಿಸಿದರೆ ಅದು ಪ್ರಣಯದ ಸಹಜ ವ್ಯಾಪಾರದ ಅಸ್ವಾಭಾವಿಕ ಕಾಮ ವಿಕಾರದ ಪ್ರತಿಪಾದನೆಯಾಗಿ ತೋರುತ್ತದೆ ಅಂತ KV ರಾಘವಾಚಾರ್ಯ ಒಬ್ಬ ವಿಮರ್ಶಕರು ಅವ್ರು ಹೇಳಿದ್ದಾರೆ. ಸೊ ಈ ರೀತಿ ನಾವು ಮುಂಚೆದಲ್ಲಿ ಅದಕ್ಕೆ ನಿಮ್ಗೆ ಕೆಲವು ವಿಮರ್ಶಕರದು ನಮ್ಗೆ ಸಾಲುಗಳೆಲ್ಲ ಅದಕ್ಕೆ ಕೊಟ್ಟಿದ್ದು. ಏನಕ್ಕಂದ್ರೆ ಈ ರೀತಿ ಪ್ರಶ್ನೆ ಕೇಳಿದಾಗ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬಿಡಿ, ಬಾಯಟ್ ಮಾಡಿ ಪದೇ ಪದೇನ ಇದ್ ಮಾಡ್ಕೊಳ್ಳಿ ಅನ್ನೋಕ್ಕಿಂತ ಅಲ್ಲಿ ವಿಚಾರ ಬೇಕೇ ಬೇಕಲ್ಲ. ಬಾಯಟ್ ಮಾಡೋ ಅನ್ನೋಕ್ಕಿಂತ ಅವ್ರು ಏನ್ ಹೇಳಿದಾರೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ವಾಕ್ಯದಲ್ಲಿ ಬರಿಬಹುದು. ಆಸ್ ಇಟ್ ಇಸ್ ಹಂಗೆ ಇರ್ಬೇಕಂತ ಏನಿಲ್ಲ, ಒಟ್ನಲ್ಲಿ ಅವ್ರು ಹೇಳಿರೋಂಥ ಉದ್ದೇಶ ಈಡೇರಿಸ್ಬೇಕಷ್ಟೇ. ಓಕೆ. ಸೊ ಆಮೇಲೆ ಇನ್ನೊಬ್ರು ಎಲ್ಲರ ಹೆಗ್ಡೆ ಅವರು. ಸೊ ಇದನ್ನು ಮುಖ್ಯವಾದ ಉದ್ದೇಶ ಅಲ್ವಾ. ಅಷ್ಟವಂಕನ ಸಂಗೀತ ಒಂದು ಆ ಹೊತ್ತಿನಲ್ಲಿ ಅಮೃತಮತಿಯ ಕಿವಿಗೆ ಬೀಳದಿದ್ದರೆ, ಬಿದ್ದಿದೆ ವಿಮರ್ಶೆ ಅದೇ ಅಲ್ವಾ, ಒಂದ್ ವೇಳೆ ಬೀಳದಿದ್ರೆ ಏನಾಗ್ತಾ ಇತ್ತು, ಪತಿವರ್ತೆಯಾಗಿ ಉಳಿತಿದ್ದಳೇನೋ, ಇದೇ ವಿಮರ್ಶೆ. ಪ್ರತಿಯಾಗಿ ಉಳಿತಿದ್ದಳೇನೋ ಅಥವಾ ಸ್ತ್ರೀಯೊಬ್ಬಳು, ಇದೇ ಆಧುನಿಕತೆ ಅಲ್ವಾ. ಅದು ಅವ್ರು ಹೇಳಿಕೆ ಅಲ್ವಾ, ನಿಮ್ದೇನು ಹೋಗಲ್ಲ. ಅದು ಹೆಸರು ಮೆನ್ಷನ್ ಮಾಡಿ. ಇಲ್ಲವ್ರು ಕೇಳಿದ ಪ್ರಶ್ನೆನೆ ಕನ್ನಡ ವಿಮರ್ಶೆ ಬೆಳಕಿನಲ್ಲಿ ಏನ್ ಹೇಳಿ. ಎಲ್ಲರ ಅವರೊಬ್ಬರು ವಿಮರ್ಶಕರು, ಅವರ ಸಾಹಿತ್ಯವರು, ಹಳೆಯವರು ಇರಲ್ಲ. ಇಲ್ಲ ಹಳೆಯವ್ರೆ ಎಲ್ಲ ಆಲ್ಮೋಸ್ಟ್ ಕೊಟ್ಟಿರೋದಲ್ಲ ಹಳೆಯವ್ರೆ. ಜನನ ಬಗ್ಗೆ ಇದ್ ಮಾಡಿದ್ರಲ್ಲ ಹೊಸಬ್ರು ಮಾಡ್ತಾ ಇದ್ದಾರೆ, ಬಟ್ ಈ ಮಟ್ಟದಲ್ಲಿ ಅಷ್ಟೊಂದಿಲ್ಲ. ಅಂದ್ರೆ ಆಧುನಿಕತೆಯಲ್ಲಿ ಒಟ್ಟಿನಲ್ಲಿ ಇವರೆಲ್ಲರೂ ನವೋದಯ ಸಾಹಿತ್ಯ ನಂತರ ಬಂದಿರೋಂಥವ್ರು ಎಲ್ರು. ಓಕೆ, ನವೋದಯ ಮತ್ತು ನಂತರ, ಅದಕ್ಕೆ ನಾವು ಆಧುನಿಕತೆ ಸಾಹಿತ್ಯದಲ್ಲಿ ಅಂತ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದ್ಸಲ ಕನ್ನಡ ವಿಮರ್ಶೆ ಅಂತಲ್ಲ, ಆಧುನಿಕ ವಿಮರ್ಶಕರ ಬೆಳಕಿನಲ್ಲಿ ಅಂತಾನೆ ಕೇಳ್ತಾರೆ. ಆ ತರದ್ದು ಕೂಡ ಪ್ರಶ್ನೆ ಬಂದಿದೆ ಅಲ್ವಾ. ಇವೆಲ್ಲಾನು ವಿಮರ್ಶೆ ಭಾಗದವಾಗಿ ಈ ರೀತಿ ನೋಡ್ಬೇಕಾಗುತ್ತೆ. ಇವಾಗಿನ ಅದೆಲ್ಲ 377 ಇಲ್ಲ ಇದೆಯಲ್ಲ, 370 377 ಸೊ ಆಕ್ಟ್ ಎಲ್ಲ ಇದೆ. ಸೊ ಆ ಭಾಗದಲ್ಲಿ ನೋಡೋದಾದ್ರೆ ನಮಗೆ ಹಿಂಗ ಅನ್ಸುತ್ತಲ್ವಾ. ನೀವು ಆರ್ಟಿಕಲ್ 21 ಅಲ್ಲೂ ನೋಡ್ಬೋದು, ಅವಳ ಆಯ್ಕೆ ಅವಳ ಚಾಯ್ಸ್ ಇರ್ಬೋದು ಅಲ್ವಾ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾಗದಲ್ಲಿ ಕೂಡ ಅದು ಆ ರೀತಿ ನೋಡ್ಬೋದು. ಆಮೇಲೆ ಅಮೃತಮತಿ ಜೊತೆಯಲ್ಲಿ ಪುರುಷನಿಂದ ಪುರುಷನಿಗೆ ಹಾರುತ್ತಾ ಹೋಗಲಿಲ್ಲ, ಆಕೆಯದು ಅಷ್ಟವಂಕನಿಗೆ ನಿಷ್ಠವಾದ ನಿಷ್ಠೆ, ಆಕೆಯಲ್ಲೂ ಸಹ ನೀತಿ ಇದೆ, ಈ ರೀತಿ ನೋಡ್ಬೋದು ಅಲ್ವಾ. ಅಂದ್ರೆ ಕೇವಲ ಅಷ್ಟವಂಕನ ಜೊತೆ ಅಷ್ಟೇ ಹೋಗಿದ್ದವಳು, ಹಾಗಂತ ಅವಳು ಬೇರೆ ಹಾಡ್ಕೊಂಡು ಹೋಗ್ಲಿಲ್ಲ. ಅವಳನ್ನ ಯಾಕೆ ನೀವು ಆ ನಿಟ್ಟಿನಲ್ಲಿ ನೋಡ್ತೀರಾ, ಅವಳ ಹತ್ರ ನೀತಿ ಇದೆ ಅಲ್ವಾ. ಯಶೋಧರ ಇರ್ಬೋದು, ಯಶೋಧರ ಏನೋ ಕುಂದುಕೊರತೆ ಇರ್ಬೋದು, ಅದು ಅವಳಿಗೆ ಮಾತ್ರ ಗೊತ್ತು. ಆಕ್ಚುಲಿ ಇದು ಈ ಮನುಷ್ಯನ ಸಂಬಂಧಗಳು ಹೆಂಗಿಲ್ಲ, ಕಾಂಪ್ಲೆಕ್ಸ್, ಅದು ಸಂಕೀರ್ಣತೆ. ಅದಕ್ಕೆ ಎಷ್ಟೊಂದು ಸಂಕೀರ್ಣತೆ ಅಂತ ಚರ್ಚೆಗಳಾಗ್ತಾ ಇರೋದು ಇದು. ಹೌದು, ನಾವು ಜಜ್ಮೆಂಟ್ ಮಾಡಕ್ಕೆ ಆಗಲ್ಲ. ನಾವೇ ರೋಡಲ್ಲಿ ಬರ್ಬೇಕಾದ್ರೆ ನಾವು ನಮ್ ಕಣ್ಣಿಗೆ ಬೇರೆ ರೀತಿ ಕಾಣ್ತಾ ಇರ್ತಾರೆ, ಯಾವ್ದೋ ಜೋಡಿ ನೋಡ್ಬೇಕಾದ್ರೆ. ಬಟ್ ಅವ್ರು ಯಾವ ರೀತಿ ಇದ್ದಾರೆ ಅವ್ರಿಬ್ರಿಗಷ್ಟೇ ಗೊತ್ತಿರುತ್ತೆ ಅವ್ರ ಸಂಬಂಧ ಹೇಗಿದೆ ಅಂತ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ಬೋದು. ಆಮೇಲೆ ಪುರುಷರು ವಿವಾಹಿತರು ಸಂಬಂಧ ಇಟ್ಟುಕೊಳ್ಳೋದು ಸರಿಯಾದರೆ ಅಲ್ವಾ, ನಡೀತಲ್ವಾ. ಅದಕ್ಕೆ ಅಮೃತಮತಿಯಿಂದ ಸಂಬಂಧ ಇಟ್ಟುಕೊಳ್ಳೋದ್ರಲ್ಲೂ ತಪ್ಪೇನಿದೆ ಅಂತಾನು ಪ್ರಶ್ನೆ ಮಾಡಿದ್ದಾರೆ.
ಓಕೆ, ಕಮ್ಮನಾಡು ವಿಮರ್ಶೆ ಅದು, ನಮ್ದಲ್ಲ ಅದು, ವಿಮರ್ಶಕರು ಮಾಡಿದ್ದಾರೆ. ಆದರೆ ಯಶೋಧರ ಚರಿತ್ರೆಯಲ್ಲಿ ಒಂದು ಬಗೆಯ ಪ್ರಣಯ ಕಥೆ ನಿರೂಪತೆ ಆದರೂ ಸಹ ಅಲ್ಲಿ ಧರ್ಮನ ಬೋಧಗಾಗಿ ಬರದ ಗ್ರಂಥವಾಗಿದೆ ಅದು. ಸೊ ಇಷ್ಟು ವಿಮರ್ಶೆ ಬಗ್ಗೆ ಬಂತು. ತದನಂತರ ನಾವು ಕನ್ಕ್ಲೂಷನ್ ಅಲ್ಲಿ ಅಮೃತಮತಿಯ ಪ್ರಣಯ ಸಮಸ್ಯೆ ಎಷ್ಟೇ ಧರ್ಮನಿಷ್ಠವಾದ್ರೂ ಕೂಡ ಕೈಯ ಉದ್ದೇಶ ಅದಲ್ಲ, ಅದು ಒಂದು ಧಾರ್ಮಿಕವಾಗಿ ನೋಡುವಂತ ಗ್ರಂಥ ಇರೋದ್ರಿಂದ ಅದ್ರ ಬಗ್ಗೆ ಆ ರೀತಿ ಬರೆದು ಕನ್ಕ್ಲೂಷನ್ ಮಾಡಿದ್ರೆ ಸಾಕದು. ಯಾವುದು ಇಲ್ಲ, ಹಾ ಇದು CPK ಹೇಳಿದ್ದು, ಇದು ಜನರಲ್ ಆಗಿ ಬೇರೆ ಹೇಳ್ತಾರೆ. ಇದು ಈ ರೀತಿ ನೋಡ್ಬೋದಲ್ಲ ಅಂತ ಅಲ್ವಾ. ಸೊ ಆ ಪಾತ್ರ ಬಗ್ಗೆ ನೋಡೋದಾದ್ರೆ ಸೊ ಇದು ಬೇರೆ ಬೇರೆ ಆಯಾಮದಲ್ಲಿ ಇದಾವಂತ, 3-4 ಆಯಾಮದಲ್ಲಿ ಇದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮಗೆ ಮಾರ್ಕ್ಸ್ಗೋಸ್ಕರ ಬರೀತಾ ಇರೋದು. ಯಾವ್ದು ಒಪ್ಕೋಬೇಕಂತ ಯಾವ್ದು ಇಲ್ಲ ಅಲ್ಲಿ. ಸೊ ಬ್ಯಾಲೆನ್ಸ್ ಆಗಿರ್ಲಿ, ಕೆಲವ್ರಿಗೆ ಇದು ಇಷ್ಟ ಆಗ್ಬೋದು, ಕೆಲವ್ರಿಗೆ ಇದು ಹೇಳ್ಬೋದು, ಹೌದು ಅಂತ ಇದಾಗ್ಬೋದು, ಕೆಲವ್ರಿಗೆ ಇದು ಎಕ್ಸ್ಟ್ರೀಮ್ ಅನ್ಸ್ಬೋದು. ಒಟ್ನಲ್ಲಿ ಬ್ಯಾಲೆನ್ಸ್ ಆನ್ಸರ್ ಅಲ್ಲಿ ಎಲ್ಲ ಇದ್ರೆ ಯಾರಿಗೂ ಕೂಡ ಮೆಚ್ಚಬೇಕಾಗಿಲ್ಲ. ಒಟ್ನಲ್ಲಿ ಬ್ಯಾಲೆನ್ಸ್ ಆಗಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಅವಾಗ ಒಬ್ಬರಿಗೆ ಮೆಚ್ಚಬೇಕಂತ ಹೋದಾಗ ಪ್ರಾಬ್ಲಮ್ ಅದು. ಓಕೆ, ಎಕ್ಸಾಂಪಲ್ ಯಾರೊಬ್ಬರು ಹಳೆಗನ್ನಡ ಪೇಪರ್ ವ್ಯಾಲ್ಯೂಷನ್ ಮಾಡಿದ್ರೆ ಅನ್ಕೊಂಡು ಬರೀ ನೀವು ಹಳೆಗನ್ನಡ ಬರ್ಕೊಂಡು ಹೋದಾಗ ಅಲ್ಲಿ ಇನ್ನೊಬ್ಬರು ಯಾರೋ ಬಂದಿರ್ತಾನೆ. ಓಕೆ, ಸೊ ಅವಾಗ ಪ್ರಾಬ್ಲಮ್ ಅದು. ಸೊ ಎರಡು ಮಿಕ್ಸ್ ಆಗಿರ್ಲಿ ಅಂತ. ಎಲ್ಲ ಅದನ್ನ ಓದ್ಕೊಂಡ್ ಬಂದಂತರ ಇರೋದೆಲ್ಲ ಇವಾಗ ನವೋದಯ ನಂತರ ಆಲ್ಮೋಸ್ಟ್ ಇರುವಂತದ್ದೆಲ್ಲ ನವ್ಯ, ದಲಿತ, ಬಂಡಾಯ ಸಾಹಿತ್ಯ ಈ ಹಿನ್ನೆಲೆ ಇರುವಂತವ್ರೆ ಕನ್ನಡ ಸಾಹಿತ್ಯ ಓದ್ತಾ ಇದಾರೆ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಅದೊಂದು ವೈಚಾರಿಕತೆ ಮನೋಭಾವ ಬೆಳೆದಿರುತ್ತೆ ಅನ್ನೋ ತರ ಆಶೆ ಇರುತ್ತೆ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನು ನಾವು ಪುರುಷ ಪ್ರಧಾನ ನೆಲೆಯಲ್ಲಿ ಅಮೃತಮತಿ ಪಾತ್ರ ಮಾಡಿ ಸರಿ ಇಲ್ಲ, ಹಂಗ್ ಮಾಡಿದ್ದೀನಿ ನಾವು ಓನ್ ಆಗಿ ಬರೆದ್ರೆ ತಪ್ಪಾಗುತ್ತೆ ಅದು. ಅದಕ್ಕೋಸ್ಕರ ಆಮೇಲೆ ಸಂಕಲ್ಪ ಹಿಂಸೆ, ಈ ಪ್ರಶ್ನೆ ನೋಡ್ಬೋದಾ. ಯಶೋಧರ ಚರಿತ್ರೆಯಲ್ಲಿ ಚಿತ್ರಣಗೊಂಡಿರುವ ಸಂಕಲ್ಪ ಹಿಂಸೆ ಕುರಿತು ವಿಶ್ಲೇಷಣೆ ಮಾಡಿ ಅಂತ ಹೇಳಿದ್ದಾರೆ. ವಿಶ್ಲೇಷಣೆ ಮಾಡಿದ್ರೆ ಅನಾಲಿಸಿಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಸಂಕಲ್ಪ ಹಿಂಸೆ ಯಾಕೆ ಬಂತು, ಯಾವ ಸಂದರ್ಭದಲ್ಲಿ ಇದೆ ಅಲ್ವಾ. ಸೊ ಅವ್ರು ಏನಕ್ಕೆ ಹಿಟ್ಟಿನ ಕೋಳಿಯನ್ನ ಅದನ್ನೇ ಮಾಡ್ಬೋದಾಗಿತ್ತಲ್ಲ ಅನ್ನೋದೆಲ್ಲ ಇದೆ. ಸೊ ಒಟ್ಟಾರೆಯಾಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಕಾವ್ಯದ ಕೆಲವೊಂದು ಸಾಲುಗಳೆಲ್ಲ ಕೊಟ್ಟಿದೀವಲ್ಲ, ಕೆಲವೊಂದು ಕೀವರ್ಡ್ ಗೊಳ್ತಾರ, ಅವ್ ಆನ್ಸರ್ ಅಲ್ಲಿ ಹೆಲ್ಪ್ ಆಗುತ್ತಲ್ವಾ, ಯೂಸ್ ಮಾಡ್ಬೋದಲ್ವಾ. ಸೊ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ, ಸೊ ಇಲ್ಲಿ ಕೂಡ ಒಂದು ಯೂಸ್ ಮಾಡಿದೀವಿ. ಸೊ ಇಲ್ಲಿ ಯಶೋಧರ ಚರಿತ್ರೆ ಅಂತಾನು ಅವರು ಮೆನ್ಷನ್ ಮಾಡೋದ್ರಿಂದ ಇಲ್ಲೊಂದು ಚೂರು ಪೀಠಿಗೆ ಈ ರೀತಿನೂ ಮಾಡಬಹುದು ಅಂತ. ಕವಿ ಚಕ್ರವರ್ತಿ, ಇಲ್ಲಿ ತುಂಬಾ ಉದ್ದವಾಗಿರುವಂತಹ ಯಾವುದೇ ಬಿರುದು ಬೇಡ ಕೈಯಲ್ಲ, ಬೇಕಾದ್ರೆ ಕವಿ ಚಕ್ರವರ್ತಿ ಅಂತ ಯೂಸ್ ಮಾಡಿದಷ್ಟೇ. ಕವಿ ಚಕ್ರವರ್ತಿ ಬಿರುದಾಂಗಿನಂತ ಮಹಾಕವಿ ಜನನು ಜೀವ ದಯೆ ಜೈನ ಧರ್ಮಂ, ಇದೇ ತಾತ್ವಿಕತೆ ಅಲ್ವಾ. ಏನಕ್ಕೆ ಹೇಳ್ತಾನೆ, ಏನಗೋಸ್ಕರ ಆಶೆ ಇಟ್ಕೊಂಡು ಏನ್ ತೋರಿಸ್ತಾ ಇದ್ದಾನೆ, ಯಶೋಧರ ಚರಿತ್ರೆ ಕಾವ್ಯದಲ್ಲಿ ಅಹಿಂಸೆಯ ಮಹಿಮೆ, ಹಿಂಸೆಯ ದುರಂತಗಳನ್ನು ಹೆಜ್ಜೆ ಹೆಜ್ಜೆಗೂ ಚಿತ್ರ ಬಯಸಿದ್ದಾನೆ. ಜೊತೆಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ಸಂಕಲ್ಪ ಹಿಂಸೆದೊಂದಿಗೆ ಚಿತ್ರ ಬಯಸಿದ್ದಾನೆ ಅಂತಾನು ಸೇರ್ಸ್ಕೋಬಹುದು, ಹಂಗೂ ಮಾಡ್ಕೋಬಹುದು. ಅವಾಗ ಇಡೀ ಕ್ವಶನ್ ನ ಪೀಠಿಗೆದಲ್ಲಿ ಕೂಡ ಎಲ್ಲಾನು ಕವರ್ ಆಗಿದೆ ಅನ್ನೋ ತರ ಅನ್ಸುತ್ತೆ. ಸೊ ಸಂಕಲ್ಪ ಹಿಂಸೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋ ನೋಡ್ಬೋದು. ಇಲ್ಲಿ ಧಾರ್ಮಿಕ ಕವಚನ ಒಡೆದು ಒಳಗಿನ ತಿರುಳನ್ನು ನೋಡಿದ್ರೆ ಯಶೋಧರ ಚರಿತ್ರೆ ಓದ್ಬೇಕಾದ್ರೆ ಸ್ಟಾರ್ಟಿಂಗ್ ಕಾಣಿಸೋದೆ ಹಿಂಸೆ ಮತ್ತು ಕಾಮ, ಒಂದು ಕಡೆ ಮಾರಿಗುಡಿ ವರ್ಣನೆ ಬರುತ್ತೆ. ಆ ಮಾರಿಗುಡಿ ವರ್ಣನೆಯಲ್ಲಿ ಪ್ರಾಣಿ ಬಲಿಗಳು, ಆ ತೋರಣಗಳು ಕಟ್ಟಿರೋದು, ಮೂಕಜೀವಿಗಳ ಆಕ್ರಂದನ, ಇವೆಲ್ಲವೂ ಸಹ ಹಿಂಸೆಯ ಭಾಗವಾಗಿ ನೋಡ್ತೀವಿ ನಾವು. ಸೊ ಅದು ಆತ್ಮಬಲಿಯ ಪ್ರಕಾರಗಳು. ಸೊ ಹಿಂಸೆ ಬಗ್ಗೆ ನಾವು ಸ್ಟಾರ್ಟಿಂಗ್ ಪ್ರಾರಂಭ ಮಾಡಿದ್ವಿ. ತದನಂತರ ಯಶೋಧರನಲ್ಲಿ ಯಾವ ರೀತಿ ಆಯ್ತು, ಸಂಕಲ್ಪ ಹಿಂಸೆ ಹೇಗೆ ಹೋಗ್ತಾರೆ ಅವರು ಅಲ್ವಾ. ಯಶೋಧರನ ಸ್ವಪ್ನ ದೋಷ ಅಂತ. ಇಲ್ಲಿ ನೇರವಾಗಿ ನಾವು ಎಲ್ಲೂ ಸಹ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅಮೃತಮತಿ ಬಗ್ಗೆ ಬರೀದಾಗಿರ್ಬೋದು, ಅದು ಹಿನ್ನೆಲೆ ಅಷ್ಟೊಂದು ಏನು ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಮೇ ಬಿ ಗೊತ್ತಿರುತ್ತೆ, ಡೈರೆಕ್ಟ್ ಆಗಿ ಅಲ್ಲಿ ಯಶೋಧರ ಹಿಂಸೆ ಬಗ್ಗೆನೇ ಕೇಳಿದ್ದಾರೆ. ಹಿಂಸೆ ಅಮೃತಮತಿ ನೆಕ್ಸ್ಟ್ ಮುಂದೆ ಮಾಡ್ತಾಳೆ, ಅದನ್ನ ಉಲ್ಲೇಖ ಮಾಡೋಣ. ನಾವು ಕತೆ ಹತ್ರ ಹೇಳ್ಬಿಟ್ರೆ ನಮಗೆ ವರ್ಡ್ ಲಿಮಿಟ್ಸ್ ಅಲ್ಲಿ ಬರೆಯಕ್ಕಾಗಲ್ಲ, 150 250 ಅಲ್ವಾ. ಸೊ ಅಷ್ಟು ಲಿಮಿಟ್ ಅಲ್ಲಿ ಬರೆಯಕ್ಕಾಗಲ್ಲ. ಸೊ ಹಂಗಾದ್ರೂ ಅವಶ್ಯಕತೆ ಇಲ್ಲ ಅದು. ಅದನ್ನ ಸ್ಕಿಪ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಅವನು ಕನಸು ಬಿದ್ದಿದೆ, ಕೆಟ್ಟ ಕನ್ಸ್ ಅಂತ ಹೇಳಿದ್ರೆ ಫ್ಲಾಶ್ ಬ್ಯಾಕ್ ಹೋದ್ರೆ ಏನಕ್ಕೆ ಬಿದ್ದಿದೆ ಅಂತ ಹೇಳಿದ್ರೆ ಗೊತ್ತಿದೆ ನಮಗೆ ಅಲ್ವಾ. ಸೊ ಅದನ್ನ ಚಂದ್ರಮತಿ ಅದಕ್ಕೆ ಏನ್ ಹೇಳ್ತಾಳೆ, ಒಂದು ಕುರಿಯನ್ನ ಬಲಿ ಕೊಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಶಾಂತಂ ಪಾಪಂ ಎನ್ನುತ್ತಾ ಬೇಗಂ ಬಗೆ ಒಡೆ ಯಾವುದೇ ಹಿತಂ ಆಗೋದು ಅಂತ ಅನ್ಕೊಂಡು ಇದ್ ಮಾಡ್ತಾಳೆ. ಆದ್ರೂ ಕೂಡ ತಾಯಿ ಬಿಡಲ್ಲ, ಸಂಕಲ್ಪ ಹಿಂಸೆ ಆದ್ರೂ ಮಾಡೋಣ ಅಂತೇಳಿ ಅನಿವಾರ್ಯತೆಯಾಗಿ ತಾಯಿ ಮಾತುಗಳನ್ನು ಕೇಳಲೇಬೇಕಾಗತ್ತೆ, ಅದನ್ನ ಬಲಿ ಕೊಡ್ತಾರೆ. ಸೊ ಅಷ್ಟನ್ನ ನಾವು ಇಲ್ಲಿ ಯಾವ ರೀತಿ ಬಲಿ ಕೊಡ್ತಾರೆ ಅಂತ ಯೂಸ್ ಮಾಡಿದ್ವಿ. ತದನಂತರ ಅದರಿಂದ ಏನಾಗುತ್ತೆ ಅಂತ, ಅಮೃತಮತಿಯು ಒಂದು ಹಿಂಸೆ ಆಯ್ತಲ್ವಾ. ತದನಂತರ ಅಮೃತಮತಿ ಸಹ ಇಲ್ಲಿ ಏನ್ ಮಾಡ್ತಾಳೆ ಅಂದ್ರೆ ಇಲ್ಲಿ ವಿಷವಿಕ್ಕಿ ಬಂದ್ಬಿಡ್ತಾಳೆ. ಸೊ ಸಂಕಲ್ಪ ಹಿಂಸೆಯಿಂದಾಗಿ ಸತ್ತ ಯಶೋಧರ ಚಂದ್ರಮತಿಯರು ಮುಂದಿನ ಜನ್ಮಗಳಲ್ಲಿ ಭವಗಳಿಗಾಗಿ ತುತ್ತಾಗಿ
ಇಲ್ಲಿ ಹೇಳ್ಬೋದು ಬೇಕಾದ್ರೆ ನಿಮಗೆ ಒಂದ್ ವೇಳೆ ನಿಮ್ ಕಂಟೆಂಟು ವಿವರಣೆ ಮಾಡಕ್ ಆಗ್ತಾ ಇಲ್ಲ, ಬೇರೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಭವಗಳಿಗಳು ಏನೇನಿದಾವೆ, ಕೋಳಿಗಳು ಹುಟ್ಟುವಾಗೋರು ಹಿಂದೆನೂ ಕೂಡ ಇದಾವೆ. ಸೊ ಅದನ್ನ ಬೇಕು ಉಲ್ಲೇಖ ಮಾಡ್ಬೋದು ನೀವು. ಅದನ್ನ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಕೇವಲ ಭವಗಳಿಗೆ ಅಂತ ಅಷ್ಟೇ ಯೂಸ್ ಮಾಡ್ಬಿಟ್ಟಿದ್ವಿ, ಯಾಕಂದ್ರೆ ಪದಗಳನ್ನ ಎಲ್ಲೆಲ್ಲಿ ಕಡಿಮೆ ಬಳಸಕ್ಕಾಗುತ್ತೆ ಅಂತ. ಸೊ ಕೊನೆಗೆ ಅವರು ಕೋಳಿ ಪಿಳ್ಳೆಗಳಾಗಿ ಜನಿಸ್ತಾರೆ. ತದನಂತರ ಜೀನ ದೀಕ್ಷೆ ತಗೊಂಡ್ಬಿಟ್ಟು ಅಭಯ ರುಚಿ ಅಭಯಮಿತಿ ಆಗ್ತಾರೆ ಅಲ್ವಾ. ಸೊ ಅದು ಆಗ್ಬೇಕಾದ್ರೆ ಇದೆಲ್ಲ ಮಾರಿದತ್ತನಿಗೆ ಹೇಳುವಂತ ಕತೆ. ಸೊ ನಾವು ಇಲ್ಲಿ ಮತ್ತೆ ಸಂಕಲ್ಪ ಹಿಂಸೆ ಬರುತ್ತೆ. ಕಥೆಯಲ್ಲಿ ಹೇಳಿದ್ದಾರೆ, ನಾವು ಕಥೆನ ಹೇಳ್ತಾ ಇಲ್ಲ ಇಲ್ಲಿ, ಕಥೆಲ್ಲ ಹೇಳಿದ್ದಾರೆ ಈ ಸಂಕಲ್ಪ ಹಿಂಸೆದಿಂದ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಭವದ ದುಃಖನ ಉಂಡ್ಬಿಟ್ಟಿದೆ ನಾವು, ಅದನ್ನ ನೀನು ತಿಳುಕೋ ಅಂತ ಮಾರಿದತ್ತನ ಹೇಳ್ತಾರೆ. ಮಾರಿದತ್ತನ ಅದನ್ನ ಕೇಳ್ಬಿಟ್ಟು ಮಾರಿದತ್ತ ಜೊತೆಯಲ್ಲಿ ಚಂಡ ಮಾರಿದೇವಿ ಏನಿದಾರಲ್ಲೋ ಅವರಿಗೆ ಅಸಹ್ಯ ಬರುತ್ತೆ. ಯಾವ್ದ್ರ ಬಗ್ಗೆ? ಹಿಂಸೆಯ ಬಗ್ಗೆ. ಸೊ ತದನಂತರ ಮಾರಿಯ ಪ್ರತ್ಯಕ್ಷನಾಗಿ ಅವಳಿಗೆ ಏನೋ ಬಲಿ ನಿತ್ತೊಡೆ ಮುನಿಯಂ ಅಂತ ಹೇಳ್ತಾಳೆ. ಇಲ್ಲಿ ಹಿಂಸೆಯ ಕಾವ್ಯದ ಶರೀರದ್ದಕ್ಕೂ ನಾನಾ ಬಗೆಗಳಲ್ಲಿ ಗೋಚರಿಸುತ್ತದೆ. ಇಲ್ಲಿ ಶಾರೀರಿಕವಾದ ಹಿಂಸೆಗಿಂತ ಮಾನಸಿಕ ಹಾಗೂ ಸಂಕಲ್ಪ ಹಿಂಸೆಯ ಪರಿಣಾಮ ಭೀಕರವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ತರ ಇದೆ, ಕೇವಲ ಇಲ್ಲಿ ದೈಹಿಕ ಹಿಂಸೆ ಅಷ್ಟೇ ಅಲ್ಲ, ಮಾನಸಿಕ ಹಿಂಸೆ ಇದೆಯಲ್ಲ, ಅದ್ರ ಜೊತೆಲಿ ಸಂಕಲ್ಪ ಹಿಂಸೆನೂ ಕೂಡ ಇದೆ ಅಂತ. ಸೊ ನಾವು ಎರಡೂ ಕೂಡ ಇಂಟಿಗ್ರೇಟೆಡ್ ಆಗಿ ಆಡ್ ಮಾಡಿದೀವಿ ಇಲ್ಲಿ. ಓಕೆ, ಸೊ ನಾವು ಈ ರೀತಿ ಬರಿಬಹುದು ಅಂತ. ಉಪಸಂಹಾರದಲ್ಲಿ ಕ್ವಶನ್ಗೆ ಸರಿ ಹೋಗುತ್ತಾ ಇದು? ನಿಮ್ಗೆ ಓದಿದ್ರೆ ಏನ್ ಅನ್ಸುತ್ತೆ? ಸಂಕಲ್ಪ ಹಿಂಸೆ ಬಗ್ಗೆ ಪ್ರಶ್ನೆ ಇದೆ. ಸಂಕಲ್ಪ ಹಿಂಸೆ ಅಂದ್ರೆ ಇಲ್ಲೊಂದ್ ಚೂರು ನಾವು ಕಾಂಟೆಂಪ್ರರಿಗೆ ಹಾ, ಸೊ ನೀವು ಇಲ್ಲಿ ಕನ್ಫ್ಯೂಷನ್ಸ್ ಅಲ್ಲಿ ನಾವು ಇಷ್ಟು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಯೂಸ್ ಮಾಡಬಹುದು. ಆ ಕೃತಿಯಲ್ಲಿ ಇರೋದ ಹೇಳೋಕ್ಕಿಂತನೂ ಪ್ರೆಸೆಂಟ್ ಆಗಿ ನಾವು ಕೃತಿ ಓದ್ತಾ ಇದೀವಿ ಅಂತ ಹೇಳಿದ್ರೆ ಏನಕ್ಕೆ ಉದ್ದೇಶ ಇಟ್ಟಿದಾರಲ್ವಾ, ಅಟ್ಲೀಸ್ಟ್ ನಾವು ವೇ ಫಾರ್ವರ್ಡ್ ಅಲ್ಲಿ ಹೇಳ್ಬೇಕು. ಇನ್ನೊಬ್ರು ಯಾರು ರಿಸರ್ಚ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದು ಆಧಾರ ಇಟ್ಕೊಂಡು ನೆಕ್ಸ್ಟ್ ಒಂದು 100 ವರ್ಷ ಆದ್ಮೇಲೆ ಓ ಹೌದು ಅವಾಗ ಹಾಗಿತ್ತು, ಇವಾಗ ಮತ್ತೆ ಬೇರೆ ರೀತಿ ಇದೆ ಅಂತ ಅನ್ಸ್ಬೇಕು ಅದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಆಧುನಿಕ ಚಂಡಮಾರಿ ಮತ್ತು ಮಾರಿದತ್ತರ ಅರಿಬೇಕಾದ ಜರೂರಿ ಇದೆ. ಇಲ್ಲವಾದಲ್ಲಿ ಜನ್ನನ ಹೆಚ್ಚಿನ ಕೋಳಿಯು ಕುಕ್ಕು ಎಂದು ಹಿಂಸೆಯ ಹುಲಿ ವಿವಿಧ ರೂಪಗಳಲ್ಲಿ ಜನರನ್ನು ನಿತ್ಯವೂ ಕೊಲ್ಲುತ್ತಲೇ ಇರುತ್ತದೆ. ಇದು ಒಂದು ಈ ರೀತಿ ಬರಿಬಹುದು. ಇಲ್ಲಾಂದ್ರೆ ಇದು ಇನ್ನೊಂದು ಯಶೋಧರ ಚರಿತ್ರೆ ಕಾವ್ಯದ ಹಿಟ್ಟಿನ ಕೋಳಿ ಬಲಿಯ ಮಾದರಿ, ಅಂದ್ರೆ ಸಂಕಲ್ಪ ಹಿಂಸೆನೇ ಇದು. ಇಲ್ಲಿ ಸಂಕಲ್ಪ ಹಿಂಸೆ ಅಂತ ವರ್ಡ್ ಯೂಸ್ ಮಾಡೋ ಬದಲು ಹಿಟ್ಟಿನ ಕೋಳಿಯ ಬಲಿಯ ಮಾದರಿ ಹಾಗೂ ಅದರ ಕುಕ್ಕು ಎಂಬ ಹುಲಿಯ ಈಗಲೂ ನಮ್ಮ ನಡುವೆ ದಿನನಿತ್ಯದ ಜೀವನದಲ್ಲಿ ಮಾದನಿಗೂಡುತ್ತದೆ. ಓಕೆ, ಕಳೆದು ಹೋದ ಜೀವ ಚೇತನಗಳು ನೋವಿನ ಧ್ವನಿಯಾಗಿ ಬೆಂತರದಂತೆ ಅದು ನಮ್ಮನ್ನು ಅಣಕಿಸುತ್ತದೆ. ಸೊ ಇದರಲ್ಲಿ ಸುಮಾರು ಅರ್ಥಗಳಿದಾವೆ. ಕಳೆದು ಹೋದ ಜೀವನ ಚೇತನಗಳು ಅಂದ್ರೆ ಅದರ ಸೌಂಡ್, ಅದು ಕೂಗುವಂಥದ್ದು. ಸೊ ಅದಕ್ಕೆ ನಮಗೆ ಕೇಳಿಸ್ತಾನೆ ಇದೆ ಇವಾಗ್ಲೂ ಕೂಡ. ಓಕೆ, ಜೀವ ಬಿಡ್ಬೇಕಾದ್ರೆ ಅದು ಆಕ್ರಂದನ ಇರುತ್ತಲ್ಲ, ಸೊ ಅದು ಸೊ ಕಳೆದು ಹೋದ ಜೀವಚೇತನಗಳು ಅಂದ್ರೆ ಆ ಜನ್ನನು ಮೇಬಿ ಅದಕ್ಕೋಸ್ಕರ ಬರ್ದಿರ್ಬೋದು. ಆ ಕಾಲದಲ್ಲಿ ಆಗಿರುವಂತ ಹಿಂಸೆಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು. ಸೊ ಇವಾಗ್ಲೂ ಸಹ ಅದೇ ರೀತಿ ಆಗ್ತಾ ಇದೆಯಲ್ಲ, ಅದನ್ನ ಕಳೆದು ಹೋದ ಅಂದ್ರೆ ಆಲ್ರೆಡಿ ಸತ್ತು ಹೋದ ಜೀವಗಳು. ಉದಾಹರಣೆಗೆ ಇಲ್ಲಿ ಅಹಿಂಸವಾದಿಗಳು ಅಂತ ಯಾರ್ಯಾರಿದ್ದಾರೋ ಎಲ್ಲಾ ಮಹಾಪುರುಷರಲ್ಲಿ ಜೀವಚೇತನಗಳಾಗಿ ಬರ್ತಾರೆ. ಆ ಜೀವಚೇತನ ಧ್ವನಿಗಳು ಬೆಂತರದಂತೆ ನಮ್ಮನ್ನು ಅಣಕಿಸುತ್ತದೆ. ಅಂದ್ರೆ ಮಾಡ್ತಾ ಇದೆಯಾ ಹಿಂಸೆಯನ್ನ, ಸೊ ಅಹಿಂಸೆ ಕಡೆ ಹೋಗ್ತಾ ಇರೋ ಅಂತ ಯಾವಾಗಲೂ ಹೇಳ್ತಾ ಇರುತ್ತೆ ಅಂತ. ಸೊ ಈ ರೀತಿ ಮಾಡ್ಬೋದು ಅಂತ ಇನ್ನ ಪ್ರಶ್ನೆ ಇದೆ. ಸೊ ಇದು ಎರಡು ರೀತಿಯ ಕನ್ಫ್ಯೂಷನ್ಸ್, ಅದು ನೀವು ಯಾವ್ದು ಬೇಕಾದ್ರೂ ಇದು ಮಾಡ್ಕೋಬಹುದು ಅಂತ. ಸೊ ನಿಮ್ಮದೇ ಆದಂತ ಕ್ರಿಯೇಟಿವಿಟಿ ನೀವು ಯೂಸ್ ಮಾಡ್ಕೊಂಡು ಇನ್ನು ಬೇರೆ ಹತ್ರ ಬರಿಬಹುದು. ಇದು ಅಲ್ಟಿಮೇಟ್ ಅಂತ ಅಲ್ಲ. ಏನ್ ಹೇಳಿ? ಓಕೆ, ಹಾ ಬಳಸಿ. ಅದೇ ನಿಮ್ಗೆ ಎಲ್ಲೆಲ್ಲಿ ಇನ್ನೂ ಒಂಚೂರು ಸೇರಿಸ್ಬೇಕು ಅನ್ಸುತ್ತೋ ಅದನ್ನ ಆಡ್ ಮಾಡ್ಕೊಳ್ಳಿ. ಅಂದ್ರೆ ಪ್ರಶ್ನೆ ತಕ್ಕಂತೆ ಇರ್ಲಿ ಅನ್ನೋ ಹತ್ರ ಅಷ್ಟೇ. ಅಲ್ವಾ, ನೀವು ಬರ್ತಾ ಇರೋದು ನನಗೆ ಕೇಳಿಸ್ತಾ ಇಲ್ಲ ಇಲ್ಲಿ ಸರಿಯಾಗಿ. ಆಕ್ಚುಲಿ ಹೆಂಗ್ ನೋಡ್ತಾ ಇದ್ರಿ, ಮೇ ಬಿ ಕ್ಲಾಸ್ ಚಿಕ್ಕದಾಗಿದ್ದಿದ್ರೆ ಇದಕ್ಕೆ ಇವಾಗ ಜಾಸ್ತಿ ಜನ ಇರ್ಬೇಕಾಗುತ್ತೆ ಆತರ ಅಲ್ಲ. ಹಾ ಹಾ ಹಾ, ಬೈಕಲ್ಲಿ ಮೇ ಬಿ ರೆಕಾರ್ಡಿಂಗ್ ಅಷ್ಟೇ ಅನ್ಸುತ್ತೆ. ಅದು ರೆಕಾರ್ಡಿಂಗ್ ಅಷ್ಟೇ, ಅದು ಬೈಕಲ್ಲಿ ಸ್ಪೀಕರ್ ತರ ಏನ್ ಬರಲ್ಲ ಇಲ್ಲಿ. ಸೊ ಹಾಗಾಗಿ ಇದು ಎಕ್ಕೋ ಹೊಡಿತಾ ಇದೆ ಅಷ್ಟೇ ವಾಯ್ಸ್ ಅನ್ನ, ಮೈಕ್ದು ಸ್ಪೀಕರ್ ಇಲ್ಲಿ ಏನು ಇಲ್ಲ ಹಾಗಾಗಿ.
ಸೊ ಈ ರೀತಿ ಪ್ರಶ್ನೆ ಬಂದಿದೆಯಲ್ವಾ? ಅಮೃತಮತಿ ಮತ್ತು ಚಂಡಾಶಾಸನ ಪಾತ್ರದ ಸಂಕೀರ್ಣತೆಯನ್ನು ಒಂದೆಡೆ ಬರೀ ಇದನ್ನೇ ಕೇಳ್ಬಿಟ್ಟು ಇದನ್ನೇ ಕೇಳಿದ್ದಾರೆ, ಅಥವಾ ನೆಕ್ಸ್ಟ್ ಬರೀ ಚಂಡಾಶಾಸನ ಪಾತ್ರದ ಸಂಕೀರ್ಣತೆ ಅಥವಾ ತೌಲನಿಕವಾಗಿ ಹೇಗಾದ್ರೆ ಕೇಳ್ಬೋದು. 20 ಮಾರ್ಕ್ಸ್ ಕೇಳಿದ್ರೆ ಈ ರೀತಿ ಕೇಳ್ತಾರೆ, 10 ಮಾರ್ಕ್ಸ್ ಅಂತ ಹೇಳಿದ್ರೆ ಸಪರೇಟ್ ಆಗಿ ಕೇಳ್ತಾರೆ. ಸೊ ಎರಡರಲ್ಲಿ ಯಾವ ರೀತಿ ತೋರಿಸಿದ್ರೆ, ಒಂದರಲ್ಲಿ ಸ್ತ್ರೀ ಮುಖ ಇದೆ, ಇನ್ನೊಂದು ಪುರುಷ ಮುಖ ಅಲ್ವಾ? ಎರಡಲ್ಲೂ ಕೂಡ ಎರಡು ಕಥೆಗಳು ನೋಡಿದ್ರೆ ನಮ್ಗೆ ಗೊತ್ತಾಗೋದು ಅದನ್ನೇ. ಒಂದಲ್ಲಿ ಹೆಣ್ಣು ಪ್ರೀತಿಗೆ ಹುಡುಕುತ್ತಾ ಹೋದ್ರೆ ಇನ್ನೊಂದೆಡೆ ಗಂಡು ಹೋಗುತ್ತೆ ಅಲ್ವಾ? ಯಾರಿಂದ ಹೋಗ್ತಾನ ಅವನು? ಚಂಡಾಶಾಸನ ಸುನಂದೆ ಅಲ್ವಾ? ವಸುಸೇನನ ಹೆಂಡತಿ, ಅಂದ್ರೆ ಅವನ ಸ್ನೇಹಿತ ಇರ್ತಾನಲ್ಲ, ಸೊ ಅವಳಿಗೆ ಮನಸ್ಸು ಹೋಗ್ಬಿಟ್ಟು ಹೋಗ್ತಾ ಇರ್ತಾನೆ ಹಿಂದ್ಗಡೆ. ಅವ್ನ ಜೊತೆಲಿ ಒಬ್ಬ ಗೆಳೆಯ ಕೂಡ ಇರ್ತಾನೆ ಸುದರ್ಶನ್ ಅಂತ. ಅವನು ಬುದ್ಧಿ ಹೇಳೋ ಬದ್ಲು ಅವನು ಅಲ್ವಾ ಇನ್ನು ಎತ್ಬಿಡ್ತಾನೆ, ಚಂಡಾಶಾಸನದ ನೀನು, ನಿನ್ನ ಪೌರುಷ ಏನು, ನಿನಗೆ ಸೋಲಿರುವಂತ ಯಾರಾದ್ರೂ ಈ ಪ್ರಪಂಚದಲ್ಲಿ ಇದ್ದಾರ ಅಂತ ಹೇಳ್ತಾನೆ. ಸೊ ಆ ತರ ಹೇಳ್ತಾರೆ. ಸೊ ಹಂಗಾಗಿ ಅದಕ್ಕೋಸ್ಕರ ಅವನು ಹೌದಲ್ವಾ ಅಂತ ಬಿಟ್ಟು ಹೋಗ್ಬಿಡೋದು ಅವನು. ಸೊ ಅದರ ಕುರಿತು ನಾವು ಒಟ್ಟೊಟ್ಟಿಗೆ ಮಾಡ್ಬೇಕು. ಎರಡು ಪಾತ್ರ ಇದೆಯಲ್ಲ, ಒಂದೆಡೆ ಹೆಣ್ಣು ಪ್ರೀತಿ ಹುಡುಕತಾ ಹೋದ್ರೆ ಇನ್ನೊಂದೆಡೆ ಗಂಡು ಹೋಗ್ತಾ ಇದ್ದಾನೆ. ಬೇಕಾದ್ರೆ ಹೆಸರು ಬಳಸಬಹುದಿಲ್ಲ ನೀವು ಇಲ್ಲಿ, ಅಮೃತಮತಿ ಮತ್ತು ಚಂಡಾಶಾಸನ ಅಂತ. ಸೊ ಯಶೋಧರನ ಮನಪ್ರಿಯ ಆಗಿದ್ದ ಅಮೃತಮತಿ ಹೇಗಿದೆ ಅಂತ ಹೇಳ್ಕೊಂಡು, ಅಮೃತಮತಿ ಯಾಕೆ ಹೋಗ್ತಾಳೆ ಅನ್ನೋದ್ರ ಬಗ್ಗೆ ಒಂದು ಚೂರು ಇಲ್ಲಿ ವಿವರಣೆ ಕೊಟ್ಟಿದ್ವಿ. ಓಕೆ, ಸೊ ಅವಾಗೇನೋ ಒಂದ್ 2 ಕ್ವಶನ್ ಡಿಸ್ಕಷನ್ ಮಾಡಿದೀವಲ್ಲ, ಕಂಟೆಂಟ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಅಮೃತಮತಿ ಪಾತ್ರ ಬಗ್ಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೀವೋ, ಕನ್ನಡ ವಿಮರ್ಶಕ ಬೆಳಕಿನಲ್ಲಿ ಅಂತ ಹೇಳಿದ್ನಲ್ಲ, ಆ ಅಂಶನೂ ಸಹ ಇಲ್ಲಿ ತರಬಹುದು ನೀವು. ಓಕೆ, ಯಾಕಂದ್ರೆ ಅದೇ ಪಾತ್ರ ಸಂಕೀರ್ಣತೆ ನೋಡ್ತಾ ಇದೀವಿ. ಸಂಕೀರ್ಣತೆ ಹೇಗೆ ನೋಡ್ತೀವಿ ಅಂತ ಹೇಳಿದ್ರೆ, ಅದನ್ನ ವಿಮರ್ಶೆ ಮಾಡಿದಾಗ ಅಷ್ಟೇ ನಮ್ಗೆ ಸಂಕೀರ್ಣತೆ ಅನ್ಸುತ್ತೆ, ಇಲ್ಲ ಆದ್ರೆ ಅನ್ಸಲ್ಲ ಅದು ಅಲ್ವಾ? ಹಾಗಾಗಿ ಸೊ ಇಲ್ಲಿ ಎರಡು ಕಾವ್ಯಗಳಲ್ಲಿ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಧರ್ಮನೇ ಇದೆ ಅಲ್ಲೂ ಕೂಡ ಅಲ್ವಾ? ಯಶೋಧರ ಚರಿತ್ರೆ ಅಂತ ಈ ಕಾವ್ಯದಲ್ಲೂ ಕೂಡ ಪ್ರಣಯದ ಕಥೆಯನ್ನು ಜನ್ನ ಹೇಳಿದ್ದಾನೆ. ಇಲ್ಲಿಯೂ ಮತ್ತೆ ಎಚ್ಚರಿಕೆ ಇದೆ, ಮನುಷ್ಯನು ಸದಾ ಅಂಕೆಲಿಟ್ಟುಕೊಂಡಿರಬೇಕು. ಸುಖದ ಆಸೆ ಬಂದಾಗಲಂತೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾವು ಯಾವಾಗ್ಲೂ ಸುಖ ಅಂತ ಬಂದಾಗ ಅಲ್ಲಿ ಎಚ್ಚರಿಕೆ ವಹಿಸಲೇಬೇಕು ಅನ್ನೋದು ಎಲ್ಲಾ ಜೈನ ಕವಿಗಳು ಹೇಳ್ತಾ ಇರೋದು ಅದೇ ಉದ್ದೇಶ. ಬಟ್ ಕಥೆ ಹೇಳುವಂತೂ ಭಿನ್ನ ಭಿನ್ನವಾಗಿರುತ್ತೆ ಅಲ್ವಾ? ಸೊ ಅಲ್ಲಿ ಯಶೋಧರ ಚರಿತ್ರೆಯಲ್ಲಿ ಅಮೃತಮತಿ ಪಾತ್ರ ನೋಡಿದ ಹಾಗೆ, ಇದರಲ್ಲಿ ಅನಂತನಾಥ ಪುರಾಣದಲ್ಲಿ ಚಂಡಾಶಾಸನ ಪಾತ್ರದ ಕೂಡ ಹಂಗೆ ನೋಡ್ತೀವಿ. ಅವನು ಸೊ ನಾವು ನ್ಯಾಯ ನೀತಿ ಅಂತ ಏನ್ ಹೇಳ್ತೀವಿ, ಒಂದು ಸಾಮಾಜಿಕ ಕಟ್ಟುವಿಕೆ ಇದೆಯಲ್ಲ, ಸೋಷಿಯಲ್ ಕನ್ಸ್ಟ್ರಕ್ಟೆಡ್ ಇದೆಯಲ್ಲ, ಈ ರೀತಿ ಹೋದ್ರೆ ಸರಿ, ಈ ರೀತಿ ಹೋದ್ರೆ ತಪ್ಪು ಅಂತಿದೆಯಲ್ಲ, ಸೊ ಇದೇ ರೀತಿ ಹೋಗ್ಬೇಕು ಅಂತ ಮಾರ್ಗ ಹೇಳ್ತಾ ಇರೋದು. ಸೊ ಇದೇ ಸರಿ ಅಂತ ಆತರ ಅಲ್ಲ, ವಿಮರ್ಶೆ ಮಾಡೋದು ಗೊತ್ತಾಗುತ್ತೆ. ಇದು ಜನ್ನನ ಮಾರ್ಗ, ಇದು ಆ ಕವಿಯ ಮಾರ್ಗ ಇದು. ಅಂದ್ರೆ ಅವನ ಧಾರ್ಮಿಕ ನೆಲೆಯಲ್ಲಿ ಅವನು ಹೇಳ್ತಾ ಇದ್ದಾನೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅವನಿಗೆಲ್ಲ ಇದು ಅನೈತಿಕತೆ. ಯಾಕಂತ ಹೇಳಿದ್ರೆ ಅವನು ಧರ್ಮನ ನಿರೂಪಣೆ ಮಾಡ್ಬೇಕಿಲ್ಲ ಅವನು ಅಲ್ವಾ? ಸೊ ಅವನು ಜೈನ ಧರ್ಮದ ತಾತ್ವಿಕತೆನ ಹೇಳ್ಬೇಕು. ಹೇಗೆ ಹೇಳ್ಬೇಕು ಅನ್ನೋಗೋಸ್ಕರ ಇವರೆಲ್ಲ ವಸ್ತುಗಳಾಗಿ ಬರ್ತಾರೆ ಅಷ್ಟೇ. ಸೊ ಕನ್ಕ್ಲೂಷನ್ ಇದಕ್ಕೆ ಸ್ವಲ್ಪ ಬಳಸ್ಬೋದಾ? ಇದು ಸರಿ ಹೋಗುತ್ತಾ? ರತಿ ರಹಸ್ಯವನ್ನು ಬಣ್ಣಿಸೋದಕ್ಕಿಂತಲೂ ಪ್ರಣಯದ ಸಮಸ್ಯೆಯನ್ನು ಬಿಡಿಸೋದರ ಕಡೆಗೆ ಜನ್ನನ ಆಸಕ್ತಿ ಹೆಚ್ಚು ಹೋಗಿದೆ. ಅದೇ ಅವನ ವೈಶಿಷ್ಟ್ಯ, ಅವನ ಕಾವ್ಯದ ಸತ್ವ. ಯಶೋಧರ ಚರಿತ್ರೆ, ಅನಂತನಾಥ ಪುರಾಣ ಈ ಎರಡೂ ಕಾವ್ಯಗಳ ಪ್ರಧಾನ ವಸ್ತು. ಜೈನ ಪುರಾಣವು ಪರಮರಸ ಶಾಂತವು ಆದರೂ ಸಹ ಒಂದೊಂದರಲ್ಲಿ ಒಂದೊಂದು ಪ್ರಣಯ ಕಥೆಯನ್ನು ವಿಸ್ತರಿಸಿದ್ದಾನೆ ಅಲ್ವಾ? ಸೊ ಎರಡೂ ಬಗ್ಗೆ ನಾವು ಪ್ರಣಯ ಪ್ರಸಂಗ ಓದ್ತಾ ಇದ್ದೀವಿ. ಸೊ ಇಲ್ಲಿ ಕೊನೆಗೆ ಎಂಡ್ ಮಾಡಿರೋದು ಇದನ್ನೇ ಅಲ್ವಾ? ಸೊ ಆ ಪ್ರಶ್ನೆ ಎಂಡಿಗೆ ಇರೋದು ಇದಲ್ವಾ, ಅದಕ್ಕೋಸ್ಕರ ಹಾಕಿರೋದು ಇದು. ಅವನ ಉದ್ದೇಶ ಇದೇ ಇದೆ, ಏನು ಜೈನ ಪುರಾಣ ಹೇಳೋದು ಅಥವಾ ಪರಮರಸ ಶಾಂತ ಆಗಿರುವಂತಹ ಅಹಿಂಸೆ ಬಗ್ಗೆ ಹೇಳೋದು, ಅದೇ ಅವನ ಉದ್ದೇಶ. ಆದ್ರೂ ಸಹ ಎರಡೂ ಕೃತಿಗಳಲ್ಲೂ ಸಹ ಅವನು ಜೊತೆಯಲ್ಲೇ ಪ್ರಣಯ ಪ್ರಸಂಗವನ್ನು ತಂದಿದ್ದಾನೆ ಅಂತ ಈ ರೀತಿ ಬರಿಬಹುದು ಅಂತ. ಸೊ ಇದು ಲೈಕ್ ಕಂಪ್ಯಾರಿಟಿವ್ ಮಾಡ್ತಾ ಇರೋದಿಲ್ಲಿ, ಯಾಕಂದ್ರೆ ಪ್ರಶ್ನೆನೂ ಕೂಡ ಹಂಗೆ ಕೇಳಿದಾರಲ್ವಾ, ಅದಕ್ಕೋಸ್ಕರ. ಸೊ ತೀನಾಂಶ್ರೀ ಅವರ ಹೇಳಿಕೆನ ಎರಡೂ ಕೃತಿಯ ಬಗ್ಗೆ ಅವ್ರು ಹೇಳಿದ್ರೆ ಸಿಕ್ತು, ಅದಕ್ಕೋಸ್ಕರ ಇದನ್ನೇ ಡೈರೆಕ್ಟ್ ಆಗಿ ಬಳಸಿದ್ವಿ. ಸೊ ಈ ರೀತಿ ಬಳಸ್ಬೋದಿಲ್ಲ ಅಂದ್ರೆ ನಿಮ್ಮದೇ ಆದಂತಹ ಓನ್ ವಾಕ್ಯದಲ್ಲಿ ರಚನೆ ಮಾಡಬಹುದು. 20 ಅಂಕಗಳಾದ್ರೆ ಇಷ್ಟು ಇರ್ಲಿ, 10 ಅಂಕಗಳಾದ್ರೆ ಇಷ್ಟು ಬೇಕಾಗಿಲ್ಲ, ಚಿಕ್ಕದಾಗಿ ಎಲ್ಲ ತೆಗೆದಾಕ್ಬಿಟ್ಬಿಟ್ಟು ಬರೀ ಇಷ್ಟು ಬಡ್ಸ್ರೆ ಸಾಕು, 2 ಲೈನ್. ಸೊ ಮಾರ್ಕ್ಸ್ ತಕ್ಕಂತೆ ನಾವು ಚೇಂಜ್ ಮಾಡ್ಕೊತಾ ಇರ್ಬೇಕಾಗುತ್ತೆ. ಸೊ ಧರ್ಮದ ಸ್ವರೂಪ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಕಾವ್ಯದ ಸಾಲುಗಳು
ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಬಹುದು. ಎಲ್ಲೂ ಕೂಡ ನಿಮಗೆ ಯೂಸ್ ಮಾಡಬೇಡಿ ಅಂತ ಎಲ್ಲೂ ಕೂಡ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಇಲ್ಲ ಅಲ್ವಾ. ಧರ್ಮದ ಬಗ್ಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಯಶೋಧರ ಚರಿತ್ರೆಯಲ್ಲಿ ವ್ಯಕ್ತವಾದ ಧರ್ಮದ ಸ್ವರೂಪಗಳ ಬಗ್ಗೆ ಬರೀರಿ ಅಂತ, ಚರ್ಚಿಸಿ ಅಂತ ಇದೆ. ಚರ್ಚಿಸಿ ಅಂತ ಹೇಳಿದ್ರೆ ಇರೋದನ್ನ ಹೇಳೋದು. ಜನ ಯಶೋಧರ ಚರಿತ್ರೆಯಲ್ಲಿ ಏನೆಲ್ಲ ಚಿತ್ರಣ ಮಾಡಿದಾನ ಅದನ್ನ ನಾವು ಹಂತ ಹಂತವಾಗಿ ವಿವರಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದನ್ನ ನಾವು ಚರ್ಚಿಸಿ ಅಂತ ಹೇಳಿದ್ದಾನೆ ಅಲ್ವಾ. ಸೊ ಎರಡು ನೆಲೆಯಲ್ಲಿ ಮಾಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಆಲೋಚನೆಗಳು ವಿಶ್ಲೇಷಣೆ ಕೂಡ ಹಾಕ್ಬೇಕಿಲ್ಲಿ. ಕೇವಲ ಹಾಗೆ ಬಿಟ್ರೆ ಕೂಡ ಚರ್ಚೆ ಆಗಲ್ಲ ಅದು ಅಲ್ವಾ. ಕೇವಲ ನಾವು ಜನ ಹೇಳಿದನೆ ಬಿಟ್ಟು ಹೌದೌದು. ಅದಕ್ಕೆ ಎರಡು ಕಡೆಯಿಂದ ಬರುತ್ತೆ. ನಾವು ಚರ್ಚೆ ಮಾಡ್ಬೇಕಾದ್ರೆ ಒಂದ್ ಎರಡು ವ್ಯಕ್ತಿಗಳು ಕೃತಿ ಬಗ್ಗೆ ಮಾತಾಡ್ಬೇಕಾದ್ರೆ ಎರಡು ವಿಷಯಗಳು ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಒಬ್ಬರು ಒಂದು ನೆಲೆಯಲ್ಲಿ ನೋಡಿರ್ತಾರೆ, ಇನ್ನೊಬ್ರು ಇನ್ನೊಂದು ನೆಲೆಯಲ್ಲಿ ನೋಡ್ತಾರೆ. ಅವೆರಡು ಮಿಕ್ಸ್ ಆಗಿರ್ಲಿ ಅಂತ, ಅದೇ ಚರ್ಚೆ ಅಲ್ವಾ. ಸೊ ಚರ್ಚಿಸಿ ಅಂದಾಗ ಕೂಡ ನಾವು ಇಲ್ಲಿ ವಿಶ್ಲೇಷಣೆ ಅಂದ್ರೆ ಅನಾಲಿಸಿಸ್ ಬೇಕಿಲ್ಲಿ. ಕ್ರಿಟಿಕಲಿ ಇಲ್ವಾ. ಕ್ರಿಟಿಕಲಿ ಅಂತ ಕೊಡಲ್ಲ ನಿಮಗೆ. ಕ್ರಿಟಿಕಲಿ ಅಂತ ಕೊಟ್ಟಾಗ ಅದು ಸ್ವಲ್ಪ ಕಷ್ಟನೇ. ಬಟ್ ಏನಿಲ್ಲ, ವಿಮರ್ಶೆ ಅಂತ ಹೇಳಿದಾಗ ಅದು ಕ್ರಿಟಿಕಲ್ ಆಗಿರಬಹುದು. ಒಬ್ರಿಗೆ ಕ್ರಿಟಿಕಲ್ ಅನ್ಸುತ್ತೆ, ಇನ್ನೊಬ್ಬರಿಗೆ ಫೇವರ್ ತರ ಇರುತ್ತೆ. ಅವಾಗ ನೋಡಿದಿವಲ್ಲ ಅಮೃತಮತಿ ಪಾತ್ರದ ಬಗ್ಗೆ. ಲೈಕ್ ಹೇಳಿ. ವಿಮರ್ಶಿಸಿ ಅಂತ ಹೇಳಿದ್ರೆ ಅದು ಸ್ಪೆಸಿಫಿಕ್ ಆಗಿ ಜಾಸ್ತಿ ವಿಮರ್ಶೆ ಮಾಡ್ಲೇಬೇಕು. ಚರ್ಚಿಸಿ ಅಂದ್ರೆ ಜೊತೆ ಜೊತೆಯಲ್ಲಿ, ಅಂದ್ರೆ ಇಲ್ಲಿ 60% ನೀವು ಕಥೆ ಭಾಗನೇ ಹೇಳ್ಕೊಂಡು ಹೋಗ್ತಾ ಇರ್ತೀರಾ. ಆ ಪ್ರಶ್ನೆದಲ್ಲಿ ಧರ್ಮದ ರಿಲೇಟೆಡ್ ಏನೇನೆಲ್ಲ ಜನ ಏನ ತಂದಿದ್ದಾನೆ ಅಂತೆಲ್ಲ ಅದೇ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. 40% ಅದು ಯಾಕೆ ತಂದಿದ್ದಾನೆ, ಅದರ ಅವಶ್ಯಕತೆ ಏನು, ಅದರ ಅನಿವಾರ್ಯತೆ ಏನು, ಅದ್ರ ಪ್ರಸ್ತುತತೆ ಏನು. ಸೊ ಈ ನಿಟ್ಟಿನೆಲ್ಲ ನಾವು ಒಂದಿಷ್ಟು ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. ಅದು ಅಂಶ ಹಾಕದೆಯೇ ಈ ಪ್ರಶ್ನೆಗೆ ಸರಿಯಾಗುತ್ತೆ ಅದು. ಸೊ ಆ ತರ ವಿಶ್ಲೇಷಣೆ ಮಾಡಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡ್ ಬರ್ಬೇಕು. ವಿಮರ್ಶಿಸಿ ವಿಶ್ಲೇಷಣೆ ಎರಡೂ ಒಂದೇ ರೀತಿ ಬರುತ್ತೆ. ಅದೇ ಅನಾಲಿಸಿಸ್ ಅಲ್ಲಿ ಅದೇ ವಿಶ್ಲೇಷಣೆ ಅಂದ್ರೆ ಮೇನ್ ಲೈಕ್ ವಿಮರ್ಶಾತ್ಮಕವಾಗಿ ಬರೆಯೋದು, ವಿಶ್ಲೇಷಣೆ ಮಾಡ್ಕೊಂಡು ಬರೆಯೋದು, ಅದು ಒಂದೇ ರೀತಿ ಬರುತ್ತೆ. ಸೊ ಪದಗಳು ಕೂಡ ಸ್ವಲ್ಪ ಬೇರೆ ಬೇರೆ ರೀತಿ ಬಿಡ್ತೀವಿ. ಇಂಗ್ಲಿಷ್ ಅಲ್ಲಿ ಆಗಿರೋದ ಕ್ರಿಟಿಕ್ಸ್ ನಾವು ಕನ್ನಡದಲ್ಲಿ ವಿಮರ್ಶೆ ಅಂತ ಹೇಳ್ತೀವಲ್ಲ. ಆ ಕ್ರಿಟಿಕ್ ಅಂದ್ರೆ ನಮಗೆ ಸುಮಾರು ಜನ ಹೆಂಗಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಅನ್ನೋ ಹತ್ರ ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ. ಕ್ರಿಟಿಕ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ತಲೆ ಹಾಕೊಳ್ಳೇಬೇಕಾಗಿಲ್ಲ. ಯಾವುದೇ ಒಂದು ಹೇಳಿ ಕ್ರಿಟಿಕ್ ವಿಮರ್ಶೆ ಅಂದ್ರೆ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಅಥವಾ ಸಮಾಪ್ತಿ ಆಗಿರ್ಬೋದು, ಹೇಗಾದ್ರೂ ಇರ್ಬೋದು. ಅದ್ರ ಬಗ್ಗೆ ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ಬಿಟ್ಟು, ಅಥವಾ ಬೇರೆ ಬೇರೆ ಮೌಲ್ಯಗಳಲ್ಲಿ ಹೇಗ್ ಬಂದಿದ್ದಾವೆ, ಸರಿ ಬಂದಿದ್ರೆ ಯಾಕೆ ಸರಿ ಬಂದಿಲ್ಲ, ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೇಗಾಗಿದೆ, ಸೊ ಎಲ್ಲಾ ರೀತಿಲಿ ಹೇಳ್ಬೇಕು ಇರೋದು. ಅದನ್ನ ವಿಮರ್ಶೆ ಅಂತ ಹೇಳ್ತೀವಿ. ಮುಂಚೆ ಸ್ಟಾರ್ಟಿಂಗ್ ಒಂದ್ ಟೈಮಲ್ಲಿ ನೀವು ವಿಮರ್ಶೆ ಅಂತ ಹೇಳಿದ್ರೆ ಅದು ಕೃತಿಯನ್ನ ಮೌಲ್ಯ ಮಾಡುವಂಥದ್ದೇ ಆಗಿತ್ತು. ಅಂದ್ರೆ ಈ ಕೃತಿ ಬೆಸ್ಟ್, ಇದು ವರ್ಸ್ಟ್. ಸೊ ಆ ರೀತಿ ಹೋಗಿತ್ತದು ಒಂದು ಟೈಮಲ್ಲಿ. ಅದಕ್ಕೋಸ್ಕರ ವಿಮರ್ಶೆ ಮಾಡಕ್ ಎಷ್ಟೋ ಜನ ಹೋಗ್ತಾ ಇರ್ಲಿಲ್ಲ. ಸುಮಾರು ಮುಂಚೆ ನೋಡಿದ್ರೆ ವಿಮರ್ಶೆ ಇರಲೇ ಇಲ್ಲ. ನವೋದಯ ಕಾಲಕ್ಕಿಂತ ಮುಂಚೆ ಹೋದಾಗ ನಮಗೆ ಏನ್ ಬರೀ ಕಾವ್ಯ ಮೀಮಾಂಸೆ ಅನ್ನೋದ್ರ ಅಷ್ಟೇ ಇದ್ದಿದ್ದು. ಬಟ್ ವಿಮರ್ಶಾತ್ಮಕ ನೋಡ್ತಾ ಇರ್ಲಿಲ್ಲ ನಾವು. ಸೊ ತದನಂತರ ಹಂತ ಹಂತವಾಗಿ ಯಾವಾಗ ನವ್ಯ ಬಂತಲ್ಲ, ನವ್ಯದಿಂದ ಸ್ವಲ್ಪ ನಾವು ಬೇರೆ ರೀತಿ ವಿಮರ್ಶೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ವಿಮರ್ಶೆ ಅಂತ ಹೇಳಿದಾಗ ಬರೀ ಪಾಸಿಟಿವ್ ನೆಗೆಟಿವ್ ಅಂತಿಲ್ಲ, ಒಂದು ಕೃತಿಯ ಒಟ್ಟಾರೆ ಮೌಲ್ಯ ಯಾವ್ಯಾವ ಆಯಾಮದಲ್ಲಿ, ಒಬ್ಬ ಕೃತಿಯಕಾರರ ಹಿನ್ನೆಲೆ ಇಟ್ಕೊಂಡು ಹೇಗೆ ನೋಡ್ತೀವಿ, ಆ ಕಾಲದ ಹಿನ್ನೆಲೆ ಇಟ್ಕೊಂಡು ಹೇಗೆ ನೋಡ್ತೀವಿ, ಅಥವಾ ವಸ್ತು ಹಿನ್ನೆಲೆ ಇಟ್ಕೊಂಡು ಹೇಗೆ ನೋಡ್ತೀವಿ, ಒಟ್ಟಾರೆ ಒಂದಿಷ್ಟು ಆಯಾಮಗಳಿದಾವಲ್ಲ, ಎಲ್ಲಾ ಆಯಾಮದಲ್ಲಿ ನೋಡುವುದೇ ನಾವು ವಿಮರ್ಶೆ ಮಾಡ್ಬೇಕಾಗುತ್ತೆ. ಆ ತರ. ಓಕೆ. ಸೊ ಇಲ್ಲಿ ಧರ್ಮದ ಸ್ವರೂಪ ಕೇಳಿದರೆ ನಾವು ಡೈರೆಕ್ಟ್ ಆಗಿ ಯಶೋಧರ ಚರಿತ್ರೆ ಅದೊಂದು ಲೌಕಿಕವಾಗಿ ಪ್ರಣಯ ಕಥೆಯ ಕೊನೆತದು ಸಹ ಉದ್ದೇಶ ಏನಿದೆ, ಹಿಂಸೆಯ ದುಷ್ಫಲ ಹಿಂಸೆಯ ಸತ್ಫಲ ವಿತರಿಸಿ ಅಹಿಂಸೆಯ ಮಹತ್ವವನ್ನು ಸಾರುತ್ತದೆ. ಸೊ ಸಾರ್ವಕಾಲಿಕ ಮೌಲ್ಯವಾಗಿರುವ ಅಹಿಂಸೆಯೋ ಪರಮ ಧರ್ಮವನ್ನು ಸಾರುವ ಯಶೋಧರ ಚರಿತ್ರೆ ಧರ್ಮಕ್ಕಿಂತ ಮಾನಧರ್ಮ ಮಿಗಿಲಾಗಿದೆ ಎಂದು ನಮಗೆ ತೋರಿಸಿಕೊಡುತ್ತೆ ಅಂತ ನಾವು ಬರೀಬಹುದು. ಓಕೆ. ಸೊ ಆಲ್ಮೋಸ್ಟ್ ನಾವು ಕೀವರ್ಡ್ಗಳು ಯೂಸ್ ಮಾಡ್ತಾ ಇರೋದೆಲ್ಲ ಏನೇನಂತ ಹೇಳಿದ್ರೆ, ನಾವು ಸ್ಟಾರ್ಟಿಂಗ್ ಒಂದು ಸ್ಲೈಡ್ ಅಲ್ಲಿ ನೋಡಿದಿವಲ್ಲ, ಒಂದ್ 2 ಸ್ಲೈಡ್ ಅಲ್ಲಿ ನೋಡಿದಿವಲ್ಲ, ಅವೇ ಇದಾವೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಕೃತಿಯನ್ನ ಅಥವಾ ಆನ್ಸರ್ ಬರಿಬೇಕು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನೋಟ್ಸ್ ಅಂದ್ರೆ ಆ ರೀತಿ ಇರಲಿ. ಜಸ್ಟ್ PYQs ತರನೇ ಇರಲಿ, ಒಂದಿಷ್ಟು ಕೀವರ್ಡ್ಸ್ ಗಳನ್ನ ಪದೇ ಪದೇ ನಾವು ನೋಡ್ಕೊತಾ ಇರಬೇಕು. ಅದು ಎಲ್ಲೆಲ್ಲಿ ಬಳಸ್ಬೋದು, ಎಲ್ಲೆಲ್ಲಿ ಬಳಸಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ತರ. ಓಕೆ. ನೀವು ಬೆಟರ್ ಸಪರೇಟ್ ಆಗಿ ಬರೆದ್ರೆ ಇನ್ನೂ ಒಳ್ಳೇದು.
ಇದರಲ್ಲೇ ರೆಡ್ಯೂಸ್ ಮಾಡಿದ್ರೆ ಮತ್ತೆ ಇಲ್ಲಿ ಕಾಂಪ್ಲೆಕ್ಸ್ ಆಗುತ್ತೆ. ನೀವು ಇದೇ ಕಂಟೆಂಟ್ ಇಟ್ಕೊಂಡ್ಬಿಟ್ಬಿಟ್ಟು ಮತ್ತೆ ರೆಡ್ಯೂಸ್ ಮಾಡ್ತೀನಿ ಅಥವಾ ಆಡ್ ಮಾಡ್ತೀನಿ ಅಂದ್ರೆ ಸಪ್ರೇಟ್ ಆಗಿ ಬರೆದಿಟ್ಕೊಳ್ಳಿ. ಅವಾಗ ಮತ್ತೆ ಏನೋ ಸೇರಿಸ್ಬೇಕಂದ್ರೆ ಇದ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗ್ಬಿಟ್ಬಿಡುತ್ತೆ, ಒಂದೊಂದ್ ಪ್ಯಾರಾಗ್ರಾಫ್ ಬೇಕಾಗಿರುತ್ತೆ ಅದು ಹೋಗ್ಬಿಟ್ಬಿಡುತ್ತೆ ಆ ತರ. ಸೊ 20 ಮಾರ್ಕ್ಸಿಗೆ ಆದ್ರೆ ಹೆಂಗ್ ಬರ್ಕೊಳ್ತೀರ ಅಂದ್ರೆ ನೆಕ್ಸ್ಟ್ ಬೇರೆದಲ್ಲಿ ಬರೀರಿ. ಹಾ 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 ಹೌದು. ಸೊ ಆ ತರ ಮಾಡೋದು ಬೆಟರ್. ಯಾಕಂತ ಹೇಳಿದ್ರೆ ನಮ್ಗೆ ಪದಗಳು ಮಿತಿಗಳು ಇರೋದ್ರಿಂದ ಸೊ ನಾವು ಕಂಟೆಂಟ್ ನ ಮುಂಚೆನೆ ಫಿಕ್ಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಇಲ್ಲಾಂದ್ರೆ ಬರೀ ನಾವು ನೋಟ್ಸ್ ತರ ಮಾಡ್ಕೊಂಡು ಬರಿಬಹುದು. ಬಟ್ ಏನ್ ಹೇಳಿ, ನಾರ್ಮಲ್ ಟಿಪ್ಪಣಿ ತರ ಅಂತೀವಲ್ಲ, ನೋಟ್ಸ್ ತರ ಮಾಡ್ಕೊಳ್ತೀವಲ್ಲ. ಈಗ ಯಶೋಧರ ಚರಿತ್ರೆ ಅಂದ್ರೆ ಒಂದ್ 4-5 ಪೇಜಸ್ ಇರುತ್ತೆ, ಅದೇ ವಿಮರ್ಶಾತ್ಮಕ ಬರ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಅದು ನಾವು ಕ್ವಶನ್ ಅಂತ ಕೊಟ್ಟಾಗ ನಮ್ಗೆ ಸಡನ್ ಆಗಿ ಎಲ್ಲಾನು ಬರೆಯಕ್ಕಾಗಲ್ಲ, ಅಲ್ಲಿ ಕಷ್ಟ ಆಗುತ್ತೆ. ಅಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಏನ್ ಯೂಸ್ ಮಾಡ್ಬೇಕು ಅನ್ನೋದನ್ನು ಯೋಚನೆ ಮಾಡ್ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದ್ ಸೆಕೆಂಡ್ಸ್ ಆದ್ರೆ ಬೇಕಾಗುತ್ತೆ ಕರೆಕ್ಟ್ ಆಗಿ ಮಾಡ್ಬೇಕಾದ್ರೆ. ಅಟ್ಲೀಸ್ಟ್ ನಮ್ಗೆ ಹ್ಮ್ ಬೇಕು ಬೇಕು. ಹಾ ಹೌದೌದು. ಇದ್ರೆ ನಿಮ್ಗೆ ತುಂಬಾ ಕ್ವಶನ್ಗಳಿಗೆ ಬರೀ ಕಾನ್ಫಿಡೆಂಟ್ ಬರುತ್ತೆ. ಹಾ ಫಿಕ್ಸ್ ಅಲ್ವಾ ಎಲ್ಲಾ ಪ್ರಶ್ನೆಗಳು ಆಲ್ಮೋಸ್ಟ್. ನಾ ಹೇಳ್ತಾ ಇರೋದು ಇದು ಅಲ್ಟಿಮೇಟ್ ಕ್ವಶನ್ ಆನ್ಸರ್ ತಾನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ಕೊಳ್ಳಿ ಅಂತ. ಅಂದ್ರೆ ಲೈಕ್ ಒಂದು ನೀವು ಓದಿರ್ತೀರಾ, ಬೇರೆ ರೆಫರೆನ್ಸ್ ಬುಕ್ ಓದಿರ್ತೀರಾ, ಇವನ್ ಟೆಸ್ಟ್ ಬರ್ದಿರ್ತೀರಾ, ಟೆಸ್ಟ್ ಅಲ್ಲಿ ಫೀಡ್ಬ್ಯಾಕ್ ತಗೊಂಡಿರ್ತೀರಾ ಆ ಕ್ವಶನ್ಗೆ ಮತ್ತೆ ಇನ್ನೊಂದ್ಸಲ ನೀವು ಕರೆಕ್ಟ್ ಆಗಿ ಲೈಕ್ ಫಿಲ್ಟರ್ ಮಾಡಿಬಿಟ್ಟು ಏನೇನ್ ಫೀಡ್ಬ್ಯಾಕ್ ಎಲ್ಲ ತಗೊಂಡಿರ್ತಾರಲ್ಲ ಅವಾಗ ಅದನ್ನ ಬರೀ ಲಾಸ್ಟ್ ಮೂಮೆಂಟ್. ಅದು ತರ ನಿಮ್ ನೋಟ್ಸ್ ತರ ಮಾಡ್ಕೊಳ್ಳಿ. ಜೊತೆಲಿ ನಿಮ್ಗೆ ಬೇರೆ ಶಾರ್ಟ್ ನೋಟ್ಸ್ ಇದ್ರೆ ಅದನ್ನ ಇದೇ ಯೂಸ್ ಮಾಡ್ಕೊಳ್ಳಿ. ಬಟ್ ಕ್ವಶನ್ ವಿತ್ ಆನ್ಸರ್ ಫೈನಲ್ ಒನ್ ಅದು. ಬಟ್ ಏನಾದ್ರೆ ಯಾರಾದ್ರೂ ಫೀಡ್ಬ್ಯಾಕ್ ತಗೊಂಡು ರೆಡಿ ಮಾಡ್ಕೋಬೇಕು. ಸುಮಾರು ಜನ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲ ನಾನು ಎಲ್ಲ ಓದ್ಬಿಟ್ಟಿದ್ದೀನಿ, ನಾನು ನೋಟ್ಸ್ ಅಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಎಲ್ಲ ಮಾಡಲ್ ಆನ್ಸರ್ ಮಾಡ್ಕೊಂಡಿದ್ದೀನಿ ಅನ್ನೋ ತರ ಇದೆ. ಹೌದು ಮಾಡ್ಕೊಂಡಿದ್ದಾರೆ ಮಾಡಲ್ ಆನ್ಸರ್, ಬಟ್ ಯಾರಿಗೆ ತೋರಿಸಿದ್ದಾರೆ, ಹೆಂಗಿದೆ ಮಾಡಲ್ ಆನ್ಸರ್, ಅದು ಸರಿ ಇದೆಯಾ ಅಲ್ವಾ? ಹಾ ಅಲ್ವಾ, ನನ್ನ ಇಂಟ್ರೊಡಕ್ಷನ್ ಹೇಗಿದೆ, ನನ್ನ ಕನ್ಕ್ಲೂಷನ್ ಹೇಗೆ ಮಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಜನ ಗೊತ್ತಿರೋರು ತೋರಿಸಿದ್ರೆ ಒಂದು ಫೀಡ್ಬ್ಯಾಕ್ ಸಿಗುತ್ತೆ ಅವರಿಗೆ. ಸೊ ಆ ರೀತಿ ಸುಮಾರು ಜನ ಇದ್ದಾರೆ ಇವಾಗ. ಆಕ್ಚುಲಿ ಸುಮಾರು ಜನ ಬರ್ತಾ ಇರ್ತಾರಲ್ಲ ಆನ್ಸರ್ ಬರೀ ತೋರ್ಸಕ್ಕೆ ನೋಟ್ಸ್ ಅಂತ. ಅವಾಗ ನೋಡಿದಾಗ ಗೊತ್ತಾಗ್ಬಿಟ್ಬಿಡುತ್ತೆ, ಅವಾಗ ಫೀಡ್ಬ್ಯಾಕ್ ಕೊಡ್ಬೇಕು ಹೋಗುತ್ತೆ. ಅವಾಗ ಮತ್ತೆ ಒಂದು 2-3 ಸಲ ಓದ್ಬೇಕಾಗುತ್ತೆ. ಅವ್ರು ಓದಿ ಮತ್ತೆ ಫಿಲ್ಟರ್ ಮಾಡ್ಕೊಂಡು ಅವಾಗ ಆನ್ಸರ್ ಬರೀತಾರಲ್ಲ, ಸೊ ಅದು ನೋಟ್ಸ್ ಆಗುತ್ತೆ ಅವರಿಗೆ. ಸೊ ಆ ರೀತಿ ಮಾಡ್ಕೊಂಡಾಗ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ ಇದು. ಇಂಡಿವಿಜುವಲ್ ಆಗಿ ನೀವು ಎಷ್ಟು ಎಫರ್ಟ್ ಹಾಕೊಂಡ್ಬಿಟ್ಬಿಟ್ಟು ಈ ರೀತಿ ಆನ್ಸರ್ ರೆಡಿ ಮಾಡಿ ಇಟ್ಕೊಂಡಿತ್ತು, ನಿಮ್ಗೆ ನೆನಪಿರುತ್ತೆ, ಹೇಗೆ ಬರಿಬೇಕಂತ ಗೊತ್ತಿರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ, ಕಾನ್ಫಿಡೆಂಟ್ ಕೂಡ ಇರುತ್ತೆ ಅದರಲ್ಲಿ. ಹ್ಮ್ ಓಕೆ. ಹಾ ಹಾ ಹ್ಮ್. ಅದಕ್ಕೇನಾದ್ರೆ ಪ್ರಶ್ನೆಯನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಶ್ನೆಯನ್ನ ಪದೇ ಪದೇ ನೋಡ್ಬೇಕು. ಪ್ರಶ್ನೆನ ಪದೇ ಪದೇ ನೋಡ್ತಾ ಇದ್ದಾಗ ನಾವು ಒಂದು ಕೃತಿಯನ್ನ ಹಿಂಗ್ ಅರ್ಥ ಮಾಡ್ಕೊಂಡಿದೀವಿ, ಹಂತ ಹಂತವ ಹೇಗ್ ಬಂತು. ಒಂದ್ ಕತೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಸ್ಟಾರ್ಟಿಂಗ್ ಒಂದು ಎಂಡ್ ಅಂತ ಇಟ್ಟಿರ್ತಾರಲ್ವಾ. ಪ್ರತಿಯೊಂದಕ್ಕೂ ಕತೆಗಾಗಿರ್ಬೋದು, ಒಂದು ಕೃತಿಗಾಗಿರ್ಬೋದು, ಒಂದು ಕಾದಂಬರಿಗಾಗಿರ್ಬೋದು. ಸೊ ಈಗ ಧರ್ಮ ಬಗ್ಗೆ ಕೇಳಿದಾರೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದ್ರಲ್ಲಿ ಧರ್ಮ ಬರುತ್ತೆ, ಇನ್ ಯಾವ್ದ್ರಲ್ಲಿ ಇದಾಗುತ್ತೆ. ಸೊ ಹಂತ ಹಂತ ಯೋಚನೆ ಮಾಡಿ. ಆ ರೀತಿ ನೀವು ಮುಂಚೆನೆ ನೋಟ್ಸ್ ತರ ಮಾಡಿ ಇಟ್ಕೊಂಡ್ಬಿಟ್ಬಿಟ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಆರಾಮ್ ಬರ್ಕೊಂಡು ಹೋಗ್ತೀರಾ. ಸರಿ ಜನರಲ್ ಆಗಿ ಇಟ್ಕೊಂಡು ಏನ್ ಹೇಳಿ. ಹ್ಮ್ 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 ಹಾ ಹಾ ಹ್ಮ್ ಹ್ಮ್ ಹಾ ಹ್ಮ್ ಹ್ಮ್ ಓಕೆ. ಹ್ಮ್ ಹಾ ಹೌದು ಹೌದು. ಹಾ ಅದೇ ಹೇಳ್ತಿರೋದು, ಈ ಮಾಡಲ್ ಆನ್ಸರ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಿಮ್ಮ ಒಂದು ಆನ್ಸರ್ನ ಒಂದೇ ಒಂದು ಕ್ವಶನ್ಗೆ 3-4 ಸಲ ಬರೀತೀರಾ. 3-4 ಸಲ ಫೀಡ್ಬ್ಯಾಕ್ ಸಿಕ್ಕಾಗ ಒಂದು ಫೈನಲ್ ಒಂದು ಅನ್ಸ್ಬಿಡುತ್ತೆ, ಓಕೆ ಇದು ಚೆನ್ನಾಗಿದೆ ಅಂತ. ಇದು ನಿಮ್ಮ ಆನ್ಸರ್. ಸ್ಟಾರ್ಟಿಂಗ್ ಬರೀದ ಆನ್ಸರ್ ಅಲ್ಲ. ಸೊ ಅದನ್ನೇ ಹೇಳ್ತಾ ಇರೋದು ನಾವು. ಆಕ್ಚುಲಿ ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ಇಂಪ್ರೂವೇಷನ್ ಮಾಡ್ತಾನೆ ಇರಬೇಕು, ಕಂಟೆಂಟ್ ಆಗ್ತಾನೆ ಇರುತ್ತೆ ಅದ್ರ ಪಾಟಿಗೆ ಅದು. ಹಾಗಾಗಿ ಹ್ಮ್ ಹಾ ಹೌದೌದು. ಹ್ಮ್ ಅಲ್ಲ ಪ್ರಾಕ್ಟೀಸ್ ಮಾಡ್ಲೇಬೇಕು. ನೀವು ಅದೇ ಹೇಳ್ತಲ್ಲ, ಈ ಪ್ರಶ್ನೆ ಇಟ್ಕೊಂಡು 3-4 ಸಲ ಬರ್ದಾಗ್ಲೇ ಯಾವ್ದ್ಯಾವ್ದು ನಾನು ಯೂಸ್ ಮಾಡಿದ್ದೀನಿ, ಯಾವ್ದು ಡಿಲೀಟ್ ಮಾಡ್ಬೇಕು, ಯಾವ್ದು ಆಡ್ ಮಾಡ್ಬೇಕು. ಹಾ ಸೊ ಇಲ್ಲೂ ಕೂಡ ನಾನು ಇದನ್ನ ಯೂಸ್ ಮಾಡ್ಬೇಕಾ, ಇದು ಬಿಟ್ಟು ಬೇರೆ ಅಲ್ಟರ್ನೇಟಿವ್ ಏನಾದ್ರು ಪದ ಇದೆಯಾ,
ಸೊ ಇಷ್ಟು ಬೇಡ ನನಗೆ, ಬರೀ ಇಷ್ಟು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಆ ರೀತಿ ನಾವು ಅದೇ ಹೇಳ್ತಲ್ವಾ. ಸೊ ಹಂಗಾಗಿ ಒಂದ್ ಕಡೆ ಇರುತ್ತೆ ಇದೆಲ್ಲಾನು, ಬಟ್ ಜೊತೆಯಲ್ಲಿ ಆ ಕ್ವಶನ್ ತಕ್ಕಂತೆ ಯೂಸ್ ಮಾಡೋಂತ ಕಲಿಬೇಕು ನಾವು. ಬರಿಬೋದು, ಮೇನ್ ಬೇಕಾದ್ರೆ ಅದನ್ನೇ ಇಲ್ಲ, ಹಳೆ ಕನ್ನಡ ಬಗ್ಗೆ ಜಾಸ್ತಿ ಬರಿಬೇಕಂತೇನಿಲ್ಲ. ಅದಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಪದ್ಯಗಳ ತರ ಹಾಕಿದ್ವಲ್ಲ, ಅವು ಇಂಪಾರ್ಟೆಂಟ್. ಅದನ್ನ ನೀವು ಪದೇ ಪದೇ ಮಧ್ಯೆ ಯೂಸ್ ಆಗ್ತಾನೆ ಇದೆ. ಇಲ್ಲಿ ನೋಡಿ ಅದೇ ಬರಿಬೋದು ಬರಿಬೋದು. ಫುಲ್ ನೀವು ಇವನ್ ಎಕ್ಸಾಂಪಲ್ ಆ ಪದ್ಯ ಬರಿಬೇಕಂದ್ರೆ ನೀವು ಫುಲ್ ಬರಿಬೇಕಂತ ಎಲ್ಲೂ ಇಲ್ಲ. ಒಂದ್ ಲೈನ್ ಗೊತ್ತಿದ್ಯಾ, ಒಂದ್ ಲೈನ್ ಬರೀರಿ, ಒಂದ್ ಲೈನ್ ಬರೆದು ಲೈನ್ ಬರ್ಬಿಟ್ಟು ಅದನ್ನ ಹೊಸ ಕನ್ನಡದಲ್ಲಿ ವಿವರಣೆ ಮಾಡ್ಕೊಂಡು ಹೋಗ್ಬೋದು. ಓಕೆ, ಒಂದ್ ವೇಳೆ ನಿಮ್ಗೆ ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಅದಪ್ಪ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದಾರೆ, ಕಂಟೆಂಟ್ ಕಮ್ಮಿ ಆಗ್ತಾ ಇದೆ, ಸೊ ಅದಕ್ಕೆ ನಾನು ಹೆಂಗ್ ಯೂಸ್ ಮಾಡ್ಬೇಕು ಅಂತ ಆತರ ಏನಾದ್ರು ಇದ್ರು ಕೂಡ ನೀವು ಪದ್ಯಗಳು ಹೆಂಗ್ ಬರಿಬೋದು ಅಂತ ಹೇಳಿ ಮಧ್ಯದಲ್ಲಿ ಹಾಕೊಂಡ್ ಬರಿಬೋದು. ಈ ಮಧ್ಯದಲ್ಲಿ ಓಕೆ, ಇಲ್ಲಿ ಮಧ್ಯದಲ್ಲಿ ಬರೆದು ಕೆಳಗಡೆ ವಿವರಣೆ ಮಾಡ್ಕೊಂಡು ಹೋಗ್ಬೋದು. ಈ ಫಾರ್ಮಲ್ ಬೇಕಾದ್ರೆ ಯೂಸ್ ಮಾಡಬಹುದು. ಎಕ್ಸಾಮ್ ಎಸ್ಪೆಷಲಿ 20 ಮಾರ್ಕ್ಸ್ ಆಗಿರ್ಬೋದು. ಅಲ್ಲಿ ಅಲ್ಲ ಸ್ಪೇಸ್ ಹೋಗ್ಲಿ ಅಂತಾನೆ, ಅಂದ್ರೆ ಎಕ್ಸಾಂಪಲ್ ಈ ಸಲ ಲೈಕ್ 10 ಮಾರ್ಕ್ಸ್ ಎಲ್ಲ 3 ಪೇಜಸ್ ಎಲ್ಲ ಕೊಟ್ಟಿದ್ರು ಅಂತೆಲ್ಲ ಹೇಳ್ತಾ ಇದ್ರು. 3 ಪೇಜ್ ಬರ್ದಿದಾರೆಲ್ಲ. ಓಕೆ, 3 ಪೇಜ್ ಕೊಟ್ಟಿದ್ದಾರೆ, 25 ಪೇಜ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಂಥ ಟೈಮಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಪೇಜ್ ನೋಡಿದ ತಕ್ಷಣ ಇಷ್ಟೊಂದು ಬರಿಬೇಕಂತಿರುತ್ತೆ. ಎಷ್ಟೇ ಪೇಜ್ ಕೊಟ್ಟರು ಕೂಡ ನಮಗೆ 150 ವರ್ಡ್ಸ್ 250 ವರ್ಡ್ಸ್ ಅಂತಾನೆ ಇದೆ ಆ ತರ. ಸೊ ಅದಕ್ಕೋಸ್ಕರ ನಮಗೆ ಪೇಪರ್ ಫಿಲ್ ಆಗ್ಬೇಕು, ಚೆನ್ನಾಗೂ ಕಾಣಿಸ್ಬೇಕು ಅಂತಿದ್ದಾಗ ನಾವು ಪದ್ಯಗಳನ್ನ ಲೈಕ್ ನಾವು ಈ ಮಧ್ಯ ಲೈನಲ್ಲಿ ಯೂಸ್ ಮಾಡಿದೀವಲ್ಲ, ಈ ತರ ಯೂಸ್ ಮಾಡಿದ್ರೆ ಸಪ್ರೇಟ್ ಆಗಿ ಮೇಲೇನೆ ಈ ತರ ಬಳಸಿ ಕೆಳಗಡೆ ಹೊಸ ಕನ್ನಡ ಬರೀರಿ ಅಂತ. ಅವಾಗ ಇಷ್ಟು ಸ್ಪೇಸ್ ನಿಮಗೆ ಇದಾಗುತ್ತೆ ಅಲ್ವಾ, ಹಿಂಗ್ ಮಾಡ್ಬೋದು. ಸೊ ಈ ರೀತಿ ಬಳಸಿ 10 ಮಾರ್ಕ್ಸ್ಗೆ ಬೇಕಾದ್ರೆ ಬೇಕಾಗಿಲ್ಲ, 3 ಪೇಜ್ ಕೊಟ್ರೆ ಹಿಂಗ್ ಮಾಡಿ ಅಲ್ವಾ. ಯಾಕಂದ್ರೆ ಮೇ ಬಿ ನೀವು ಬುಕ್ ಓದ್ರೆ ಗೊತ್ತಾಗುತ್ತೆ, ನಮ್ದು ಎಲ್ಲಾ ಬುಕ್ ಅಲ್ಲಿ ಕೂಡ ನಮಗೆ ಪದ್ಯಗಳು ಕೊಟ್ಟಾಗ ಈ ರೀತಿ ಮಧ್ಯದಲ್ಲಿ ಕೊಟ್ಟು ಕೆಳಗಡೆ ಅದ್ರ ವಿಶ್ಲೇಷಣೆ ಇರುತ್ತೆ ಅಲ್ವಾ. ಸೊ ಈ ರೀತಿ ಮಾಡ್ಬೋದು ಅಂತ. ಸೊ ಸುಮಾರಿದೆ ಕೆಲಸ, ವರ್ಕ್ ಮಾಡ್ಲೇಬೇಕು. ಒಂದೇ ದಿನದಲ್ಲಂತೂ ಎಲ್ಲಾನು ಆಗಲ್ಲ, ಒಂದ್ ವರ್ಷ. ಓಕೆ, ಯಶೋಧರ ಚರಿತ್ರೆ ಸಾಕು ಅನ್ಸುತ್ತಲ್ವಾ. ಅಮೃತಮತಿ, ಜೈನ ಧರ್ಮ ಅಷ್ಟೆಲ್ಲ ಬಂದಿದೆ. 3 ಪ್ರಶ್ನೆ ಬರುತ್ತೆ, 3 ಆಯಾಮದಲ್ಲಿ ನಾವು ಸರಿಯಾಗಿ ನೋಡ್ಕೊಂಡ್ಬಿಟ್ಬಿಟ್ರೆ ಸೊ ಎಲ್ಲಾ ರೀತಿಯಲ್ಲಿ ನೀವು ಕಂಟೆಂಟ್ ನ ಕ್ವಶನ್ ತಕ್ಕಂತೆ ಮತ್ತೆ ನೀವು ಡೆವಲಪ್ ಮಾಡ್ಕೊಳ್ಳಿ. ಆ ಪದ್ಯಗಳು ಅಷ್ಟೇ ಯಾವ್ದು ಯೂಸ್ ಮಾಡ್ಬೋದು ಅಂತ ನಾವು ನೋಡಿದೀವಲ್ವಾ. ಸೊ ಅಷ್ಟು ಇದು ಮಾಡ್ಕೋಬಹುದು. ನಾಗಚಂದ್ರನ ರಾಮಚಂದ್ರ ಚರಿತೆ ಪುರಾಣ, ಇದಕ್ಕೆ ಇನ್ನೊಂದು ಹೆಸರು ಪಂಪರಾಯಣ ಅಲ್ವಾ. ಈ ಪ್ರಶ್ನೆ ನೋಡ್ತಾ ಇದ್ವಲ್ವಾ. ಓಕೆ, ಸೊ ಇದು ಆಕ್ಚುಲಿ ಎಲ್ಲಾ ಕ್ವಶನ್ಗಳು ಎಲ್ಲಿಂದ 2015 ಇಂದ 25 ವರೆಗೂ ಅಂತಾನೆ ತಗೊಂಡಿರೋದು ಎಲ್ಲಾನು. ಓಕೆ, ಸೊ ಅದರಲ್ಲಿ ಇಷ್ಟು ಸಲ ಕೇಳಿದ್ದಾರೆ. ಪ್ರತಿ ವರ್ಷನೂ ಫಿಕ್ಸ್ ಇದರಿಂದ ಬರುತ್ತೆ ಅಂತಲ್ಲ, ಮಧ್ಯ ಇದಾಗುತ್ತೆ. ನಾಗಚಂದ್ರ ಜೈನ ರಾಮಾಯಣ ಪರಂಪರೆಯನ್ನು ಪಂಪರಾಮಾಯಣದಲ್ಲಿ ಹೇಗೆ ಸಾಕಾರಗೊಳಿಸಿದ್ದಾನೆ. ಸಾಕಾರಗೊಳಿಸಿದ್ದಾನೆ ಅಂತ ಹೇಳಿದ್ರೆ ಜಸ್ಟಿಫೈ ಮಾಡೋದಿದು. ಹೇಗೆ ಹೇಳಿದ್ದಾರೆ, ಜೈನ ಪರಂಪರೆಯನ್ನ ಯಾವ ರೀತಿ ತಂದಿದ್ದಾನೆ ಅದನ್ನ ಹಂತ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ವಿವರಿಸಿರಿ ಅಂತ ಅಷ್ಟೇ ಕೇಳಿದ್ರಲ್ಲಿ ಎಲ್ಲೂ ವಿಶ್ಲೇಷಣೆ ಆತರ ಏನು ಹೇಳಿಲ್ಲ. ಜಸ್ಟ್ ನಾಗಚಂದ್ರ ಜೈನ ರಾಮಾಯಣ ಪರಂಪರೆಯನ್ನು ಹೇಗೆ ಅವನು ಮಾಡಿದ್ದಾನೆ, ಲೈಕ್ ವೈದಿಕ ಪರಂಪರೆ ಭಿನ್ನ ಹೇಗಂತ ತೋರಿಸ್ಬೇಕಾಗುತ್ತೆ ಎಲ್ಲ. 2ನೇ ಪ್ರಶ್ನೆ ನೋಡ್ಬೋದು, ನಾಗಚಂದ್ರ ಸೃಷ್ಟಿಸಿದ ರಾವಣ ವಿವರಿಸಿದ್ರೆ ಆಗುತ್ತದೆ. ಅದೇ ಮೇನು, ಸಾಕಾರಗೊಳಿಸಿದ್ದಾನ ಅಂತ ಹೇಳಿದ್ರೆ ಅವನು ಹೌದು ನಿರೂಪಿಸಿದಾನೆ ಅಂತರ. ಈ ಜೈನ ರಾಮ ಪರಂಪರೆ ಇದೆಯಲ್ಲ, ಅದನ್ನ ಹಂತವಾಗಿ ನಮ್ಗೆ ಜೈನ ಮೌಲ್ಯಗಳು ಹೇಗಿದೆ ಅಂತ ಕಾಣಿಸಿದ್ದಾನೆ ಅಂತ ಹೇಳ್ಕೊಬೋದು ನಾವು ಅದನ್ನ. ಹೌದು ಹೌದು, ಅದನ್ನೆಲ್ಲ ನಾವು ಸ್ಟಾರ್ಟ್ ಮಾಡ್ಕೊಂಡ್ ಬರಿಬೋದು. ಆನ್ಸರ್ ಎಲ್ಲ ಅದೆಲ್ಲ ಬರುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ನೋಡಿದ್ರೆ, ನಾಗಚಂದ್ರ ಸೃಷ್ಟಿಸಿದ ರಾವಣ ಉದ್ದಾತ್ತ ಚಾರಿತ್ರೆಯನ್ನು ಹೊಂದಿದ್ದವನಾಗಿ ಕಂಡು ಬರೋ ಪ್ರಸಂಗಗಳನ್ನು ವಿಶ್ಲೇಷಿಸಿ. ಇಲ್ಲಿ ನೇರವಾಗಿ ಪ್ರಸಂಗ ಕೇಳಿದಾರೆ ಅಂದ್ರೆ ಉದಾಹರಣೆಗಳು ಜೊತೆ ಹೇಳ್ಬೇಕು ನಾವು, ಅಥವಾ ನಿದರ್ಶನಗಳೊಂದಿಗೆ. ಸೊ ಒಂದು ಜೈನ ರಾಮಾಯಣ ಅಂತ ಪ್ರಶ್ನೆ ಒಟ್ಟಾರೆ ಆಗಿ, ಇನ್ನೊಂದು ರಾವಣ ಬಗ್ಗೆ, 3ನೇದು ದುರಂತ ನಾಯಕ ಅಂತ ಹೇಳಿದ್ರೆ ಇವೆರಡನ್ನು ಕೂಡ ಮತ್ತೆ ಸಿಮಿಲರ್ ತರ ಅಂತ ತಗೋಬಹುದು ನಾವು ಸ್ವಲ್ಪ ಅಲ್ವಾ. ಅಲ್ಲಿ ವಿಶ್ಲೇಷಿಸಿ ಅಂತ ಕೇಳಿದಾನೆ, ಇಲ್ಲಿ ಚರ್ಚಿಸಿ ಅಂತ ಕೇಳಿದಾನೆ.
ಅಷ್ಟು ಡಿಫ್ರೆಂಟ್ ಆಗಿ ಕೀವರ್ಡ್ಸ್ ಅಲ್ಲಿ ಡಿಫ್ರೆಂಟ್ ಇದೆ. ಕಂಟೆಂಟ್ ಅಲ್ಲಿ ಮತ್ತೆ ನಾವು ಅದೇ ಕಂಟೆಂಟ್ ಇಟ್ಕೊಂಡು ಹ್ಮ್ ಹೌದು ಹೌದೌದು, ಇಷ್ಟು ಗುಡ್ ಕ್ವಾಲಿಟೀಸ್ ಕೂಡ ಇದೆ. ಕೊನೆಗೆ ದುರಂತ ಹೇಗಾಗ್ತಾನೆ ಅಂತ ಅದನ್ನ ತೋರ್ಸ್ಬೇಕು, ಎರಡು ತೋರ್ಸ್ಬೇಕಾಗುತ್ತೆ, ಅವಾಗಲೇ ದುರಂತ ಅಂತ ಹೇಳಕ್ಕಾಗತ್ತೆ ಅಲ್ವಾ. ಹ್ಮ್ ಇಲ್ಲ ಅಂತಾರೆ ಬರೀ ದುರಂತ ಅಂತ ಹೇಳಿದ್ರೆ ಅದ ಅಂಶ ತಿಳಿಸಿದ್ರೆ ಅವ್ನು ದುರಂತ ಹೇಗಾಗ್ತಾನೆ. ಅವನು ಒಳ್ಳೆ ಚಾರಿತ್ರ್ಯ ಇದ್ದ, ಅದಕ್ಕೋಸ್ಕರ ಅವನು ಅವನು ಇದಕ್ಕೆ ದುರಂತನಾಗಿದ್ದಾನೆ, ಆ ಪದ ಯೂಸ್ ಮಾಡ್ತಾ ಇದೀವಿ. ಸೊ ಅದಕ್ಕಿಂತ ಮುಂಚೆ ಅದನ್ನ ದುರಂತ ನಾಯಕ ನೋಡೇ ಇರಲಿಲ್ಲ. ಆಕ್ಚುಲಿ BM ಶ್ರೀ ಅವರು ಒಂದು ಟ್ರಾಜಿಕ್ ರಾವಣ ಅಂತ ಒಂದು ಅಲ್ವಾ ಒಂದು ಆರ್ಟಿಕಲ್ಸ್ ಬರೀತಾರೆ, ಎಲ್ಲ ಮಾಡ್ತಾರೆ. ಅದು ಟ್ರಾಜಿಡಿ ಅಂದ್ರೆ ತಗೊಂಡಿದ್ದಾರೆ. ಸೊ ಅಲ್ಲಿವರೆಗೂ ನಮ್ಗೆ ಇರ್ಲಿಲ್ಲ. ನವೋದಯ ನಂತರ ಆಕ್ಚುಲಿ ಇವೆಲ್ಲ ನಮಗೆ ನಾಟಕ ಪರಂಪರೆ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ಒಂದು ನಾಟಕಕ್ಕೆ ಒಂದು ತಳಪಾಯ ಹಾಕಿದೆ ಅಂತ ಹೇಳಿದ್ರೆ ನವೋದಯ ಸಾಹಿತ್ಯ ಅಂತ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಇತ್ತು, ಬಟ್ ಈ ನಿಟ್ಟಿನಲ್ಲೆಲ್ಲ ಇರ್ಲಿಲ್ಲ, ದುರಂತ ನಾಯಕರೆಲ್ಲ ಇರ್ಲಿಲ್ಲ. ಇವರೆಲ್ಲ ನಾವು ಗ್ರೀಕ್ ನಾಟಕಗಳು ಓದ್ಕೊಂಡು ತಿಳ್ಕೊಂಡಾಗ ನಾವು ಈ ನೆಲೆಯಲ್ಲಿ ನೋಡಕ್ ಸಾಧ್ಯ ಆಯ್ತು. ಆಮೇಲೆ ನಾಗಚಂದ್ರನ ತನ್ನ ಪಂಪರಾಮಾಯಣ ಕಾವ್ಯದಲ್ಲಿ ರಾವಣನ ಪಾತ್ರವನ್ನು ಹೇಗೆ ಉದಾರೀಕರಿಸಿದ್ದಾನೆ ಅಲ್ವಾ. ಸೊ ನಮ್ಗೆ ಆಲ್ಮೋಸ್ಟ್ ಒಂದು 2 ಅಥವಾ 3 ಪ್ರಶ್ನೆಗಳ ತರ ನೋಡ್ಕೊಂಡ್ ಬಿಟ್ಬಿಟ್ರೆ ನಾವು ಆನ್ಸರ್ ಮಾಡ್ಬೋದಲ್ವಾ. ನಾಗಚಂದ್ರ ಪಂಪರಾಮಾಯಣದ ಅನನ್ಯತೆಯನ್ನು ಕುರಿತು ಚರ್ಚಿಸ್ರಿ. ಅನನ್ಯತೆನೇ ಏನು ಇದೆ ಅಲ್ವಾ. ಫಸ್ಟ್ 5ನೇ ಕ್ವಶನ್ ಮತ್ತು 1ನೇ ಕ್ವಶನ್ ನೀವು ನೋಡಿದ್ರು ಕೂಡ ಬೇರೆ ರೀತಿ ಕೇಳಿದಾರೆ ಅಷ್ಟೇ. ಅದು ಜೈನ ರಾಮಾಯಣ ಪರಂಪರೆಯನ್ನು ಸಾಕಾರಗೊಳಿಸಿದ್ದೆ ಅನನ್ಯತೆ ಅದು ಅಲ್ವಾ. ಹೌದೌದು. ಸೊ ಸುಮಾರು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ನೋಡದೇ ಇದ್ದಾಗ ಇದೇನೋ ಹೊಸ ರೀತಿ ಕೊಟ್ಟಿದ್ದಾರೆ ಕ್ವಶನ್ನು, ಬೇರೆ ರೀತಿಯಾಗಿ ಕೊಟ್ಟಿದ್ದಾರೆ ಅನ್ನೋ ತರ ಆಗ್ಬಿಡುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವು ಎಲ್ಲಾ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಏನ್ ಹೇಳಿ. ಸೊ ಈ ಸಲನೂ ಅಷ್ಟೇ ಭಾಷಾ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾಗ ಅವರು ಯಾವ್ದೋ ಬೇರೆ ರೀತಿ ಕೇಳಿದಾರೆ ಅಂತ ಸ್ವಲ್ಪ ಸರಿಯಾಗಿ ಟೈಮ್ ತಗೊಂಡ್ಬಿಟ್ಟು ಬರೆದು ಅಂತ ಹೇಳ್ತಾ ಇದ್ರು. ಬೇರೆ ರೀತಿ ಏನು ಕೇಳಿಲ್ಲ, ಅದೇ ಇತ್ತು. ಚಾರಿತ್ರಿಕ ಹಿನ್ನೆಲೆಯಲ್ಲಿ ನಿಮ್ಮ ಹಂತಗಳನ್ನು ಲೈಕ್ ವಿಶ್ಲೇಷಣೆ ಮಾಡಿ ಬರೀರಿ ಅನ್ನೋ ಹತ್ರ ಇತ್ತು. ಅಂದ್ರೆ ಭಾಷೆ ಹಂತಗಳು ಅದನ್ನೇ ಕೇಳಿದ್ದಾರೆ. ಬಟ್ ಸ್ವಲ್ಪ ದೊಡ್ಡದ್ದು ಪ್ರಶ್ನೆ ಕೊಟ್ಬಿಟ್ಟು ಇದ್ದಾಗ ಏನೋ ಬೇರೆ ರೀತಿ ಕೇಳಿದ್ದಾರೆ, ಹೊಸ ಪ್ರಶ್ನೆ ಅನ್ಕೊಂಡ್ಬಿಟ್ಬಿಡ್ತಾರೆ. ಸೊ ಆ ರೀತಿ ಇಲ್ಲ. ಆಲ್ಮೋಸ್ಟ್ ನೀವು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಇದು ಸುತ್ತಮುತ್ತನೇ ಇರುತ್ತೆ, ಅದರಿಂದ ಆಚೆ ಅಂತ ಎಲ್ಲೂ ಹೋಗಲ್ಲ ಅಲ್ವಾ. ಆಮೇಲೆ ವಿಕ್ರಮಾರ್ಜುನದ ಬಗ್ಗೆ ಸೇಮ್ ಇದೇ ತರ ಕೇಳಿದಾರಲ್ವಾ. ಒಂದ್ ಪ್ರಶ್ನೆ ತಗೊಂಡ್ರೆ ಇಲ್ಲಿ ನಾಗಚಂದ್ರ ಪಂಪರಾಮಾಯಣ ಅಂತಿದೆ, ಪಂಪನ ವಿಕ್ರಮಾರ್ಜುನದ ಅನನ್ಯತೆ ಕುರಿತು ಚರ್ಚಿಸಿ. ಸೊ ಪ್ರತಿಯೊಂದಕ್ಕೂ ಈ ನೆಲೆಯಲ್ಲಿ ನೋಡ್ಕೋಬೇಕು. ಒಂದು ಕೃತಿ ಅಧ್ಯಯನ ಮಾಡ್ಬೇಕಾದಾಗ ನಾವು ಈ ತರ ನಾವು ಅರ್ಥ ಮಾಡ್ಕೊಂಡಾಗ, ಪ್ರಶ್ನೆಗಳು ಅರ್ಥ ಮಾಡ್ಕೊಂಡಾಗ ಇವಾಗ ಗೊತ್ತಾಗ್ಬಿಟ್ಬಿಡುತ್ತೆ ಆ ಕಥೆನ ಓದ್ಬೇಕಾದ್ರೆ ಯಾವ್ಯಾವ ಅಂಶಗಳು ಇಂಪಾರ್ಟೆಂಟು, ಯಾವ್ದು ಎಕ್ಸಾಮ್ಸ್ ಅಲ್ಲಿ ಯೂಸ್ ಮಾಡಕ್ ಹೆಲ್ಪ್ ಆಗುತ್ತೆ. ಕತೆ ಚೆನ್ನಾಗಿರುತ್ತೆ ಕೇಳಕ್ಕೆಲ್ಲ, ಬಟ್ ಬರಿಬೇಕಾದ್ರೆ ಹೆಂಗ್ ಹೆಲ್ಪ್ ಆಗುತ್ತೆ ಅಂತ ನೋಡ್ಕೋಬೇಕು. ಹೌದು, ಯಾಕಂದ್ರೆ ಕತೆ ತರ ಹೇಳಕ್ಕಾಗಲ್ಲ, ಜಸ್ಟ್ ಅದನ್ನ ಆಧಾರವಾಗಿ ಇಟ್ಕೋಬೇಕು. ವಿಮರ್ಶ್ ಬರಿಬೇಕಾಗತ್ತೆ ಅಲ್ವಾ. ಟೈಮ್ ಫ್ರೇಮ್ ಅಲ್ಲಿ ಅದೇ ಹೇಳ್ತಾರೆ, ಅದೇ ಚಾಲೆಂಜಿಂಗ್ ಇರೋದು. ಅದಕ್ಕೆ ಪ್ರಾಕ್ಟೀಸ್ ಬೇಕೇ ಬೇಕು. ಸುಮಾರು ಜನ ಫಿಲಿಮ್ಸ್ ಆದ್ಮೇಲೆ ಮೇನ್ಸ್ ಆದ್ಮೇಲೆ ಹೌದೌದು, ಅವಾಗ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಹೇಗೆ ಮುಗಿಸ್ಬೋದು ಅಂತ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಗೆ ತಯಾರಿ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಜಸ್ಟ್ ಅದನ್ನ ರೀಪ್ರೊಡ್ಯೂಸ್ ಮಾಡೋತ್ರ ಅಷ್ಟೇ. ಬಾಯಾಟ ಆದ್ರೆ ಮಾಡಿ, ಹೇಗಾದ್ರೆ ಮಾಡಿ, ಜಸ್ಟ್ ಫುಲ್ ಅಂಡ್ ಟೆಸ್ಟ್ ಬರೋ ಹತ್ರ ಆಗ್ಬೇಕು. ಫಿಲಿಮ್ಸ್ ಆದ್ಮೇಲೆ ಮೇನ್ಸ್ ಅಂತ ಬರೆಯೋ ಟೈಮಲ್ಲಿ ಇರುತ್ತಲ್ಲ, ಎಲ್ಲಾನು ಕೂಡ ಫುಲ್ ಅಂಡ್ ಟೆಸ್ಟ್ ಬರೋ ಹತ್ರ ಇರಬೇಕು. ಎಲ್ಲಾನು 250 ಮಾರ್ಕ್ಸ್ಗೆ ಬರಿಬೇಕು. ಸೊ ಆ ರೀತಿ ಇದ್ದಾಗ ಮಾತ್ರ ನಮಗೆ ಒಳ್ಳೆ ಮಾರ್ಕ್ಸ್ ನಿರೀಕ್ಷೆ ಮಾಡ್ಬೋದು. ಇಲ್ಲಾಂದ್ರೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ 10 ಟೆಸ್ಟ್ ಇರುತ್ತೆ ಸೆಕ್ಷನಲ್ 160 ಆ ತರದ್ದು ಬರಿತೀವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಹತ್ರ ಬರ್ತಾ ಇರುತ್ತೆ, ಅದು ಟೆನ್ಷನ್ ಬೇರೆ ಇರುತ್ತಾ. 2 ಟೆಸ್ಟ್ ಫುಲ್ ಅಂತ ಬರೀತೀವಿ. ಆ ಫುಲ್ ಅಂತ ಅದು ಪೇಪರ್ 1 ಒಂದು, ಪೇಪರ್ 2 ಒಂದು ಅಲ್ವಾ. ಎರಡೇ ಸುಮಾರು ಜನ ಮಾಡೋದು ಇದನ್ನೇ, ಆಗಲ್ಲ GS ಜೊತೆ ಮಾಡಕ್ಕೆ. ಹೌದು, ಅದೇ ಅದೇ ಅದಕ್ಕೋಸ್ಕರ ಹೇಳ್ತಾ ಇರೋದು. ನೀವು ಸೆಕ್ಷನಲ್ ಟೆಸ್ಟ್ ಆಕ್ಚುಲಿ ಪ್ರಿಲಿಮ್ಸ್ ಆದ್ಮೇಲೆ ಸೆಕ್ಷನಲ್ ಟೆಸ್ಟ್ ಹೋಗ್ಲೇಬೇಡಿ ಅಂತ ಹೇಳ್ತಾ ಇರೋದು ನಾನು. ಅಲ್ವಾ, ಅದೇ ಹೇಳ್ತಾ ಇರೋದು. ಅದಕ್ಕೋಸ್ಕರ ಪ್ರಾಕ್ಟೀಸ್ ಬೇಕೇ ಬೇಕು. ನೀವು ಇವಾಗ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಅವಾಗ ಈಸಿ ಆಗುತ್ತೆ. ಅವಾಗ 5 ಮಿನಿಟ್ಸ್ ಅಲ್ಲಿ 3 ಅವರ್ಸ್ ಅಂತ ಇಟ್ಕೊಂಡು ಪೇಪರ್ 1 ಅಂತ ಅದೇ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ಬರೀರಿ. ಪ್ರತಿಯೊಂದು ಪೇಪರ್ 1 ಅನ್ಕೊಂಡು ಅಟ್ಲೀಸ್ಟ್ ಒಂದು 8 ಕ್ವಶನ್ ಪೇಪರ್ ಬೇಕಾದ್ರೆ ಬರಿಬೋದು. ಜಾಸ್ತಿ ಆಗತ್ತಾ 10 ವರ್ಷ ತಗೊಂಡ್ಬಿಟ್ಟು ಬರಿಬೋದು. PYQsನೇ ಹೊಸದಾಗಿ ಬರಿಬೇಕಂತ ಏನಿಲ್ಲ. ಆ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಆಮೇಲೆ 2 ಕ್ವಶನ್ ಬಿಟ್ಬಿಟ್ಟು ಬಂದೆ, 3 ಕ್ವಶನ್ ಬಿಟ್ಬಿಟ್ಟು ಬಂದೆ,
ಹ್ಮ್ ಅಂದ್ರೆ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ, ಯಾವ ಹಂತದಲ್ಲಿದೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಹ್ಮ್ ಅಲ್ಲ ನಾವು ಆಕ್ಚುಲಿ ನಾವು ಹ್ಮ್ ಇಲ್ಲ ಅವ್ರು ಬೇರೆ ಹತ್ರ ಕೇಳ್ತಾ ಇದ್ದಾರೆ. ಹ್ಮ್ ಓಕೆ, ಅಂದ್ರೆ ಲೈಕ್ ನೀವು ಫಸ್ಟ್ ಅದೇ ಫಸ್ಟ್ ಸೆಕೆಂಡ್ ರೀಡಿಂಗ್ ಆಗಿ ಆಮೇಲೆ ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ನೀವು ಸ್ಟಾರ್ಟ್. ಅದೇ ಅದೇ ಹೌದೌದು. ಹ್ಮ್ ಸೊ ಇಂಡಿವಿಜುವಲ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಬರೆಯೋರು ಸುಮಾರು ಜನ ಬರೀತಾ ಇರ್ತಾರೆ, ಅವ್ರು ವೀಕ್ಲಿ ಒಂದು ಕೊಡ್ತೀವಿ. ವೀಕ್ಲಿ ಒಂದು ಟಾಪಿಕ್ ಅನ್ನೋ ಹತ್ರ ಕೊಡೋದು, ಒಂದ್ ವಾರ ಓದ್ತಾ ಇರ್ತಾರೆ, ಸಂಡೇ ಅನ್ನೋ ಹತ್ರ ಟೆಸ್ಟ್ ಬರೆಯೋದಿರುತ್ತೆ. ಅದು ತುಂಬಾ ಟೈಮ್ ಸಿಗುತ್ತೆ. ಅದೇ ಅಂತ ಹೇಳಿದ್ರೆ ಒಂದು 6 ತಿಂಗಳು ಮುಂಚೆನೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಕ್ಕಾಗಲ್ಲ. ಅದಕ್ಕೆ ಇಯರ್ ಲಾಂಗ್ ಟೆಸ್ಟ್ ಸೀರೀಸ್ ತರ ಇರುತ್ತವಲ್ಲ, ಆ ರೀತಿ ಫಾಲೋ ಮಾಡಬೇಕು. ಸೊ ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಟ್ಬಿಡುತ್ತೆ. ಹೌದು. ಇಲ್ಲ ಅದನ್ನೇ ಹೇಳ್ತಾ ಇರೋದು. ಅದಕ್ಕೋಸ್ಕರ ನೀವು ಡಿಸೆಂಬರ್ ಒಳಗೆ ಏನೇನು ಇರುತ್ತೋ ಎಲ್ಲಾನು ಮುಗಿಸ್ಕೊಂಡ್ಬಿಟ್ಬಿಟ್ರೆ ಕಂಪ್ಲೀಟ್ ಆಗಿ, ಫಿಲಿಮ್ಸ್ ಆದ್ಮೇಲೆ ಎಲ್ಲ ಫುಲ್ ಏನ್ ಬರೆಯತಾನೆ ಇರಬೇಕು. ಇರೋ ಕಂಟೆಂಟ್ ಯೂಟಿಲೈಸ್ ಮಾಡ್ಕೊಂಡು ಆ ಥರ ಆದಾಗ ಪ್ರಾಕ್ಟೀಸ್ ಸುಮಾರು ಆಗುತ್ತೆ. ಹಾ ಹೌದು. ನೀವು ಹಾ ಸೊ ಆ ಥರ ಆ ಲಾಸ್ಟ್ ಒಂದು 3 ಮಂತ್ಸ್ ಏನಿರುತ್ತೋ ನೀವು ಅಷ್ಟೊಂದು ಬರೆದ್ರೆ ವೀಕ್ಲಿ ಎರಡು ಬರ್ಕೊಂಡು ಹೋಗ್ಬಿಟ್ಬಿಟ್ರೆ ಆಗುತ್ತಲ್ವಾ. ಸೊ ಹಂಗ್ ಮಾಡ್ಕೋಬಹುದು. ಅವಾಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 3 hours ಅಲ್ಲಿ ಆಗ್ತಾ ಇಲ್ಲ, 3:15 3:20 ಆಗ್ತಾ ಇದೆ, 3:30 ಆಗ್ತಾ ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ರೆಡ್ಯೂಸ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗ್ಬಿಟ್ಬಿಡುತ್ತೆ. ಓಕೆ ಸರ್, ಈಗ ಸದ್ಯಕ್ಕೆ ಇವಾಗ ಮಾಡಿಲ್ಲ, ನೆಕ್ಸ್ಟ್ ಇದಾದ್ಮೇಲೆ ನೋಡ್ಬೇಕು. ಸದ್ಯಕ್ಕೆ ಇವಾಗೆಲ್ಲ ಫಿಲಿಮ್ಸ್ ಬಂದ್ರೆ ಬರೆಯೋದಲ್ಲಲ್ವಾ, ಹಾಗಾಗಿ ಓಕೆ ಇಲ್ಲ ಅದಕ್ಕೋಸ್ಕರನೇ. ಸೊ ಇದನ್ನು ಕೂಡ ಇಟ್ಟಿರೋದೇ ಇದು ಅನ್ನೋ ಥರ. ಯಾಕಂದ್ರೆ ಆಲ್ಮೋಸ್ಟ್ ಕಮ್ಮಿ ಈ ಮೂಮೆಂಟ್ ಅಲ್ಲೆಲ್ಲ ಇದು ಮಾಡೋದು. ಬಟ್ ಯಾವಾಗ ಸ್ವಲ್ಪ ಸೀರಿಯಸ್ ಆಗಿರೋಂಥವ್ರು ಬೇಕೇ ಬೇಕು ನೀಡ್ ಇರೋರು ಇರ್ತಾರಲ್ಲ, ಸೊ ಅವರಿಗೋಸ್ಕರ ಹೆಲ್ಪ್ ಆಗುತ್ತೆ, ಅವ್ರು ಬಂದೇ ಬರ್ತಾರೆ ಅನ್ನೋಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ. ಹಾಗಾಗಿ ಅದೇ ಅದೇ ಮೇನ್ ಅದೇ ಹೆಲ್ಪ್ ಆಗ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಖಂಡಿತ. ಅದೇ ಹೇಳ್ತೆ ಅಲ್ವಾ, ಖಂಡಿತ. ಹಾ 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 ಹ್ಮ್ ಹೌದು, ಮೇನ್ ಅದನ್ನೇ. ಹ್ಮ್ ಹೌದೌದು ಹೌದೌದು. ಅಲ್ಲ ಇಷ್ಟೆಲ್ಲ ನಾವು ರೆಡಿ ಮಾಡಿ ಯಾರೋ ಕೊಡೋರು ಇದ್ದಾಗ ಮಾತ್ರ ಅದು ಸ್ವಲ್ಪ ಹೆಲ್ಪ್ ಸಾಧ್ಯ ಆಗುತ್ತೆ. ಎಲ್ಲವೂ ನಾವೇ ಮಾಡ್ತೀವಿ ಅಂದ್ರೆ ಕಷ್ಟ. ಅದಕ್ಕೆ ಹೇಳ್ತಾ ಇರೋದು. ಖಂಡಿತ ನೋಡೋಣ, ಎಲ್ಲ ಕಂಪ್ಲೀಟ್ ಎಲ್ಲ ಮುಗಿಸೋಣ. ಸರಿಯಾದ ರೀತಿಯಲ್ಲಿ ಎಫೆಕ್ಟಿವ್ ಎಲ್ಲಾನು ಕವರ್ ಆಗಬೇಕು. ಅದ್ರ ತಕ್ಕಂತೆ ಮುಗಿಸ್ಕೊಂಡು ಹೋಗೋಣ ಅಂತ ಎಲ್ಲಾನು, ಅಲ್ವಾ. ಸೊ ಇದೊಂದು ನಾಗಚಂದ್ರದೊಂದು 2 ಕ್ವಶನ್ ಇರುತ್ತೆ, 1-2, ಅದು ಮುಗಿದೋಗ್ಬಿಡುತ್ತೆ ಅಲ್ವಾ. ಏನ್ ಹೇಳಿ. ಇಲ್ಲ ಇದೆ, ಅದು ಮುಗಿಸೋಣ ಅಂತ ನಾಗಚಂದ್ರದ್ದು ಅಲ್ವಾ. ಇದು ಗೊತ್ತಾ ಸ್ಟಾರ್ಟಿಂಗ್ ಸಾಲ್ ಯಾರು ಹೇಳಿದಾರಂತ? ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ, ಚಿಂತನೆಯ ರಘುವೀರ ಚರಿತ್ರೆಯಲ್ಲಿ ಕಾಲಿಡಲು ತೆರಪಿಲ್ಲ. ಯಾರು ಹೇಳಿದ್ದಾರೆ? ಯಾ ಕವಿ ಹೇಳಿರ್ಬೋದು? ಏನೋ ಓದಿದ್ದೀರಾ ಟೆಕ್ಸ್ಟಿಗೆ? ಅದು ಅರ್ಥ ಗೊತ್ತಾಗ್ತಾ ಇದೆಯಲ್ಲ. ತಿಣಿಕಿದರು ಫಣಿರಾಯ ಅಂತ ಅಂದ್ರೆ, ಫಣಿ ಅಂದ್ರೆ ಅಶೇಷ ಅಲ್ವಾ. ಯಾವ್ದ್ರಿಂದ? ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ರಾಮಾಯಣ ವಸ್ತು ಇಟ್ಕೊಂಡು ಬರಿತಾ ಇದ್ದಾರೆ. ಅಲ್ಲ, ತಿಣಿಕಿದನು ಹಾ, ತಿಂತಣಿಯ ರಘುವೀರ ಚರಿತ್ರೆ ಕಾಲಿಡಲು ಅಂದ್ರೆ ರಾಮನ ಬಗ್ಗೆ ಅದು. ಓಕೆ, ನಾವ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಪ್ರಾದೇಶಿಕತೆವಾಗಿ ನಾವು ಒಬ್ಬ ರಾಮ ಲಕ್ಷ್ಮಣ ಏನೇನಿದಾವೋ ಅಳವಡಿಸ್ಕೊಂಡು ಹೋಗ್ತಾನೆ ಇದೀವಿ ನಾವು. ಇವಾಗ ರಾಮ ನಮ್ಮೂರಿಗೂ ಬಂದಿರ್ತಾನೆ, ನಿಮ್ಮೂರಿಗೂ ಬಂದಿರ್ತಾರೆ. ಹ್ಮ್ ಹಾ ಹಾ ಹೌದು ಹೌದು. ಅದು ಆಕ್ಚುಲಿ ಅದಕ್ಕೆ ಇವರು ಕುಮಾರವ್ಯಾಸ ಹೇಳಿದ್ದು ಅಲ್ಲೇ ಅಲ್ವಾ, ಗದುಗಿನ. ಸೊ ಕುಮಾರವ್ಯಾಸ ಯಾವಾಗ ಹೇಳ್ತಾನೆ ಅಂತ ಹೇಳಿದ್ರೆ, ಅವನು ಕುಮಾರವ್ಯಾಸ ಭಾರತ ಅಂದ್ರೆ ಅವನು ವ್ಯಾಸ ಭಾರತದ ಕೃತಿಯನ್ನು ಏನಕ್ಕೆ ಆರಿಸ್ಕೊಂಡ ಅಂತ ಹೇಳ್ಬೇಕಾದ್ರೆ ಈ ಮಾತನ್ನು ಅವನು ಕುಮಾರವ್ಯಾಸ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ರಾಮಾಯಣ ಬಗ್ಗೆ ಸುಮಾರು ಜನ ಬರೆದಿದ್ದಾರೆ, ಕಾಲಿಡಕ್ಕೂ ಜಾಗ ಇಲ್ಲ, ಅವನಿಗೆ ಸಾಕಾಗ್ಬಿಟ್ಬಿಟ್ಟಿದೆ ಅಂತ ಮತ್ತೆ ನಾನು ರಾಮಾಯಣ ಬಗ್ಗೆ ಬರೆದು ಏನಕ್ಕೆ ಇದೆ, ಅದಕ್ಕೋಸ್ಕರ ನಾನು ಅಲ್ಲಿ ವ್ಯಾಸ ಭಾರತನ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೇನೆ. ಬಟ್ ಇದನ್ನ ಏನಕ್ಕೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಕುಮಾರವ್ಯಾಸ ಹೇಳಿದ್ರು ಸಹ ಕೂಡ ಇದು ಹೇಗೆ ಅನ್ಯನ್ಯತೆಯಿಂದ ಕೂಡಿದೆ ಅಲ್ವಾ, ವಿಶೇಷದಿಂದ ಕೂಡಿದೆ ಅಂತ ಹೇಳಿದ್ರೆ ಇದು
ಸಾಮಾನ್ಯ ರಾಮಾಯಣ ಅಲ್ಲ, ಬೇರೆ ತರ ರಾಮಾಯಣ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಇದು ಜೈನ ರಾಮಾಯಣ, ಜೊತೆಯಲ್ಲಿ ಕನ್ನಡ ಪರಂಪರೆಯಲ್ಲಿ ಮೊದಲ ರಾಮಾಯಣ ಇದು ಅಲ್ವಾ. ಸೊ ಅದಕ್ಕೋಸ್ಕರ ಬೇಕಾದ್ರೆ ಈ ಸಾಲು ಕುಮಾರವ್ಯಾಸ ಹೇಳಿದ್ರು ಸಹ ನಾಗಚಂದ್ರನ್ ಯಾವ ರೀತಿ ಸಾಕಾರಗೊಳಿಸಿದ್ದಾನೆ ಅಂತ ನಾವು ಬರಿಬಹುದು ಅಂತ. ಸೊ ಇಲ್ಲಿದೆ ಅವನಿಗೆ ಆಕಾರ ಗ್ರಂಥ ಯಾವುದು? ವಿಮಲ ಸೂರ್ಯ ಪಲುಮಚರಿ ಇದೆ, ಜೊತೆಯಲ್ಲಿ ರವಿಶೇಣನ ಪದ್ಮ ಪುರಾಣ ಅಂತ. ಪದ್ಮ ಅಂದ್ರೆ ಆಕ್ಚುಲಿ ರಾಮನ ಹೆಸರೇ ಇದು. ಸೊ ರಾಮನಿಗೆ ಹಲವಾರು ಹೆಸರುಗಳಿದಾವೆ, ಪದ್ಮ ಅನ್ನೋದು ಕೂಡ ರಾಮನ ಬಗ್ಗೆನೆ. ಸೊ ಅದು ಇರಬಹುದು, ಬಟ್ ಅವನಿಗೆ ಮೂಲ ಇರೋದೇ ಪ್ರಾಕೃತದ ವಿಮಲ ಸೂರ್ಯನೇ ಅವನಿಗೆ ಮೂಲ ಇರೋದು ಕಾವ್ಯದಲ್ಲಿ. ಸೊ ಅದಕ್ಕೋಸ್ಕರ ಅವನು ಜೈನ ರಾಮಾಯಣ ಪರಂಪರೆಯನ್ನು ಯಾವ ರೀತಿ ಸಾಕಾರಗೊಳಿಸಿದ್ದಾನೆ ಅಂತ ನಾವು ನೋಡ್ಬೋದು ಅಲ್ವಾ. ಏನೇನ್ ಬರ್ಬೋದು ಭಿನ್ನತೆಯಲ್ಲಿ ಅಂದ್ರೆ ಜೈನ ರಾಮಾಯಣ ನೋಡ್ತಾ ಇದೀವಲ್ಲ, ಒಟ್ಟಲ್ಲಿ ಇದು ವೈದಿಕ ರಾಮಾಯಣಕ್ಕಿಂತ ಭಿನ್ನವಾಗಿರ್ದೆಯಾ ಅಲ್ವಾ. ನಾವು ವೈದಿಕ ರಾಮಾಯಣ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇದೆಯಲ್ವಾ, ಅದಕ್ಕೆ ನಾವು ಜೈನ ರಾಮಾಯಣ ಅಂತ ಹೇಳಿದ್ವಿ. ಎರಡು ಪ್ರಶ್ನೆ ನೋಡ್ತಾ ಇರೋದು, ಒಂದು ಜೈನ ರಾಮಾಯಣ ಪರಂಪರೆಯನ್ನು ಹೇಗೆ ಇದು ಮಾಡಿದ್ದಾರೆ, ಜೊತೆಯಲ್ಲಿ ರಾವಣನ ಪಾತ್ರ, ಒಂದು ರಾವಣ ಪಾತ್ರವನ್ನು ಜೈನ ಧಾರ್ಮಿಕನಲ್ಲಿ ಚಿತ್ರಣ ಮಾಡಿದ್ದಾನೆ. ಸೊ ಏನೇನ್ ಭಿನ್ನ ಇದೆ ಅಂತ ಇಲ್ಲಿ ನೋಡ್ಬೋದು ನಾವು, ಒಂದಿಷ್ಟು ಅಂಶಗಳಿದಾವೆ. ಸೊ ಆಕ್ಚುಲಿ ಅದ ಫಸ್ಟ್ ಪ್ರಶ್ನೆ ಇತ್ತಲ್ಲ, ಜೈನ ರಾಮಾಯಣ ಪರಂಪರೆಯನ್ನು ಯಾವ ರೀತಿ ಇದು ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಈ ಕೆಲವೊಂದು ಅಂಶಗಳನ್ನ ಬಳಸ್ಕೋಬಹುದು ನಾವಿಲ್ಲಿ. ಅಲ್ಲಿ ಯಜ್ಞಗಳಿಲ್ಲ, ಋಷಿ ಬ್ರಾಹ್ಮಣರು ಜಾಸ್ತಿ ಸಿಗಲ್ಲ ನಿಮ್ಗೆ ಜಾಸ್ತಿ. ರಾಮ ಇಲ್ಲಿ ಮಹಾವಿಷ್ಣುನ ಅವತಾರ ಸಹ ಇಲ್ಲ ಇಲ್ಲಿ. ರಾವಣನ ಕೊಲ್ಲುವುದು ರಾಮನಲ್ಲ, ಯಾರು ಲಕ್ಷ್ಮಣ. ಯಾಕಂದ್ರೆ ರಾಮ ಅಹಿಂಸಾವರ್ತಿ, ಧರ್ಮ ಪಾಲನೆ ಮಾಡಬೇಕು ಅಲ್ವಾ. ಅವನು ಬಲದೇವ, ರಾಮ ಬಲದೇವ, ಇವನು ವಾಸುದೇವ, ಆಮೇಲೆ ಪ್ರತಿ ವಾಸುದೇವ. ಸೊ ಜೈನದಲ್ಲಿ ಇದು ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಬಲದೇವ ಯಾವಾಗ್ಲೂ ಏನು ಮಾಡಕ್ ಹೋಗಲ್ಲ, ಬಲದೇವಲ್ಲಿ ಶ್ರೇಷ್ಠ ತರ ತೋರಿಸ್ಬೇಕು, ಅಹಿಂಸೆ. ಅದಕ್ಕೋಸ್ಕರ ಅವನ ಅಹಿಂಸೆಯನ್ನ ಅವನ ದೊಡ್ಡ ಮಟ್ಟದಲ್ಲಿ ಕಾಣಿಸೋಗೋಸ್ಕರ ಜೊತೆಲಿ ಇರ್ತಾನಲ್ಲ, ಅವನು ವಾಸುದೇವನಾಗ್ಬೇಕಾಗತ್ತೆ. ವಾಸುದೇವ ಅಂತ ಹೇಳ್ಬಿಟ್ಟು ಇವನ್ ಚೂರು ಹಿಂಸೆ ಮಾಡ್ಬೋದು, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ. ಅವನಕ್ಕಿಂತ ಚೂರು ಅಂತ ಹೇಳಿದ್ರೆ ಪ್ರತಿ ವಾಸುದೇವ, ಸೊ ಇವನು ಸ್ವಲ್ಪ ಜಾಸ್ತಿ ಮಾಡಬಹುದು. ಸೊ ಆ ತರ ಆಗಿದೆ. ಸೊ ಸೀತೆ ಕೂಡ ಇಲ್ಲಿ ಎಲ್ಲಿ ಕೂಡ ಭೂಮಿಯಲ್ಲಿ ಸಿಕ್ಕಿ ಆ ತರ ಅಲ್ಲ, ಅವಳು ಜನಕರಾಜನ ಮಗಳೇ. ಜೊತೆಯಲ್ಲಿ ಇದು ಅಂಶ ಇಂಪಾರ್ಟೆಂಟ್, ಪ್ರಭಾಮಂಡಲನ ತಂಗಿ ಆಗಿರ್ತಾಳೆ. ಒನ್ ಟೈಮಲ್ಲಿ ಪ್ರಭಾಮಂಡಲನಿಗೆ ಗೊತ್ತಿರಲ್ಲ ಸಂಬಂಧ ಬಗ್ಗೆ, ಸೀತೆ ಮೇಲೇನೆ ಇಷ್ಟ ಆಗ್ಬಿಟ್ಬಿಡುತ್ತೆ, ಅವಳನ್ನೇ ಮದುವೆ ಆಗ್ಬೇಕಂತ ಹೋಗಿರ್ತಾನೆ. ಅವನು ಬೇರೆ ರಾಜ್ಯದಲ್ಲಿ ಇರ್ತಾನಲ್ಲ, ಆ ರೀತಿ ಎಲ್ಲ ಆಗುತ್ತೆ. ಬಟ್ ಕೊನೆಗೆ ಒಂದ್ ದಿವ್ಸ ಗೊತ್ತಾಗ್ಬಿಟ್ಬಿಡುತ್ತೆ. ಬಟ್ ರಾಮನ್ಗೆ ಸೀತೆನ ಕೊಡ್ಬೇಕಂತ ಡಿಸೈಡ್ ಮಾಡಿದಾಗ ಪ್ರಭಾಮಂಡಲ ರಾಮನ್ ಜೊತೆ ಯುದ್ಧ ಆಡಕ್ಕೆಲ್ಲ ಹೋಗಿರ್ತಾನೆ, ಅವಳು ನನ್ನ ಹುಡುಗಿ ಅನ್ನೋ ತರ. ಬಟ್ ಕೊನೆಗೆ ಒಂದ್ ದಿವ್ಸ ಗೊತ್ತಾಗ್ಬಿಟ್ಬಿಡುತ್ತೆ, ಆಲ್ರೆಡಿ ರಾಮನ್ ಜೊತೆ ಮದುವೆ ಆಗಿರುತ್ತಲ್ವಾ, ಪ್ರಭಾಮಂಡಲನಿಗೆ ತಂಗಿ ಆಗ್ಬೇಕು ಅನ್ನೋದು. ಸೊ ಅವಾಗ ಮತ್ತೆ ಅವನಿಗೆ ಅನಿವಾರ್ಯ ಆಗಿ ರಾಮನ್ ಜೊತೆ ಅವನು ಸಂಬಂಧ ಬೆಳೆಸ್ತಾನೆ, ಇಲ್ಲಾಂದ್ರೆ ರಾವಣ ಜೊತೆ ಇದ್ದಿದ್ದಾನೆ ಅವನು. ಆಮೇಲೆ ಸುಗ್ರೀವ ಹನುಮಂತಿಗಳು ಇಲ್ಲಿ ಕಪಿಗಳಲ್ಲ, ಸಮುದ್ರ ಸೇತುವೆ ಕೂಡ ಕಟ್ಟಲ್ಲ, ರಾಕ್ಷಸರಲ್ಲ, ಕೇಚರರು ಕಪಿಧ್ವಜರು ಕೂಡ ಎಲ್ಲರಿಗೂ ಕೂಡ ಇಲ್ಲಿ ನೆಂಟ್ರೆ. ಹನುಮಂತ, ವಾಲಿ, ಸುಗ್ರೀವ ಅಲ್ಲಿ ಯಾರು ಇದ್ ಮಾಡಕ್ ಹೋಗಲ್ಲ, ಎಲ್ಲ ಜೊತೆ ಇರೋರೆ. ಯಾವ್ದೋ ಕಾರಣಕ್ಕೋಸ್ಕರ ಇದು ಮಾಡಿದ್ದಾರೆ. ಇದು ಎಲ್ಲರೂ ಕೂಡ ಯಾಕೆ ಹೇಳ್ತಾರ ಅಂತ ಹೇಳಿದ್ರೆ, ಒಬ್ರು ಪ್ರಶ್ನೆ ಮಾಡ್ತಾರೆ, ರಾಮಾಯಣದಲ್ಲಿ ಇರುವಂತ ಎಲ್ಲರೂ ಬರೀ ರಾಕ್ಷಸರಿದ್ದಾರೆ, ರಕ್ತ ಕುಡಿತಾ ಇದ್ರು, ಮಾಂಸ ತಿಂತಾ ಇದ್ರು, ರಾವಣ ಎಲ್ಲ ಹಿಂಗ ಅಂತ. ಹಳೆ ಜೈನ ಪುರಾಣದಲ್ಲೂ ಸಹ ಕೆಲವೊಂದು ಹಾಗೆ ಇತ್ತು. ಬಟ್ ಇದು ಗಣಭದ್ರ ಅಂತ ಬರ್ತಾರೆ, ಅವರ ಏನಿದೆಯಲ್ಲ ಅವ್ರು ಹೇಳೋದಿದ್ದು ಹಾಗಲ್ಲ. ಅವರು ಸಹ ಶ್ರೇಷ್ಠರಾಗಿದ್ರು, ಅವರು ಕೂಡ ಅಹಿಂಸೆಯನ್ನು ತಗೊಂಡಿದ್ರು, ಯಾವುದೇ ರೀತಿಯ ಹಿಂಸೆಗಳು ಮಾಡ್ತಾ ಇಲ್ಲ ಅನ್ನೋಗೋಸ್ಕರ ಈ ಕಥೆಯನ್ನ ಹೇಳಕ್ ಪಡ್ತಾ ಇರ್ತಾರೆ ಯಾರು, ನಾಗಚಂದ್ರ. ಓಕೆ. ಸೊ ಆಮೇಲೆ ಮಂಥರೆ ಪ್ರಸಂಗ ಅದೇನೆಲ್ಲ ಇದೆಯಲ್ಲ, ಜಿಂಕೆ ಹೊಡೆಯೋದು ಎಲ್ಲ ಇದೆಯಲ್ಲ, ಅದು ಆ ರೀತಿ ಏನಿಲ್ಲ ಇಲ್ಲಿ, ಬಲೆ ಮಾಡೋದಿಲ್ಲ ಇಲ್ಲಿ. ಜಸ್ಟ್ ಒಂದು ಸಿಂಹ ಧ್ವನಿ ಅಂತ ಬರುತ್ತೆ. ಲೈಕ್ ರಾಮ ಲಕ್ಷ್ಮಣ ಯುದ್ಧ ಮಾಡಕ್ ಹೋಗ್ತಾನೆ, ಶಂಭುಕನ ವಧೆ ಕೂಡ ಇದರಲ್ಲೇ ಬರುತ್ತೆ ಅಲ್ವಾ. ಅವನು ಪಾಪ 12 ವರ್ಷ ತಪಸ್ ಮಾಡ್ತಾ ಇರ್ತಾನೆ, ಅವನಿಗೆ ಸಿಗ್ಬೇಕಾಗಂತ ಸೂರ್ಯ ಆಸಿ ಅಂತ ಒಂದು ಖಡ್ಗ ಇರುತ್ತೆ. ಇನ್ನೇನು ಪಾಪ ಅವ್ರು ಕೊಡ್ಬೇಕಂತ ಬರ್ತಾ ಇರ್ತಾರೆ, ಅಲ್ಲಿ ಇಟ್ಟು ಹೋಗಿರ್ತಾರೆ. ರಾಮ ಲಕ್ಷ್ಮಣ ಅಯೋಧ್ಯೆಯಿಂದ ಬರ್ತಾರಲ್ಲ ವನವಾಸಕ್ಕೆ, ಆ ಸಂದರ್ಭದಲ್ಲಿ ಇದು ಚೂಪಾಗಿದೆ ಹಿಂಗಿದೆ ನೋಡೋಣ ಅಂತ ಬಿಟ್ಟು ನೋಡ್ಬಿಡ್ತಾನೆ, ಯಾರು ಲಕ್ಷ್ಮಣ ಸತ್ತೋಗ್ಬಿಟ್ಬಿಡ್ತಾನೆ. ಸೊ ಅವಾಗ ಚಂದ್ರನಕ್ಕಿ ರಾವಣ ತಂಗಿ ಅಲ್ವಾ. ಸೊ ಹಂಗೆ ಯುದ್ಧ ಸ್ಟಾರ್ಟ್ ಆಗೋದಲ್ಲಿ ಇಲ್ಲೂ ಕೂಡ ವಿಧಿ ಮುಖ್ಯವಾಗಿ ಬರುತ್ತೆ, ವಿಧಿ ಅಲ್ವಾ. ಸ್ಟಾರ್ಟಿಂಗ್ ಕತೆ ನೋಡಿದಾಗಲ್ಲಿ ದಶರಥ ಮತ್ತು ಜನಕ ಇದಾರಲ್ಲ, ಸೊ ಅವರ ಮಕ್ಕಳಿಂದ ವಧೆ ಆಗ್ತಾರೆ ಅಂತ ವಿಭೀಷಣ ಗೊತ್ತಾಗ್ಬಿಟ್ಬಿಡುತ್ತೆ, ರಾವಣ ಸಾಯ್ತಾನೆ ಅಂತ. ಯಾರಿಂದ? ದಶರಥ ಮತ್ತೆ ಜನಕದಿಂದ. ಅವ್ರು ಅವಾಗ ಚಿಕ್ಕ ಹುಡುಗರು ಇರ್ತಾರಂತೆ, ದಶರಥ ಮತ್ತು ಇವನು ಜನಕ. ವಿಭೀಷಣ ಅವ್ರನ್ನ ಸಾಯಿಸಕಂತ ಹೋಗ್ತಾನೆ ಅದಕ್ಕೆ, ಯಾಕಂದ್ರೆ ಅಣ್ಣನ ಬದುಕಿಸ್ಬೇಕಲ್ಲ, ಸಾಮ್ರಾಜ್ಯನ ಕಾಪಾಡ್ಬೇಕಲ್ಲ. ಸೊ ಆ ಸಂದರ್ಭದಲ್ಲಿ ಅವರಿಬ್ಬರನ್ನ ಗೊಂಬೆ ತರ ಮಾಡಿಬಿಟ್ಟು, ಅಲ್ಲಿ ಇರುವಂತಹ ನಾರದ ಎಲ್ಲ ಹೇಳ್ಬಿಟ್ಟಿರ್ತಾನೆ ಮುಂಚೆ ಈ ರೀತಿ ಬಂದಿದೆ ಅಂತ, ಅದನ್ನ ಪ್ರತಿಮೆಗಳು ಸಾಯಿಸ್ಬಿಟ್ಟು ವಿಭೀಷಣ ಬರ್ತಾನೆ, ಅವರಿಬ್ರು ಸತ್ತೋಗಿದ್ದಾರೆ, ಅಂದ್ರೆ ಅವ್ರ ಮಕ್ಕಳು ಹುಟ್ಟೋದೇ ಇಲ್ಲ ಅನ್ನೋ ತರ.
ಯಾಕಂದ್ರೆ ತಂದೆ ದೇವ ಸಾಯ್ತಾ ಇರೋದ್ಮೇಲೆ ರಾಮ ಎಲ್ಲಿ ಹುಡ್ತಾನೆ, ಲಕ್ಷ್ಮಣ ಎಲ್ಲಿ ಬರ್ತಾನೆ, ಸೀತೆ ಎಲ್ಲಿ ಬರ್ತಾಳೆ ಅನ್ನೋ ತರ, ಅಂದ್ರೆ ಇದೆಲ್ಲ ವಿಧಿ ಆಟ ಅನ್ನೋ ತರ ಅಲ್ವಾ. ಸೊ ಆ ನಿಟ್ಟಿನೆಲ್ಲ ನೋಡ್ಬೋದು. ಅದೆಲ್ಲ ಸುಮಾರು ಇದೆ, ಬಟ್ ನಾವು ಮೂಲವಾಗಿ ಆಲ್ಮೋಸ್ಟ್ ಇಷ್ಟೇ ನೋಡ್ತೀವಿ. ಜೊತೆಯಲ್ಲಿ ಉಪರಂಭೆಯ ಪ್ರಸಂಗ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇಲ್ಲಿ ಒಂದಿಷ್ಟು ಕಾವ್ಯದ ಸಾಲುಗಳಿದಾವೆ ಅಲ್ವಾ. ರಾವಣ ಏನಾಗಿದ್ದವನು? ಪರಾಂಗನ ವಿರತಿ ಅಲ್ವಾ. ಪರಸ್ತ್ರೀಯರಿಗೆ ಮೋಹ ವ್ಯಾಮೋಹ ಆ ತರ ಏನಿಲ್ಲ, ಅವನಿಗೆ ಸೋದರಿ ತರ ಕಾಣ್ತಾ ಇದ್ದ. ಅಂತ ವ್ರತ ಇದು, ಅಂತ ವ್ರತವನ್ನು ಪಾಲನೆ ಮಾಡ್ತಾ ಇದ್ದ. ಆದ್ರೆ ಒಂದ್ಸಲ ಅವನ ಹತ್ರ ಎಕ್ಸಾಂಪಲ್ ಈಗ ಭರತನ ಹಿಂಗೆ ಆಯುಧಗಾರದ ಚಕ್ರ ಸಿಗುತ್ತೋ ಅದೇ ತರ ರಾವಣ ಕೂಡ ಸಿಕ್ಕಿರುತ್ತೆ. ಇಡೀ ಸಾಮ್ರಾಜ್ಯನ ಎಲ್ಲಾನು ಗೆದ್ಕೊಂಡ್ ಬರ್ಬೇಕಾದ್ ಹೋಗ್ತಾ ಇರ್ತಾನೆ. ಅಂತ ಸಮಯದ ಎಲ್ಲ ಗೆದ್ದಾದ್ಮೇಲೆ ನಳಕುಬಾರ ಅಂತ ದುರ್ಲಾಂಕುರ ಇದ್ದಾನೆ, ಅವನು ಕೂಡ ಕೋಟೆ ಎಲ್ಲ ನೋಡ್ಬಿಟ್ಟು ಅವನಿಗೆ ಇಷ್ಟ ಆಗತ್ತೆ, ಅವನು ಕೂಡ ಗೆಲ್ಬೇಕಂತ ಹೋಗ್ತಾ ಇರ್ತಾನೆ. ಬಟ್ ಅದನ್ನ ಸಾಧಿಸಕ್ ಆಗಲ್ಲ. ಅಂತ ಟೈಮಲ್ಲಿ ಬರುವಂತರು ಉಪರಂಬೆ, ರಾವಣ ಶ್ರೇಷ್ಠತೆ ಅವನ ಶೌರ್ಯ ಎಲ್ಲಾನು ಮೆಚ್ಕೊಂಡ್ಬಿಟ್ಬಿಟ್ಟು ಅವಳಿಗೆ ಇಷ್ಟ ಆಗ್ತಾಳೆ. ಆ ಸಮಯದಲ್ಲಿ ಅವ್ನ ಜೊತೆಲಿ ಇರ್ತಾರಲ್ಲ ಕಳಿಸಿರ್ತಾರೆ. ಸೊ ಅವಾಗ ರಾವಣ್ಗೆ ಆಕ್ಚುಲಿ ಅವನಿಗೆ ನಿಜ ಹೇಳ್ಬೇಕನ್ಸ್ತಾ ಇರುತ್ತೆ, ನಂಗೆ ಇಷ್ಟ ಇಲ್ಲ, ಸುಮ್ನೆ ಬೇಡ ಅನ್ನೋ ಹೇಳ್ಬೇಕನ್ಸುತ್ತೆ. ಬಟ್ ವಿಭೀಷಣ ಇದಾನಲ್ಲ, ಅವ್ರ ಅಣ್ಣಗೆ ಹೇಳ್ತಾನೆ, ಇಲ್ಲ ನೀನ್ ಸಮಾಧಾನ ಆಗಿರು, ಅವಳಿಗೆ ಆಕೆ ತಾಯಿ ಎಂದು ಹೇಳು ಅಂತ ಹೇಳ್ತಾನೆ. ಆಕೆ ತಾಯಿ ಎಂದು ಅಂತ ಹೇಳಿ ಎರಡು ಅರ್ಥ ಕೊಡುತ್ತೆ ಇದು. ತಾಯಿ ಅಂತ ಎರಡು ತರ ಹೇಳ್ಬೋದು. ಅವ್ನು ಏನ್ ಅನ್ಕೊಂಡ್ಬಿಡ್ತಾನ ಅಂತ ಹೇಳಿದ್ರೆ ಆಕೆನ ಕರ್ಕೊಂಡ್ ಬರ್ಬೇಕಲ್ಲ ಅಂತ ಕರ್ಕೊಂಡ್ ಬಿಟ್ಬಿಟ್ಟು ಎಲ್ಲ ಏರ್ಪಾಡು ಮಾಡಕ್ ಇದ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಇರುವಂತದ್ದು ಈ ಸಾಲ ವಿದ್ಯಾ ಭೇದಿನಿ ಅಂತ ಇರುತ್ತೆ. ಇದನ್ನ ಇದ್ದಾಗ ಮಾತ್ರ ಕೋಟೆರ ಭೇದಿಸಿ ಗೆಲ್ಲಕ್ ಸಾಧ್ಯ ಆಗುತ್ತೆ. ಸೊ ಇದನ್ನು ಉಪರಂಬೆಯಿಂದ ಪಡ್ಕೊಳ್ಳುವಂಥದ್ದು ಇದು. ಸೊ ಬಳಸಿರುವಂತ ಭಾಷೆನೂ ಕೂಡ ಈ ರೀತಿ. ಸೊ ಮುಂದಿನದಲ್ಲಿ ಅವನು ನಾನು ತಾಯಿ ತರ ನೋಡಿದ್ದೇನೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಸೊ ಆಮೇಲೆ ಉಪರಂಬೆ ಇಷ್ಟ ಆಗಿ ಕೋಟೆಲ್ಲ ಗೆದ್ದಾದ್ಮೇಲೆ ಕೊನೆಗೆ ಹೇಳೋಂಥದ್ದು ಇದು, ಏನಕ್ಕೆ ಏನು ನೀ ನನಗೆ ವಿದ್ಯೋಪದೇಶ ಮುಗಿದ ಗುರುವಾದೆ. ಇಲ್ಲಿ ಒಂದ್ ಕಡೆ ತಾಯಿ ಆದ ಅಂತ ಹೇಳ್ದ, ಇನ್ನೊಂದ್ಸಲ ಗುರುವಾದೆ ಅಂತ ಹೇಳ್ದ. ಆಮೇಲೆ ಆ ರೀತಿ ಹೇಳಾದ್ಮೇಲೆ ಏನು ಹೇಳಕ್ಕಾಗತ್ತೆ, ಹೇಳ್ತಾರಲ್ಲ ನಂಗೆ ಅಕ್ಕ ಅಂದೆ ಅಲ್ವಾ. ಸೊ ಆ ತರ ಆಗ್ಬಿಡ್ತದ. ಸೊ ಅವಳು ಸುಮ್ಮನೆ ಆಗ್ಬಿಟ್ಬಿಡ್ತಾಳೆ, ಇಬ್ಬರು ಸುಖವಾಗಿ ಆರಾಮಾಗಿರಿ, ಒಂದ್ ಕೆಲಸ ಆಯ್ತಂತ ಹೋಗ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ನಮಗೆ ರಾವಣನ ನಿಜವಾದಂತಹ ಉದಾತ್ತ ಅಥವಾ ಅವನ ವ್ಯಕ್ತಿತ್ವ ಪ್ರಕಟಣೆ ಇದೆಯಲ್ಲ, ಆ ಚಾರಿತ್ರ್ಯ ಎಲ್ಲ ನಮಗೆ ಈ ಸಂದರ್ಭ ಗೊತ್ತಾಗ್ಬಿಟ್ಬಿಡುತ್ತೆ. ಬಟ್ ಆದ್ರೆ ಒಂದ್ ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಯಾವಾಗ ಅಂತ ಹೇಳಿದ್ರೆ ಅದೇ ಶಂಭುಕ ವಧೆ ಆಗುತ್ತಲ್ಲ. ಶಂಭುಕ ವಧೆ ಆದ್ಮೇಲೆ ಅವನ ತಂಗಿ ಚಂದ್ರನಕ್ಕಿ ಅವ್ರ ಗಂಡನ ಜೊತೆ ಯುದ್ಧ ಮಾಡಿರ್ತಾರೆ, ಆದ್ರೂ ಕೂಡ ಸೋಲ್ತಾರೆ. ರಾವಣ ಹತ್ರ ಹೋಗ್ಬಿಟ್ಬಿಟ್ಟು ಬೇಡ್ಕೊಳ್ತಾರೆ. ಅವನು ರಾವಣ ಬರ್ತಾನೆ, ಆ ರಾಮ ಲಕ್ಷ್ಮಣ ಯಾರ್ಯಾರು ಇದಾರೆ ಅನ್ನೋ ಹೊಡೆದಾಕ್ಬಿಟ್ಟು ಸಾಯಿಸೋಣ ಅಂತ ಬರ್ತಾ ಇರ್ತಾನೆ ಅವನು ಪುಷ್ಪಕ ವಿಮಾನದಲ್ಲಿ. ಬರ್ಬೇಕಾದಾಗ ಅವಾಗ ಅವನು ಸೀತೆ ನೋಡ್ತಾನೆ. ಸೀತೆ ನೋಡ್ಬಿಟ್ಟು ಬಂದ್ರೆ ಉದ್ದೇಶನ ಮರ್ತಾ ಬಿಟ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಬರುವಂತದ್ದು ಇದು. ಓಕೆ, ಅಂದ್ರೆ ಇದು ಪದ್ಮ, ಇದು ಪದ್ಮ ಪತ್ರ ಜಲ ಬಿಂದುವಿನಂತೆ ಅವನ ಮನಸ್ಸು ಯಾವ ರೀತಿ ಚಂಚಲವಾಯ್ತು ಅನ್ನೋ ತರ. ಸೊ ಅಲ್ಲಿ ಅವನು ಬಂದಿರಂತ ಉದ್ದೇಶ ಮರ್ತಾ ಹೋಗ್ತಾನೆ. ಇದನ್ನೇ ಇಲ್ಲಿ ವಿಧಿ ಅಂತ ಹೇಳ್ಬೋದು. ಅವನು ಈ ವ್ರತ ತಗೊಂಡಿದ್ದಾನೆ, ಉಪರಂಬೆ ಅವಳೇ ಆಗಿ ಬಂದ್ರು ಸಹ ಕೂಡ ಅವನು ಬೇಡ ಅಂತ ಬಿಟ್ಬಿಟ್ಟು ತಾಯಿ ಎಂದು ಗುರುವಂದೆಲ್ಲ ಹೇಳ್ತಾ ಇರ್ತಾನೆ. ಆದರೆ ಇಲ್ಲಿ ವಿಧಿ ಆಟದಿಂದ, ಯಾಕಂದ್ರೆ ತೋರಿಸಿದ್ನಲ್ಲ ನಾಗಚಂದ್ರ ಹೆಂಗಂತ ಹೇಳಿದ್ರೆ ರಾಮನಿಂದ ಮತ್ತು ಸೀತೆಗೋಸ್ಕರ ರಾವಣ ಸಾಯ್ತಾನೆ. ಯಾವಾಗ, ಎಷ್ಟೋ ವರ್ಷಗಳಿಂದ ಹೇಳಿರ್ತಾನೆ, ದಶರಥ ಮತ್ತು ಜನಕನ ಮಕ್ಕಳಿಂದ ಅಂತ. ಸೊ ಅದನ್ನ ತೋರ್ಸೋಗೋಸ್ಕರ ಇಲ್ಲಿ ಲಿಂಕ್ ಕೊಡ್ತಾ ಇದ್ದಾನೆ ಅವನು. ಅವ್ರು ಏನೇ ಕಾಡಿಗೆ ಬರ್ಬೇಕಾಯ್ತು ಎಲ್ಲಾನು ಕೂಡ ನಾಗಚಂದ್ರ ಫ್ಲಾಶ್ ಬ್ಯಾಕ್ ಅಲ್ಲಿ ಹೇಳಿರ್ತಾನೆ ಅವನು ಸ್ಟೋರಿ. ಆಕ್ಚುಲಿ ಆ ರೀತಿ ಆಗುತ್ತೆ. ಏನಕ್ಕೆ ಆಗತ್ತೆ ಅಂತ ಹೇಳಿದ್ದಾರೆ, ಒಮ್ಮೊಮ್ಮೆ ಸಮುದ್ರ ಕೂಡ ಅನ್ನೋದು ಮಿತಿ ಮೀರಿ ಹರಿತಾ ಇರುತ್ತೆ, ಎಲ್ಲೇ ಇರಲ್ಲ. ಸೊ ಮೇ ಬಿ ಆ ರೀತಿ ಆಗ್ಬೋದು. ಇದು ಮನುಷ್ಯ ಸಹಜ ಗುಣ ಅಂತ ಇದ್ ಮಾಡ್ತಾರೆ ಅಲ್ವಾ. ಸೊ ಅದು ಉದಾತ್ತ ಅಂತ ಹೇಳಿದ್ರೆ ಇವೆಲ್ಲ ತರಬೇಕಾಗತ್ತೆ. ಎಲ್ರಿ ಮನ್ಸಲ್ಲಿ ಆಗುವಂತ ಒಂದ್ಸಲ ಆಗಿರ್ಬೋದು ಅಷ್ಟೇ ಅನ್ನೋ ತರ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ. ರಾವಣ ಇಲ್ಲಿ ತುಂಬಾ ಕೆಟ್ಟವನಲ್ಲ. ಎಕ್ಸಾಂಪಲ್ ದುರ್ಯೋಧನ ತರ ಅಷ್ಟೊಂದು ಕೆಟ್ಟವನು ಕೂಡ ಇವನಲ್ಲ ಅನ್ನೋ ತರ ಅವನು. ಅವಲೋಕಿನಿ ಅಂತ ವಿದ್ಯೆ ಇರುತ್ತೆ. ಅದರಿಂದ ಮುಂದಾಗಬೇಕಾಗಿರೋದು ನಾನು ಸೀತೆಯನ್ನ ಯಾವ ರೀತಿ ಅಪಹರಿಸಬೇಕು ಅಂತ ಕೇಳ್ತಾಳೆ. ಅವಳು ಬೈತಾಳೆ, ನೀನ್ ಎಲ್ಲಾನು ಕಾಯ್ಬೇಕಾಗಿರೋದು, ರಕ್ಷಣೆ ಮಾಡ್ಬೇಕಾಗಿರೋದು ಒಬ್ಬ ರಾಜ ನೀನು ಅಂತ, ನೀನೇ ಸಹ ನೀನು ಇವಾಗ ಇಂತ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಈ ಸಾಲು ಬರುತ್ತೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಇವು ರಾವಣ ಪಾತ್ರದ ಬಂದಾಗ ಅಥವಾ ದುರಂತ ಬಗ್ಗೆ ಬಂದಾಗ ಈ ಸಾಲ ಬಳಸಿ. ಯಾಕಂದ್ರೆ ಸುಮಾರು ವಿಶ್ವವಿದ್ಯಾಲಯಗಳಲ್ಲಿ ಇದು ಪದ್ಯನೇ ಕೊಟ್ಬಿಟ್ಟಿದ್ದಾರೆ. ಪದ್ಯದ ಟೈಟಲ್ ಇದೆ ಏನು, ಮುನ್ನೀರ್ ಬೆನ್ನೀರನ್ನೇ ಬೆರೆಸಲನ್ನು ತಣ್ಣೀರೊಳಿವ ಅಂತ
ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿಲೆಲ್ಲ ಇದು ಪದ್ಯ ಇದೆ ಆಕ್ಚುಲಿ. ಸೊ ಈ ಸಾಲು ಬಳಸಿ ಏನಂತ ಹೇಳಿದ್ರೆ, ಸಮುದ್ರದ ನೀರೆಲ್ಲನೇ ಬಿಸಿ ನೀರಾಗಿ ಬಿಟ್ಟಿದೆ ಇವಾಗ, ಅಂಥದ್ರಲ್ಲಿ ತಣ್ಣೀರ್ ಹಚ್ಚಬೇಕು. ಆ ರೀತಿ ನೀನೇ ಆದ್ಮೇಲೆ ಆ ತಣ್ಣೀರ್ ಹಾಕೋರಾದ್ರೆ ಯಾರಿದ್ದಾರೆ ಅಂತ. ಸೊ ಇದು ರಾವಣ ಪಾತ್ರದ ಬಗ್ಗೆ ಹೇಳ್ತಾ ಇದೆ. ಅಂದ್ರೆ ಎಲ್ಲ ಕಾಪಾಡುವಂತ ರಾವಣನೇ ಇಲ್ಲಿ ಅವನೇ ದುಷ್ಟನಾಗ್ತಾ ಇದ್ದಾನಲ್ಲ, ಸೊ ಆ ರೀತಿ ಹೇಳ್ದಂಗೆ ಇದು. ಸೊ ಆಮೇಲೆ ಬಹುರೂಪಿಣಿ ವಿದ್ಯಾ ಇಂದ ಅವನು ರಾಮ ಲಕ್ಷ್ಮಣನೆಲ್ಲ ಸಾಯಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಾನೆ. ಆ ಟೈಮಲ್ಲಿ ಆ ವಿದ್ಯಾ ದೇವತೆ ಬಂದ್ಬಿಟ್ಟು, ನಾನು ರಾಮ ಲಕ್ಷ್ಮಣ ಮಾತ್ರ ಏನು ಮಾಡಲ್ಲ, ಬೇರೆ ಸೈನ್ಯ ಜೊತೆ ಜಗಳ ಆಡ್ತೀನಿ ಬೇಕಾದ್ರೆ ಅಂತ ಹೇಳ್ತಾನೆ. ಅವಾಗ ಸೀತೆಗೂ ಕೂಡ ಗೊತ್ತಾಗ್ಬಿಟ್ಬಿಡುತ್ತೆ ಬಹುರೂಪಿಣಿ ವಿದ್ಯೆ ಅಂತ ಹೇಳಿದ್ರೆ ಇವನು ಮೇ ಬಿ ರಾಮನ ಲಕ್ಷ್ಮಣ ಏನಾದ್ರು ಮಾಡಬಹುದು ಅಂತ ಅವ್ಳು ಕೇಳ್ಕೊಳ್ತಾಳೆ, ಅದ್ರ ಬೇಡ್ಕೊಳ್ತಾಳೆ, ರಾಮನ್ನ ಏನು ಮಾಡಕ್ ಹೋಗ್ಬೇಡಪ್ಪ ಅಂತೆಲ್ಲ ಕೇಳ್ಕೊಳ್ತಾಳೆ. ಬಟ್ ಕೊನೆಗೆ ಸೀತೆ, ಅವಳಿರುವಂತಹ ಸೀತೆ ನೋಡ್ಬಿಟ್ಟು ಅವಳು ಆಕ್ರಂದನ ಆಗಿರ್ಬೋದು, ರಾಮ ಮೇಲೆ ಇರುವಂತಹ ಪ್ರೀತಿ ಆಗಿರ್ಬೋದು, ರಾಮನ ಸಾಯುವವರೆಗೂ ನನ್ನ ಹತ್ರ ನಿನ್ ಬರ್ಲೇಬೇಡ ಅಂತೆಲ್ಲ ಹೇಳ್ಬಿಟ್ಬಿಡ್ತಾನೆ. ಅವಾಗ ಅವನಿಗೆ ಚೂರು ಮನವರಿಕೆ ಆಗ್ಬಿಟ್ಬಿಡುತ್ತೆ, ಪ್ರಾಯಶ್ಚಿತ ಅವಾಗ ಸ್ಟಾರ್ಟ್ ಆಗ್ಬಿಟ್ಬಿಡುತ್ತೆ. ಎಂತ ಕೆಲಸ ಮಾಡ್ಬಿಟ್ಟೆ, ಎಂತ ಶ್ರೇಷ್ಠ ವ್ಯಕ್ತಿ ಆಗಿದ್ದೆ, ರಾವಣ ಅಂದ್ರೆ ಇಡೀ ಪ್ರಪಂಚನೇ ಎಲ್ಲವನ್ನ ಗೆದ್ದ ವ್ಯಕ್ತಿತ್ವ ಇದ್ದು, ಇದು ಯಾವ್ದೋ ಒಂದು ಮಾಡೋದ್ರಿಂದ ನಮ್ದು ಇಡೀ ಹೇಳ್ತಾರಲ್ಲ ಆನೆ ಕದ್ದರೆ ಏನು ಇದ್ದದ್ರೇನು ಅಂತ, ಸೊ ಆತರ ಆಯ್ತದು, ಅಡಿಕೆ ಕದ್ದು ಅನ್ನೋ ಆತರ ನಾನು ಮರ್ಯಾದೆ ಹೋಗ್ಬಿಡ್ತು ಅನ್ನೋದು ಅಂದ್ಕೊಂಡು ಪ್ರಾಯಶ್ಚಿತ ಆಗ್ತಾನೆ. ಬಟ್ ಆದ್ರೂ ಕೂಡ ಅವನು ಹಾಗೆ ಒಪ್ಸೋಳಕ್ ರೆಡಿ ಇರಲ್ಲ. ಯಾಕಂತ ಹೇಳಿದ್ರೆ ಅವನು ಶೌರ್ಯ ಎಲ್ಲ ಇದೆಯಲ್ಲ, ಗೊತ್ತವನಿಗೆ ರಾಮನಿಂದ ಹೆಂಗ್ ಹತನಾಗ್ತೀನಿ ಅಂತ ಗೊತ್ತವನಿಗೆ, ಯಾಕಂದ್ರೆ ಅವನಿಗೆ ಭವಿಷ್ಯವಾಣಿಯಿಂದ ಮುಂಚೆನೆ ಇದೆ. ಬಟ್ ಆದ್ರೂ ಕೂಡ ಹಂಗೆ ಕೊಡೋದು ಬೇಡ, ಯುದ್ಧ ಮಾಡೇ ಸಾಯೋಣ ಅಂತ. ಅವಾಗ ಲಕ್ಷ್ಮಣ ಯುದ್ಧ ಮಾಡ್ತಾರೆ. ಅದ್ರ ಜೊತೆಲಿ ಮುಂದೆನೂ ಕೂಡ ಕತ್ತೆ ಗದಾಗುತ್ತೆ, ಸೀತೆ ವಾಪಸ್ ಕರೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿರೋಂಥ ಜನರು ಮಾತಾಡ್ತಾ ಇರ್ತಾರೆ, ರಾವಣನ ಹತ್ರ ಇದ್ದವಳು ಇವಳು ಇಷ್ಟು ದಿವಸ, ಇವಾಗ ಕರ್ಕೊಂಡ್ ಬಂದವ್ರೆ ಅಂದ್ರೆ ಅನುಮಾನ ಪಡೋ ತರ. ರಾಮನ ಅದನ್ನ ಮತ್ತೇನ್ ಮಾಡ್ಬೇಕಾಗುತ್ತೆ, ಅವಳಿಗೆ ಚಿತೆ ಕಳಿಸ್ಬೇಕಾಗತ್ತೆ. ಸೊ ಅಲ್ಲಿ ಕೂಡ ಕೆಲವು ಜೈನ ಅಂಶಗಳು ಬರ್ತವೆ. ಏನಂತ ಹೇಳಿದ್ರೆ, ಅವಳು ಸೀತೆ ಹೇಳ್ತಾಳೆ ಒಂದ್ ಕಡೆ, ನೀನ್ ನನ್ನನ್ನೇ ಅನುಮಾನ ಪಟ್ಬಿಟ್ಟು ನೀನು ಹೇಗೆ ನಿನ್ ಕಾಡಿ ಕಳಿಸ್ತಾ ಇದೆಯೋ ಅದೇ ತರ ಧರ್ಮನ್ನ ಅನುಮಾನ ಪಟ್ಬಿಟ್ಟು ಧರ್ಮನ ಕಳ್ಸಕ್ ಹೋಗ್ಬೇಡ ಅಂತ. ಅಂದ್ರೆ ಇಲ್ಲಿ ಜೈನ ಧರ್ಮದ ಬಗ್ಗೆ ಹೇಳಿರೋದು ಅವಳು, ಅಂದ್ರೆ ಧರ್ಮನ ಬೆಡಕ್ ಹೋಗ್ಬೇಡ ಅಂತ ಸೀತೆ ಹೇಳ್ತಾಳೆ ರಾಮನಿಗೆ. ಒಂದು ಸುಮಾರು ಸಲ ಈ ಕಥೆಯಲ್ಲಿ ರಾಮ ಜೀನ ಮಂದಿರಕ್ಕೆ ಹೋಗ್ತಾ ಇರ್ತಾನೆ, ಪ್ರತಿ ಏನೇ ಕೆಲಸ ಮಾಡ್ಬೇಕು, ಯಾಕಂದ್ರೆ ತೋರಿಸ್ಬೇಕಲ್ಲ ಇಲ್ಲಿ ಜೈನ ರಾಮಾಯಣ ಹೇಗೆ ಅನ್ನೋ ತರ. ಸೊ ಆ ರೀತಿ ಅಂಶಗಳೆಲ್ಲ ಕೂಡ ಬಂದಿದೆ ಇದರಲ್ಲಿ. ಟೈಮ್ ಇದೆಯಾ? ಇದ್ದಿದ್ರೆ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಬರಿಬೋದಾಯ್ತಾ? ಓಕೆ, ಮುಂದೆ ಹೋಗೋಣ ಅಂತೀರಾ? ಓಕೆ, ರಾವಣನ ಪಾತ್ರ ಚಿತ್ರಣ ಬಗ್ಗೆ ನೋಡಿದ್ವಿ ಅವಾಗಲೇ, ರಾವಣ ಹಂತವಾಗಿ ಏನೇನಿದೆ ಅನ್ನೋದು. ಸೊ ಪೀಠಿಗೆನೋ 4-5 ತರ ಹಾಕಿದ್ವಿ ಇದರಲ್ಲಿ, ಸುಮ್ಮನೆ ತೋರ್ಸಕ್ಕೆ ಅಂತ ನಿಮಗೆ. ಇದರಲ್ಲಿ ಇಂಟ್ರೊಡಕ್ಷನ್ ಸುಮಾರು ಜನ, ಇದು ಒಂದ್ಸಲ ಫೇಮಸ್ ಪೀಠಿಗೆ ಅನ್ನೋದ್ರ ಹೇಳ್ಬೋದು. ಏನ್ ಹೇಳಿ? ಅದಕ್ಕೆ ಹೇಳ್ತಾರದು ತುಂಬಾ ಫೇಮಸ್. ಬಟ್ ನನಗೆ ನಾನ್ ಪ್ರಕಾರ ಹೇಳೋದಾದ್ರೆ ಇದು ಬಳಸ್ಬೇಡಿ ಅಂತ ಹೇಳ್ತೀನಿ. ಓಕೆ, ಯಾಕಂತ ಹೇಳಿದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿರೋದು. ಅಲ್ಲಿ ಪ್ರಶ್ನೆ ಕೇಳಿದರೆ ನಾಗಚಂದ್ರನ ರಾಮಚಂದ್ರ ಚರಿತ್ರಪಣದಲ್ಲಿ ರಾವಣನ ಪಾತ್ರ ಚಿತ್ರಣ ಅಂತ ಇದೆ. ಇಲ್ಲಿ ರಾವಣ ಅಂತ ಒಂದೇ ಒಂದು ಪದ ಬಂದಿಲ್ಲ ಅಲ್ವಾ? ಇಲ್ಲಿ ಕೇವಲ ಹೇಳಿದ್ದು ನಾಗಚಂದ್ರನ ಬಗ್ಗೆ ಹೇಳಿದ್ದಾರೆ, ಅವನ ವರ್ಣನೆ ಮಾಡಿದ್ದಾರೆ. 11ನೇ ಶತಮಾನ ಬರಡಾಗಿದ್ದ ಕಾಲದಲ್ಲಿ ಜೀವ ಚಿಲುಮೆ ಅಂತ ಬಂದವನೇ ನಾಗಚಂದ್ರ ಅಲ್ವಾ? ಅವ್ರು ಟೆಸ್ಟ್ ಸೀರೀಸ್ ಅಲ್ಲಿ ಬರೆದಿದ್ದಾರೆ, ಮೇನ್ ನಾಡಲ್ಲಿ ಹಂಗೆ ಬರೆದಂತ ಯಾರಿಗ್ ಗೊತ್ತು ಅಲ್ವಾ? ಸೊ ಟೆಸ್ಟ್ ಸೀರೀಸ್ ಅಲ್ಲಿ ಬರೆದಿದ್ದಾರೆ. ಸುಮಾರು ಜನ ಅದನ್ನೇ ಕಾಪಿ ಮಾಡ್ಕೊಂಡು ಯಾವ ಆನ್ಸರ್ ನೋಡಿದ್ರೆ ಬರೀ ಇದೇ ಇರ್ತಾ ಇದೆ. ಬಟ್ ನಾವು ನೋಡಿದಾಗ ಎಲ್ಲ ಇದು ಬರಲೇಬೇಡಿ ಅಂತಾನೆ ಹೇಳಿರೋದು ಎಲ್ರಿಗೂ. ಯಾಕಂದ್ರೆ ಅಲ್ಲಿ ಕೊಟ್ಟಿರೋದು ಏನು ಪ್ರಶ್ನೆ ಏನಿದೆ ಅಲ್ವಾ? ಇವರು ಮಲಿನಾಥ ಪುರಾಣ ಮತ್ತು ರಾಮಚಂದ್ರ 2 ಕೃತಿಗಳು ಬರೆದಿದ್ದಾನೆ ಅಂತೆಲ್ಲ ಹಾಕಿದ್ದಾರೆ. ಕೆಳಗಡೆ ನೋಡ್ಬೋದು, ನಾಗಚಂದ್ರನ ಪಂಪಾ ರಾಮಾಯಣ ಉದ್ದಕ್ಕೂ ಕಾಣಸಿಗುವುದು ಜೈನ ಧರ್ಮದ ವೈಭವೀಕರಣ, ದುರಂತಗಳು, ಅಹಿಂಸಾ ತತ್ವದ ಪರಿಪಾಲನೆಯಿಂದಾಗುವ ಪರಿಣಾಮಗಳು. ಹಾಗಾಗಿ ಅಹಿಂಸಾ ಪರಮಧರ್ಮ ಎಂಬ ತತ್ವದೊಂದಿಗೆ ರಾವಣ ಮಹಾಶೂರ ಮಾತ್ರನಲ್ಲ, ಚಾರಿತ್ರ್ಯದಲ್ಲೂ ಶುಚಿತ್ವ ಕಾಪಾಡಿಕೊಂಡವನು ಎಂಬಂತೆ ಪ್ರತಿ ನಾಯಕನ ಉದ್ದಾಧೀಕರಣನು ಪ್ರತಿ ಉದ್ದಕ್ಕೂ ಚಿತ್ರಿಸಿದ್ದಾನೆ. ಸೊ ಈ ರೀತಿ ಮಾಡ್ಬೋದಲ್ವಾ? ಸೊ ಇದು ಓಕೆ ಅನ್ನೋದು ನಾನು ಹೇಳೋದಾದ್ರೆ. ಯಾಕಂದ್ರೆ ಹೌದು, ಧರ್ಮದ ಬಗ್ಗೆನೇ ಹೇಳಿದ್ದಾನೆ, ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ರಾವಣನ ಪಾತ್ರನ ಯಾವ ರೀತಿ ಚಿತ್ರಣ ಮಾಡಿದ್ದಾನೆ ಅಂತ. ಸೊ ಈ ರೀತಿ ಸೇರ್ಸ್ಕೋಬಹುದು ನಾವು. ಆಮೇಲೆ ಇದೊಂದು ಈ ರೀತಿ ಇನ್ನೊಂದು ಬರೀತಾರೆ ಅಲ್ವಾ? ಇದನ್ನು ಕೂಡ ರೆಡಿಮೇಡ್ ಪೀಠಿಕೆ. ಏನ್ ಹೇಳಿ? ಆತರ ಎಲ್ಲ ಇಲ್ಲಿ ಪ್ರಶ್ನೆ ಕೇಳಿರೋದು ರಾವಣನ ಬಗ್ಗೆ. ಇಲ್ಲೂ ಸಹ ಅಂದ್ರೆ ನಿಮ್ ಮಾದರಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಬರಿಬೇಕು, ಯಾವ ರೀತಿ ಬರಬಾರ್ದು ಅನ್ನೋ ತರ. ಸೊ ಇದು ಕೂಡ ಅಷ್ಟೊಂದು ಪೂರಕವಾಗಿಲ್ಲ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಕೇಳಿರೋದೇನು ಒಂದು, ಇಲ್ಲಿ ರಾಮಚಂದ್ರ ಪುರಾಣಕ್ಕೆ ಮೂಲ ಆಕಾರ ವಿಮಲ ಸೂರ್ಯ ಬರೆದ ಫಲಮಾಚಾರಿ, ಇದು ಯಾವ್ದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಾಗಚಂದ್ರನ ಜೈನ ರಾಮಾಯಣ ಪರಂಪರೆ ಇದೆಯಲ್ಲ ಅದಕ್ಕೆ ಬೇಕಾದ್ರೆ ಈ ಪೀಠಿಗೆ ಬಳಸ್ಬೋದು.
ಅದು ಹೇಗೆ ಬಂದಿದೆ ಯಾಕಂತ ಹೇಳಿದ್ರೆ ಮೂಲ ಆಕಾರ ಹಿಮಾಲಯ ಸೂರ್ಯ ಕಲ್ಮಚುರಿ ಇದೆ, ಜೊತೆಯಲ್ಲಿ ಉತ್ತರ ಪುರಾಣದ ಕೂಡ ಒಂದಷ್ಟು ಅಂಶ ತಗೊಂಡಿರ್ಬೋದು ಅವನು, ಆದ್ರೂ ಸಹ ಅವನು ಇದು ಮಾಡಿದ್ದು ಹಿಮಾಲಯ ಸೂರ್ಯ ಮಾದರಿಯವನ್ನೇ ಮಾಡಿದ್ದಾನೆ ಅನ್ನೋ ತರ. ಆಮೇಲೆ ಕೆಳಗೆ ಇನ್ನೊಂದು ನೋಡ್ಬೋದು. ಸೊ ಈ ಪ್ರಶ್ನೆಗೆ ಇದು ಈ ರೀತಿ ಬರೆಯೋದು ಬೇಡ ಅಂತ. ನಾಲ್ಕನೇದು, ನಾಗಚಂದ್ರನ ರಾಮಚಂದ್ರ ಚರಿತೆಯಲ್ಲಿ ರಾವಣ ಸಕಾಲ ವಿದ್ಯೆ ನಿಪುಣ ರತ್ನಶೈವ ಹಾಗೂ ಕೈಕರಿ ದಂಪತಿಗಳ ಮಗನಾದ ಈತ ಮಗುವಿದ್ದಾಗ ನವಮುಖ ಮಾಣಿಕ್ಯದಲ್ಲಿ ಮಗುವಿನ ಮುಖ ಪ್ರತಿಬಿಂಬಿಸಲು ಈತನಿಗೆ ದಶಮುಖ, ಅಂದ್ರೆ ಇದು ಕೂಡ ಜೈನ ಅಂಶ ಬರುವಂತದ್ದು. ದಶಮುಖ ಅಂತ 10 ತಲೆಗಳಿಲ್ಲ ಅವನಿಗೆ. ಸೊ ಅವನ ಪ್ರತಿಬಿಂಬ ಆ ರೀತಿ ಇದಾಗ್ತಾ ಇತ್ತು ಅನ್ನೋಗೋಸ್ಕರ ಹೇಳಿದ್ದಾರೆ, ಅದನ್ನು ತಂದಿದ್ವಿ. ಜೊತೆಯಲ್ಲಿ ಪರನಾದರಿ ಸಹೋದರ ಎಂಬ ಬಿರುದನ್ನು ಹೊಂದಿರುವ ಮಹಾನುಭಾವನಂತೆ ಚಿತ್ರಿಸಿದ್ದಾನೆ. ಅಥವಾ ನೀವು ಬೇಕಾದ್ರೆ ಪರಾಂಗನಾಥ ವಿರತಿ ಅಂತ ಇದೆಯಲ್ಲ ಅದನ್ನೇ ಬಳಸ್ಬೋದು. ಸೊ ಇದು ಓಕೆ, ಇದನ್ನ ಬಳಸಿ. ಸೊ ಈ ಎರಡು ಸ್ವಲ್ಪ ಪೂರಕವಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ಇದು ಒಂದು ಅಲ್ಲಲ್ಲ, ಇದು 4. ಸೊ ಇದಾದ್ರೆ ಜೈನ ಧರ್ಮ ಬಗ್ಗೆ ಕೇಳಿದ್ರೆ ಆ ರೀತಿ ಮಾಡ್ಬೋದು ಅಂತ. ಸೊ ಅವನು ವ್ಯಕ್ತಿತ್ವ ಪ್ರಕಟ ಅಂತ ಅವರೇ ನೇರವಾಗಿ ಕೇಳಿದ್ದಾರೆ, ಅದಕ್ಕೆ ನಾವು ಡೈರೆಕ್ಟ್ ಆಗಿ ಉಪರಂಭಯ ಪ್ರಸಂಗ ತಗೊಂಡಿದ್ದೀವಿ. ಓಕೆ, ಅದನ್ನ ಯಾಕಂದ್ರೆ ರಾವಣ ಪಾತ್ರಣ ಚಿತ್ರಣ ಅಂತ ಹೇಳಿದಾರಲ್ಲ, ಸೊ ಇಲ್ಲಿ ಗುರುವಾಗಿದ್ದೆ ನೀ ತಾಯಿ ಆಗಿದೆ ಅಂತ ಎಲ್ಲಾನು ಬರುತ್ತೆ. ಆಮೇಲೆ ಅವನ ಮನಸ್ಸು ಸೀತೆ ನೋಡಾದ್ಮೇಲೆ ಹೇಗಾಗುತ್ತೆ ಅಂತ ಅದನ್ನು ಬರುತ್ತೆ. 2 ಆಯಾಮ. ಒಂದ್ಸಲ ಅವನು ಚಾರಿತ್ರ್ಯ ಯಾವ ರೀತಿ ಶುದ್ಧವಾಗಿದ್ದ, ತದನಂತರ ಸೀತೆಯನ್ನು ನೋಡಿದಾಗ ಅವನ ಮನಸ್ಸು ಯಾವ ರೀತಿ ಆಯಿತು. ಓಕೆ, ತದನಂತರ ಅವನ ಮನಸ್ಸು ಯಾವ ರೀತಿ ಬದಲಾಯಿತು ಅಲ್ವಾ? ಕದಡಿದ ನೀರು ತಿಳಿಯಾಗುವಂತೆ ರಾವಣ ಮನಸ್ಸು ಸಹ ಅಲ್ಲಿ ನಿಧಾನವಾಗಿ ತಿಳಿಯಾಕೊಂಡು ಹೋಗ್ತಾ ಇರುತ್ತೆ, ಸಡನ್ ಆಗಿ ಆಗಲ್ಲ. ಆ ತರನು ಇದೆ. ಆದ್ರೂ ಸಹ ಅವನು ಏನ್ ಮಾಡ್ತಾನೆ, ಯುದ್ಧದಲ್ಲಿ ರಾಮ ಲಕ್ಷ್ಮಣನ ಸೋಲಿಸಿ ನಂತರನೇ ಸೀತೆನ ಕೊಡ್ಬೇಕಂತ ಅನ್ಕೊಳ್ತಾನೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ನಾವು ಜೈನ ರಾವಣ ಹೆಚ್ಚು ಲೌಕಿಕನೋ ವ್ಯವಹಾರಿಕನೋ ಆಗಿ ಕಂಡಿರುವುದು ಈ ಧೋರಣೆಯಿಂದಲೇ ಸಾತ್ವಿಕತೆ ಮನುಷ್ಯ ಸ್ವಭಾವದ ಸಹಜ ಗುಣವಾಗಿದ್ರಿಂದ, ಜೊತೆಯಲ್ಲಿ ನಾವೇನ್ ತಂದಿದ್ವಿ, ತಾಮಸಿಕ ಗುಣವೂ ಸಹ ಮನುಷ್ಯ ಸ್ವಭಾವದ ಸಹಜ, ಅಂದ್ರೆ ಗುಡ್ ಅಂಡ್ ಬ್ಯಾಡ್ ಅನ್ನೋ ತರ. ಒಬ್ಬ ಮನುಷ್ಯ ಒಳ್ಳೆಯವನಾಗೋದು ಮತ್ತು ಕೆಟ್ಟನಾಗೋದು ಅಲ್ವಾ, ಅವು ಸಂದರ್ಭ ಮತ್ತು ಸನ್ನಿವೇಶಗಳಾಗಿರ್ತವೆ, ಅಥವಾ ಯಾವುದೋ ಒಂದು ಕೆಟ್ಟ ಗಳಿಗೆ ಅಂತ ಹೇಳ್ಬೋದು, ಅಥವಾ ವಿಧಿ ಆಟ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಆಗಿದ್ದಾರೆ ಅನ್ನೋ ತರ ಹೇಳಿದ್ದಾರೆ. ಸೊ ಮನುಷ್ಯ ಸ್ವಭಾವದ ಸಹಜವಾಗಿದೆ. ಹಾಗೆರಿಂದ ವ್ಯಕ್ತಿತ್ವದ ಈ ಸಹಜತೆಯನ್ನು ಮಾನವ ಜೀವನದ ಏಳು ಬೀಳುಗಳನ್ನು ನಾಗಚಂದ್ರ ರಾವಣನ ಪಾತ್ರದ ಮೂಲಕ ನೈಜತೆಯೊಂದಿಗೆ ನಿರೂಪಿಸಿದ್ದಾನೆ. ಸೊ ನಾವು ಈ ರೀತಿ ಬೇಕಾದ್ರೆ ಕನ್ಕ್ಲೂಷನ್ ಮಾಡ್ಬೋದಲ್ವಾ? ಸೊ ಈ ರೀತಿ ಯೋಚನೆ ಮಾಡಿ. ಸೊ ನಾನು ಇದೇ 100% ಅಂತ ಹೇಳಲ್ಲ, ಬಟ್ ಆ ಕ್ವಶನ್ ನೋಡಿದ್ರೆ ನಮಗೆ ಅನ್ಸ್ಬೇಕು, ಓಕೆ ರಾವಣರ ಬಗ್ಗೆ ಅವರು ಸಮಗ್ರವಾಗಿರುವಂತ ಅಂಶಗಳನ್ನು ಇಲ್ಲಿ ಅಂತಿಮವಾಗಿ ಕೊಟ್ಟಿದ್ದಾರೆ ಅನ್ನೋ ತರ ಫೀಲ್ ಆಗ್ಬೇಕು ನಮಗೆ. ಸೊ ಮತ್ತೆ ಇದೊಂದು ಪ್ರಶ್ನೆ ನೋಡ್ಬೋದು. ಅವಾಗ ಹೇಳಿದ್ವಲ್ಲ ಇದನ್ನ ಇಲ್ಲಿ ಬಳಸ್ಬೋದು ಅಂತ, ಇದನ್ನು ಪೀಠಿಕೆನ ಇಲ್ಲಿ ಯೂಸ್ ಮಾಡಬಹುದು. ಯಾಕಂದ್ರೆ ಒಟ್ಟಾರೆ ಆಗಿ ಜೈನ ರಾಮಾಯಣ ಪರಂಪರೆ ಬಗ್ಗೆ ಕೇಳಿದ್ದಾರೆ. ಸೊ ಆ ಪರಂಪರೆ ಹೇಳ್ಬೇಕಂತ ಹೇಳಿದ್ರೆ ಒಂಚೂರು ಅವನಿಗೆ ಮೂಲ ಯಾರು, ಜೊತೆಯಲ್ಲಿ ಅವನು ವಾಲ್ಮೀಕಿ ರಾಮಾಯಣಕ್ಕಿಂತ ಏನೇನು ಬದಲಾವಣೆ ಮಾಡ್ಕೊಂಡಿದ್ದಾನೆ, ಅದು ಅಂಶ ಇಟ್ಕೊಂಡಾಗ ನಾವು ಅದು ಭಿನ್ನ ಅಂತ ಹೇಳಕ್ಕಾಗತ್ತೆ. ಅಂದ್ರೆ 2 ಕೃತಿಗಳು ಒಟ್ಟಿಗೆ ಇಟ್ಕೊಂಡು ನೋಡ್ಬೇಕಾಗತ್ತೆ. ಒಂಚೂರು ಹೇಳಿದಾಗಲೇ ಅವನು ಏನೇನು ಭಿನ್ನವಾಗಿ ತೋರಿಸಿದ್ದಾನೆ ಅನ್ನೋದನ್ನ ತೋರಿಸ್ಬೋದು ಅಲ್ವಾ? ಸೊ ನಾವು ಸ್ಟಾರ್ಟಿಂಗ್ ಡಿಸ್ಕಷನ್ ಮಾಡಿದಾಗಿಂದ ಇವೆಲ್ಲ ಜೈನ ಸೊ ಅದೇ ಜೈನ ಧಾರ್ಮಿಕ ಅಂಶಗಳು ಏನೇನಿದಾವಲ್ಲ, ಸೀತೆ ಭೂಮಿ ಸಿಕ್ಕಿದಳಲ್ಲ, ಅವೆಲ್ಲಾನು ಜೈನ ಪರಂಪರೆಯಲ್ಲಿ ಹೇಳಿರುವಂಥದ್ದು, ಅವೆಲ್ಲಾನು ಹಾಕಿದ್ವಿ. ಜೊತೆಯಲ್ಲಿ ಇಲ್ಲಿ ಹಾಕಿದೀವಲ್ಲ ಜೀನ ಮಂದಿರಕ್ಕೆ ಹೋಗೋದು, ವನವಾಸಕ್ಕೆ ಹೊರಡೋ ಮುನ್ನ ರಾಮಲ್ಲಿ ಜೀನ ಮಂದಿರಕ್ಕೆ, ಇದನ್ನ ಆಲ್ಮೋಸ್ಟ್ ನಾವು ಸುಮಾರು ಯಾವ ಆನ್ಸರ್ ಅಲ್ಲಿ ಕೂಡ ನೋಡ್ಲಿಲ್ಲ. ಆ ಕೃತಿನ ಸರಿಯಾಗಿ ಅಧ್ಯಯನ ಮಾಡಿದ್ರೆ, ಚಂಪು ಕೃತಿ ಏನಕ್ಕಿರೋದು ಅಂತ ಹೇಳಿದ್ರೆ ಅದು ಆಕ್ಚುಲಿ ಅದು ಸಾಮಾನ್ಯರಿಗೆ, ಅದು ಓಕೆ ಸಾಮಾನ್ಯರಿಗೆ ಅಂತ ಹೇಳಿದ್ರೆ ಸಾಹಿತ್ಯದ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರಿಗೆ ಅದು. ನಾವು UPSC ಆಪ್ಷನಲ್ ಅಂತ ತಗೊಂಡಿದೀವಿ, ನಾವು ಸಾಮಾನ್ಯರಲ್ಲ ಅಲ್ವಾ? ಕರೆಕ್ಟ್ ತಾನೆ? ಅಲ್ಲ, ಅದು ಜಸ್ಟ್ ಒಂದು ರೆಫರೆನ್ಸ್, ಅಂದ್ರೆ ಜಸ್ಟ್ ಒಂದು ಇನ್ನು ಒಂದು ನೋಟ ಕೊಡಕ್ಕೆ ಅಷ್ಟೇ. ಬಟ್ ಸುಮಾರು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ
ಅದೊಂದು ರೆಫರೆನ್ಸ್ ಬುಕ್ ಮಾಡ್ಬಿಟ್ರೆ ಮುಗ್ದೈತನ ಎಲ್ಲಾನು ರೆಡಿ ಆಗ್ಬಿಟ್ಟಿದ್ದೀನಿ ಅನ್ನೋ ತರ ಇದೆ. ಬಟ್ ಇದು ಆಪ್ಷನಲ್ ಸಬ್ಜೆಕ್ಟ್ ಆಗಿದ್ದರಿಂದ ನಮಗೆ ಹಲವಾರು ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಕ್ಲಾಸಲ್ಲಿ ಪಾಠ ಮಾಡೋ ಯಾರಾದಿದ್ರೆ ಅವ್ರ ತಿಳ್ಕೊಳ್ಬೇಕಾಗುತ್ತೆ. ಅದು ಸಾಮಾನ್ಯಗೆ ಸಾಹಿತ್ಯ ಚರಿತ್ರೆ GSS ಅವರು ಆ ಟೈಮಲ್ಲಿ ಬೇರೆ ಬೇರೆಯವರೆಲ್ಲ ಇದಾರಲ್ಲ, ಇಂಜಿನಿಯರಿಂಗ್ ಅವರು, ಡಾಕ್ಟರ್ಗಳು, ಅವ್ರಿಗೆಲ್ಲ ಚೂರು ಓದ್ಲಿ, ಸಾಹಿತ್ಯ ಬಗ್ಗೆ ತಿಳಿಲಿ, ಕನ್ನಡ ಸಾಹಿತ್ಯ ಇಷ್ಟೆಲ್ಲ ಏನೇನೋ ಕೆಲಸ ಮಾಡಿದೆ, ಒಂಚೂರು ಜ್ಞಾನ ಇರಲಿ ಅಂತ ಕೊಟ್ಟಿರುವಂತ ಪುಸ್ತಕ ಅದು. ಬಟ್ ಅದನ್ನೇ ನಾವು ನಮ್ಮ ಅಲ್ಟಿಮೇಟ್ ಇದು ಬೇಸ್ ಮಾಡ್ಕೊಂಡ್ಬಿಟ್ಬಿಟ್ಟಿದ್ವಿ ಅಲ್ವಾ. ಸುಮಾರು ಯಾರ ಹತ್ರ ಕೇಳಿದ್ರು ಕೂಡ ಚಂಪಕವಿಗಳು, ಷಟ್ಪದಿ ಅದನ್ನ ಇಟ್ಕೊಂಡ್ರೆ ಮುಗ್ದಾಯ್ತು. ಇರ್ಲಿ, ಅದು ಸ್ಟಾರ್ಟಿಂಗ್ ಅಲ್ಲಿ ಬೇಕದು. ಯಾಕಂತ ಹೇಳಿದ್ರೆ ಆ ಕೃತಿ ಓದಾದ್ಮೇಲೆ ಅರ್ಥ ಮಾಡ್ಕೊಳಕ್ಕೆ ಯಾವ್ಯಾವ ನೆಲೆಯಲ್ಲಿ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಹೇಗೆಲ್ಲ ಇದೆ ಅದರಲ್ಲಿ ಇದೆ. ಆಕ್ಚುಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ವಾ. ಹಾಗಾಗಿ ಹೌದು, ಸುಮಾರು ಚರ್ಚೆ ಮಾಡ್ಕೊಂಡ್ರೆ ಸುಮಾರು ಅಂಶಗಳು ಬರುತ್ತೆ. ಹೌದೌದು. ಸೊ ಅದಕ್ಕೋಸ್ಕರ ಮೇನ್ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇರೋದು ಸುಮಾರು ಚರ್ಚೆ ಆಗಿರುವಂತ ವಿಷಯಗಳು ಬೇರೆ ಬೇರೆ ನೋಡ್ಬೇಕಾಗುತ್ತೆ. ಹಾಗಾಗಿ ಎಲ್ಲಾನು ಕೂಡ ಕಥೆನೂ ಕೂಡ ಹೇಳಕ್ಕೂ ಆಗಲ್ಲ. ಕತೆ ಕೊಟ್ಟು ವಿಮರ್ಶೆ ಕೊಟ್ಬಿಟ್ಟು ಪದ್ಯಗಳು ಕೊಟ್ಬಿಟ್ರೆ ಎಷ್ಟೋ ಮುಗ್ದೋಗ್ಬಿಟ್ಬಿಡುತ್ತೆ, ಅದು ಓದಕ್ಕಾಗಲ್ಲ. ಹಾಗಾಗಿ ಚಾಲೆಂಜಸ್ ಎಲ್ಲ ಇದೆ. ಸೊ ಕೊನೆಗೆ ಇದು ಕನ್ಕ್ಲೂಷನ್ಸ್ ಎಲ್ಲ ಈ ರೀತಿ ಮುಗ್ಸಕ್ಕೆ ಟ್ರೈ ಮಾಡಿರೋದು. ಪದ್ಮಪತ್ರದ ಜಲವಿಂದ ಅಂದ್ರೆ ಎರಡು ಒಂದೇ ಲೈನ್ ಅಲ್ಲಿ ಸ್ಟಾರ್ಟಿಂಗ್ ಹಿಂಗಾಯ್ತು, ಬಟ್ ಆದ್ರೆ ಮತ್ತೆ ಅವನು ಸರಿ ಮಾಡ್ಕೊಂಡ್ಬಿಟ್ಬಿಟ್ಟ ಅನ್ನೋ ತರ. ಹಾ 10 ಮಾರ್ಕ್ಸಿಗೆ ಅಷ್ಟೇ. ಹಾ, ರಾವಣ ಮನಸ್ಸು ತಿಳಿಯಾಯಿತು ಎಂಬಂತೆ ನಾಗಚಂದ್ರನು ಜೈನ ಪರಂಪರೆಯನ್ನು ಸಾಕಾರಗೊಳಿಸುತ್ತಾ ಪ್ರತಿನಾಯಕನ ಉದ್ದಾಧಿಕರಣ ಮಾಡಿದ್ದಾನೆ. ಸೊ ಈ ರೀತಿ ನೀವು ಪದ್ಯಗಳು ಜೊತೆಯಲ್ಲಿ ಇಷ್ಟ ಇದರಲ್ಲಿ ಯೂಸ್ ಮಾಡಬಹುದು ಅಂತ. ನೀವು ಬರೀ ಇದು ಬಿಟ್ಬಿಡ್ತೀವಿ 2-3 ಲೈನ್ ಬರೀಲೇಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಕೀವರ್ಡ್ ಕೊಟ್ಬಿಡೋದು, ಹಿಂಗಾದ ಬಟ್ ಆದ್ರೂ ಸಹ ಇಲ್ಲೇ ಚೇಂಜ್ ಆದ, ಇನ್ನು ಸುಮಾರು ಪದಗಳನ್ನ ಇಲ್ಲಿ ಡಿಲೀಟ್ ಮಾಡ್ಬೋದು, ಇಲ್ಲಿ ಕಮ್ಮಿ ಮಾಡ್ಬೋದು, ಈ ರೀತಿ ಬಳಸ್ಬೋದು ಅಂತ. ಓಕೆ, ಅಷ್ಟೇ ಇವತ್ತಿಗೆ ರೆಡಿ ಮಾಡ್ಕೊಂಡಿದ್ದು. ನಾಳೆ ಇಲ್ಲ ನಮ್ಗೆ ಇದ ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದ. ನಮ್ಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನಾನಿದ್ದು ಇದನ್ನ. ಓಕೆ, ಟೆಸ್ಟಿಗೆ ರೆಡಿ ಆಗಿ ಬನ್ನಿ, ಟೆಸ್ಟ್ ಬರೀರಿ. ಅದಾದ್ಮೇಲೆ ಎಂರಿಚ್ಮೆಂಟ್ ನೋಟ್ಸ್ ಅಂತ ಏನಿದೆಯೋ ಅದು ಟೆಸ್ಟ್ ಆದ್ಮೇಲೆ ಸಿಗುತ್ತೆ ನಿಮ್ಗೆ. ಅದು ಬೇರೆ, ಆಕ್ಚುಲಿ ಅಲ್ಲಿ ಬೇರೆ ತರ ಇದೆ. ಇದು ಕ್ವಶನ್ ವಿತ್ ಆನ್ಸರ್ ತರ ಇದೆ. ಅದು ಎಕ್ಸ್ಟ್ರಾ ಸಿಕ್ಕಾಗ ಇದು ಮಾಡಲ್ ಆನ್ಸರ್ ತರ ಕೆಲವೊಂದು ಡಿಸ್ಕಷನ್ ಮಾಡ್ಬಿಟ್ಟು ಹೆಂಗ್ ಬರಿಬೇಕು ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಅವಾಗ ಅದನ್ನ ಇಟ್ಕೊಂಡ್ರೆ ನೀವು ಹೇಳಿದ್ವಲ್ಲ ಉಪಸಂಹಾರ ಹಿಂಗ್ ಮಾಡ್ಬೋದು, ಕನ್ಫ್ಯೂಷನ್ ಹಿಂಗ್ ಮಾಡ್ಬೋದು ಅಂತ, ನೀವು ಎಕ್ಸ್ಟ್ರಾ ಬೇಕಾದ್ರೆ ಅಲ್ಲಿ ಮಾಡ್ಕೋಬಹುದು. ಹಾ, ಎಕ್ಸ್ಟ್ರಾ ಇನ್ನೂ ಇನ್ಫಾರ್ಮೇಶನ್ ಸಿಗುತ್ತೆ. ಇವಾಗ ಹೇಳಿದ್ರಲ್ಲ ಒಂದೇ ಬುಕ್ ಅಲ್ಲಿ ಎಲ್ಲ ಸಿಗಲ್ಲ ಅಂತಲ್ಲ, ಸೊ ಬೇರೆ ಬೇರೆ ಬುಕ್ಸ್ ಅಲ್ಲಿ ಇರುವಂತ ರೆಫರೆನ್ಸಸ್ ಎಲ್ಲ ಅದರಲ್ಲಿದೆ. ಸೊ ಅದನ್ನ ಬೇಕಾದ್ರೆ ನೋಟ್ಸ್ ತರ ಜಾಸ್ತಿಗೋಸ್ಕರ ಅಂತ, ಅದು ನಿಮ್ಮ ಮೇಲೆ ಬಿಟ್ಟಿರೋದು ಆ ತರ. ಸೊ ಅದರಲ್ಲಿರುವಂತದ್ದೇ ನಮ್ಮ ಆನ್ಸರ್ ಅಲ್ಲಿ ಬರುತ್ತೆ. ನೀವು ಮಾಡಿ ಅಂತ ಇನ್ನು ಅದು ಹೇಳ್ತಾರಲ್ಲ, ಕರೆಕ್ಟ್ ಆಗಿ ಕಾಪಿ ಪೇಸ್ಟ್ ತರ ಆಗ್ಬಾರ್ದು. ಕನ್ನಡ ಲಿಟ್ರೇಚರ್ಸ್ ಅಲ್ಲಿ ಎಲ್ಲರೂ ಸೇಮ್ ಆನ್ಸರ್ ಬರೀತಾರೆ ಅನ್ನೋದೆಲ್ಲ ಸುಮಾರಿದೆ ಬರೆಯಕ್ಕೆ. ಇಲ್ಲೇ ನೋಡ್ತಾ ಇದೀವಲ್ಲ, ಒಂದೊಂದು ಇಂಟ್ರೊಡಕ್ಷನ್ 1000 ತರ ಇಂಟ್ರೊಡಕ್ಷನ್ ಹಾಕ್ಬೋದು ಅಲ್ವಾ. ಖಂಡಿತ. ಸೊ ಅದಕ್ಕೆ ಯಾವ್ದೇ ಚೆನ್ನಾಗ್ ಅನ್ಸುತ್ತೆ ಅದನ್ನ ಹಾಕ್ಬಿಡಿ ಅಷ್ಟೇ. ಒಂದೊಂದು ಟಾಪಿಕ್ ಇದು ಫಿಕ್ಸ್ ಅನ್ನೋ ತರ. ಆ ಕ್ವಶನ್ ಬಂದ್ರೆ ನಿಂಗೆ ಬರಿತೀನಿ, ರಾವಣ ಬಗ್ಗೆ ಅಂತ ಇದು ಬರಿತೀನಿ, ಸಮಗ್ರವಾಗಿ ಕೇಳಿದ್ರೆ ಹಿಂಗೆ ಬರಿತೀನಿ. ಈ ತರ ಬರೆದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ನಿರೀಕ್ಷೆ ಮಾಡಬಹುದು ಅಂತ, ಅದಕ್ಕೋಸ್ಕರ ಇದು ಮಾಡ್ತಾರೆ ಅಂತ. ಹಾಗೆ ಓಕೆ, ಥ್ಯಾಂಕ್ ಯು. ಎಷ್ಟದ ಅವ್ರಿಗೆ ಕೇಳ್ತೀನಿ ನಾನು. ಅದು ಆಕ್ಚುಲಿ ಸಂಡೇ ಅಂತ ಹೇಳಿದ್ರು.